नमो लोये सवसाहुनम। जय बोलो 24 तीर्थंकर पंच परमेष्ठी भगवान की जय। जय बोलो वर्तमान शासनक वर्धमान तीर्थंकर भगवान की जय। जय बोलो आचार्य श्री नेमिचंद सिद्धांति देव महाराज की जय। जय बोलो आचार्य नेमिचंद सिद्धांत चक्रवर्ती मुनि महाराज की जय। जय बोलो आचार्य श्री विशुद्ध सागर जी मुनि महाराज की जय। जय बोलो मुनि श्री नियम सागर जी महाराज की जय। एल्लरिಗೂ जय जिनेन्द्र। ओके पुष्टि उपशांत मोह ನೀನೆ ನಾವು ಮೌನ್ಯ ಕರ್ಮಕ್ಕೆ ಅಪೇಕ್ಷೆ ಓಕೆ ಸೊ ಇವತ್ತು ಒಂದು ಹೊಸ ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡೋಣ. ಯಾಕಂದ್ರೆ ನಿನ್ನೆ ರಿವಿಷನ್ ಮಾಡೋದೇನು ಬೇಕಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಿನ್ನೆ ಎಲ್ಲ ವಿವರಣೆ ತುಂಬಾ ವಿವರಣೆಯೊಂದಿಗೆ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆಯೋಗ ಕೇವಲಿ ಗುಣಸ್ಥಾನ ಅಂದ್ರೇನು, ಸಹಯೋಗ ಕೇವಲಿ ಗುಣಸ್ಥಾನ ಅಂದ್ರೇನು, ಕ್ಷೀಣ ಮೋಹ ಅಂದ್ರೇನು ಅಂತರ ನಾವು ತಿಳ್ಕೊಂಡ್ವಿ. ಮತ್ತೆ ಮತ್ತೆ ಅದೇ ರಿಪೀಟ್ ಮಾಡೋದು ಬೇಡ ಅನ್ಸುತ್ತೆ. ಹಂಗೇನಾದ್ರೂ ಅದು ಅರ್ಥ ಆಗಿರ್ಲಿಲ್ಲ ಅಂದ್ರೆ ಏನಾದ್ರು ಪ್ರಶ್ನೆ ಇದ್ರೆ ನಂತರ ಕೇಳಿ. ಓಕೆ, ಇವತ್ತಿನ ಪ್ರಶ್ನೆ ನಂಬರ್ 33. ಪ್ರಶ್ನೆ: ಮೋಹನೀಯ ಕರ್ಮದ ಅಪೇಕ್ಷೆಯಿಂದ ಪ್ರತ್ಯೇಕ ಗುಣಸ್ಥಾನದಲ್ಲಿ ಯಾವ ಯಾವ ಭಾವವು ಕಂಡುಬರುತ್ತದೆ? ಓಕೆ ನೋಡಿ, ಪ್ರಶ್ನೆ ಏನಿದೆ, ಮೋಹನೀಯ ಕರ್ಮದ ಅಪೇಕ್ಷೆಯಿಂದ ಪ್ರತ್ಯೇಕ ಗುಣಸ್ಥಾನದಲ್ಲಿ ಯಾವ ಯಾವ ಭಾವವು ಕಂಡುಬರುತ್ತದೆ. ಇಲ್ಲಿ ಮೋಹನೀಯ ಕರ್ಮ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಎರಡು ಕನ್ಸಿಡರ್ ಮಾಡ್ಬೇಕು. ಒಂದು ದರ್ಶನ್ ಮೋಹನೀಯ, ಒಂದು ಚಾರಿತ್ರ ಮೋಹನೀಯ. ಈ ಎರಡು ಅಪೇಕ್ಷೆಯಿಂದ ಇಲ್ಲಿ ಹೇಳಿದ್ದಾರೆ. ಕೆಲವೊಂದ್ ಕಡೆ ಮುಖ್ಯತೆ ರೂಪದಿಂದ ದರ್ಶನ್ ಮೋಹನೀಯ ತಗೊಂಡಿದ್ದಾರೆ, ಕೆಲವೊಂದ್ ಕಡೆ ಚಾರಿತ್ರ ಮೋಹನೀಯ ತಗೊಂಡಿದ್ದಾರೆ. ಓಕೆ, ಸೊ ಉತ್ತರ ಮೊದಲನೇದು, ದರ್ಶನ ಮೋಹನೀಯ ಕರ್ಮದ ಅಪೇಕ್ಷೆ ಪ್ರಥಮ ಗುಣಸ್ಥಾನದಲ್ಲಿ ಔದಾಯಿಕ ಭಾವವು ಕಂಡುಬರುತ್ತದೆ. ಏನ್ ಹೇಳಿದ್ದಾರೆ? ದರ್ಶನ ಮೋಹನೀಯ ಕರ್ಮದ ಅಪೇಕ್ಷೆಯಿಂದ ಪ್ರಥಮ ಗುಣಸ್ಥಾನದಲ್ಲಿ ಔದಾಯಿಕ ಭಾವವು ಕಂಡುಬರುತ್ತದೆ. ಇದು ಮೊದಲು ನಾವು ಇಲ್ಲಿ ಔದಾಯಿಕ ಭಾವ ಅಂದ್ರೆ ಏನು ನೋಡಿ, ತತ್ವಾರ್ ಸೂತ್ರದಲ್ಲಿ ನಾವೆಲ್ಲ ಓದಿದ್ದೇವೆ. ಔಪಶಮಿಕ ಕ್ಷಾಯಿಕೋ ಭಾವೋ ಮಿಶ್ರಶ್ಚ ಜೀವಸ್ಯ ಸ್ವತತ್ವ ಮೌದಾಯಿಕ ಪಾರಿಣಾಮಕೌಚ ಅಂತ ನಾವು ತತ್ವಾರ್ಥ ಸೂತ್ರದಲ್ಲಿ ಮೊದಲನೇ ಸೂತ್ರದನ್ನೇ ಓದಿದ್ದೀವಿ ಅಲ್ವಾ. ಈ ಪ್ರಕಾರ ಒಟ್ಟು ಎಷ್ಟು 5 ಭಾವಗಳಿದೆ. ಭಾವಗಳಲ್ಲಿ 5 ವೀರ ಮಾಡಿದ್ದಾರೆ ಅಲ್ವಾ. ಔಪಶಮಿಕ, ಕ್ಷಾಯಿಕ, ಕ್ಷೌಪಶಮಿಕ, ಔದಾಯಿಕ ಮತ್ತು ಪಾರಿಣಾಮಿಕ. ಸೊ ಮೊದಲು ಇಲ್ಲಿ ಏನ್ ಹೇಳಿದ್ದಾರೆ, ದರ್ಶನ ಮೋಹನೀಯ ಕರ್ಮದ ಅಪೇಕ್ಷೆಯಿಂದ ಪ್ರಥಮ ಗುಣಸ್ಥಾನದಲ್ಲಿ ಔದಾಯಿಕ ಭಾವವು ಇರುತ್ತದೆ. ಔದಾಯಿಕ ಭಾವ ಅಂದ್ರೆ ಏನು ನೋಡಿ, ಔದಾಯಿಕ ಭಾವ ಅಂತಂದ್ರೆ ಕರ್ಮದ ಉದಯದಿಂದ ಯಾವ ಒಂದು ಆತ್ಮನಿಗೆ ಪರಿಣಾಮ ಆಗುತ್ತದೆಯೋ, ಯಾವ ಒಂದು ಭಾವ ಉಂಟಾಗುತ್ತದೆಯೋ ಅದಕ್ಕೇನ್ ಹೇಳ್ತಾರೆ? ಔದಾಯಿಕ ಭಾವ. ಕರ್ಮದ ಉದಯದಿಂದ ಆತ್ಮನಲ್ಲಿ ಉಂಟಾಗುವಂತ ಭಾವಕ್ಕೆ ಏನ್ ಹೇಳ್ತಾರೆ? ಔದಾಯಿಕ ಭಾವ ಅಂತ. ಇನ್ನು ಮೊದಲನೇ ಗುಣಸ್ಥಾನದಲ್ಲಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಔದಾಯಿಕ ಭಾವ ಇರುತ್ತಂತೆ ಆ ಜೀವಕ್ಕೆ ದರ್ಶನ್ ಮೋಹನೀಯ ಕರ್ಮದ ಅಪೇಕ್ಷೆಯಿಂದ. ಯಾಕೆ? ಅಲ್ಲಿ ಯಾವ ಕರ್ಮ ಉದಯಕ್ಕಿದೆ? 1ನೇ ಗುಣಸ್ಥಾನದಲ್ಲಿ ದರ್ಶನ ಮೋಹನೀಯದ ಅಪೇಕ್ಷೆಯಿಂದ ಅಲ್ಲಿ ಮಿಥ್ಯಾತ್ವದ ಉದಯಕ್ಕಿದೆ. ಮಿಥ್ಯಾತ್ವವು ಒಂದು ಕರ್ಮ ಆಗಿದೆ. ಆ ಕಾರಣದಿಂದ ಅಲ್ಲಿ ಔದಾಯಿಕ ಭಾವವು ಇರುತ್ತದೆ. ಅರ್ಥ ಆಯ್ತಲ್ವಾ? ಇನ್ನು 2ನೇದು, ದ್ವಿತೀಯ ಗುಣಸ್ಥಾನದಲ್ಲಿ ಪಾರಿಣಾಮಿಕ ಭಾವವೂ ಇರುತ್ತದೆ. ನೋಡಿ, ಪಾರಿಣಾಮಿಕ ಭಾವ ಅಂದ್ರೆ ಏನು? 2ನೇ ಗುಣಸ್ಥಾನದಲ್ಲಿ ಪಾರಿಣಾಮಿಕ ಭಾವ ಇರುತ್ತಂತೆ. ಏನು ಪಾರಿಣಾಮಿಕ ಭಾವ ಅಂತಂದ್ರೆ ನೋಡಿ, ಕರ್ಮದ ಉಪಶಮ, ಕ್ಷಯೋಪಶಮದಿಂದ ಅಥವಾ ಉದಯದಿಂದ ರಹಿತವಾದ, ಅರ್ಥ ಆಗ್ತಿದಲ್ವಾ, ದ್ರವ್ಯದ ಸ್ವಭಾವ ಮಾತ್ರದಿಂದ ಆಗುವ ಭಾವವನ್ನು ಪಾರಿಣಾಮಿಕ ಭಾವ ಎಂದು ಕರೆಯುತ್ತಾರೆ. ಅಂದ್ರೆ ಇದು ಯಾವುದೇ ಒಂದು ಕರ್ಮದ ನಿಮಿತ್ತದಿಂದ ಉಂಟಾಗುವಂತಹ ಇದು ಭಾವ ಅಲ್ಲ. ಕರ್ಮದ ಉಪಶಮ ಆಗುವುದರಿಂದಾಗ್ಲಿ, ಕ್ಷಯ ಆಗುವುದರಿಂದಾಗ್ಲಿ, ಕ್ಷಯೋಪಶಮ ಆಗುವುದರಿಂದಾಗ್ಲಿ, ಅಥವಾ ಕರ್ಮದ ಉದಯ ಆಗುವುದರಿಂದಾಗ್ಲಿ ರಹಿತವಾದಂತಹ ಯಾವುದೇ ಕರ್ಮದ ಉದಯದ ರಹಿತ ಅಥವಾ ಯಾವುದೇ ಕರ್ಮದ ನಿಮಿತ್ತ ರಹಿತ, ಯಾವ ಒಂದು ಬಾಹ್ಯ ನಿಮಿತ್ತವಿಲ್ಲದೆ ದ್ರವ್ಯದ ಸ್ವಾಭಾವಿಕ ದ್ರವ್ಯದ ಸ್ವಾಭಾವಿಕ ಪರಿಣಾಮದಿಂದ ಉತ್ಪನ್ನವಾಗುವಂತಹ ಭಾವ, ದ್ರವ್ಯದ ಸ್ವಾಭಾವಿಕ ಭಾವ ಅಂತ ತಿಳ್ಕೊಳ್ಳಿ. ಸೊ ಪಾರಿಣಾಮಿಕ ಭಾವನ ಇನ್ನೊಂದು ರೀತಿಯಲ್ಲೂ ಹೇಳಿದ್ದಾರೆ. ಏನು?
ನೋಡಿ, ದ್ರವ್ಯದ ಕರ್ಮದ ಉದಯ ಉಪಶಮ ಮತ್ತು ಕ್ಷೋಪಶಮದ ಅಪೇಕ್ಷೆಯಿಂದ ರಹಿತವಾಗಿ ಮತ್ತು ಸ್ವಭಾವಭೂತ ಅನಾದಿ ಪಾರಿಣಾಮಿಕ ಶಕ್ತಿಯನ್ನು ಹೊಂದಿರುವಂತಹ ಭಾವ. ಅಂದ್ರೆ ಅನಾದಿ ಕಾಲದಿಂದಲೂ ನೋಡಿ, ಈ ಪಾರಿಣಾಮಿಕ ಭಾವ ನಿನ್ನೆ ಮೊನ್ನೆಯಿಂದ ಬಂದಿರೋದಲ್ವಾ. ಈ ಆ ಪಾರಿಣಾಮಿಕ ಭಾವ ಅನಾದಿ ಕಾಲದಿಂದಲೂ ಆ ಜೀವದೊಂದಿಗೆ ಇದೆ. ಈಗ ನಾವು ತತ್ವಾರ್ ಸೂತ್ರದಲ್ಲಿ ಪಾರಿಣಾಮಿಕ ಭಾವದ ಸೂತ್ರ ಒಂದು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಪಾರಿಣಾಮಿಕ ಭಾವಕ್ಕೆ? ಜೀವ ಭವ್ಯ ಭವ್ಯತ್ವಾನಿಚ್ಛ, ಅಂದ್ರೆ ಜೀವತ್ವ, ಭವ್ಯ ಮತ್ತು ಅಭವ್ಯ, ಈ ಮೂರು ಪಾರಿಣಾಮಿಕ ಭಾವ ಅಂತ ಕೊಟ್ಟಿದ್ದಾರೆ. ಸೊ ಈ ಜೀವತ್ವ ಅನ್ನೋದೇನಿದೆ, ತ್ರಿಕಾಲ ಭಾವ ಇದೆ. ಈ ಜೀವತ್ವ ಅನ್ನೋದು ತ್ರಿಕಾಲ ಸ್ವಭಾವ ಇದೆ ಆ ಜೀವ ದ್ರವ್ಯದ್ದು. ಅಂದ್ರೆ ಅನಾದಿ ಕಾಲದಿಂದಲೂ ಅದರಲ್ಲಿ ಜೀವತ್ವ ಇದೆ. ಜೀವತ್ವ ಅಂದ್ರೆ ಏನು? ಚೇತನ. ಚೇತನ ಅಂದ್ರೆ ಏನು? ಜ್ಞಾನ ಮತ್ತು ದರ್ಶನ. ಈ ಜೀವತ್ವ ಏನಿದೆಯಲ್ಲ, ಜ್ಞಾನ ಮತ್ತು ದರ್ಶನ ಗುಣ ಅನಾದಿ ಕಾಲದಿಂದಲೂ ಇದೆ, ಈ ವರ್ತಮಾನದಲ್ಲೂ ಇದೆ, ಇನ್ನು ಅನಂತ ಕಾಲದವರೆಗೂ ಇರುತ್ತೆ. ಅದು ಎಂದೂ ಬಿಟ್ಟು ಹೋಗೋದಿಲ್ಲ. ತ್ರಿಕಾಲ ಸ್ವಭಾವ ಇದೆ ಯಾವುದು? ಈ ಜೀವತ್ವ ಅನ್ನೋದು. ಆದರೆ ನೋಡಿ, ಈ ಒಂದು ಇನ್ನೆರಡು ಯಾವ್ದಿದೆ? ಇನ್ನೆರಡು ಈ ಭವ್ಯತ್ವ ಮತ್ತು ಅಭವ್ಯತ್ವ. ಈ ಭವ್ಯತ್ವ ಮತ್ತು ಅಭವ್ಯತ್ವ ಇದು ಸಹ ಜೀವದೊಂದಿಗೆ ಅನಾದಿ ಕಾಲದಿಂದಲೂ ಇದೆ. ಓಕೆ, ಇದು ಯಾವುದೇ ಕರ್ಮದ ಉದಯದಿಂದ ಬಂದಿರೋದಲ್ಲ, ಅಥವಾ ಕರ್ಮ ನಿಮಿತ್ತದಿಂದ ಬಂದಿರುವಂತ ಅಲ್ಲ. ಇದು ಆ ಒಂದು ಜೀವ ದ್ರವ್ಯದ ಸಹಜವಾದಂತಹ ಸ್ವಭಾವ ಅನಾದಿ ಕಾಲದಿಂದಲೂ ಇದೆ. ಓಕೆ, ಸೊ ಈ ಜೀವತ್ವ ಭವ್ಯತ್ವ ಮತ್ತು ಅಭವ್ಯತ್ವನ ಏನಂತ ಕರೆದಿದ್ದಾರೆ ಅಂದ್ರೆ ಅಶುದ್ಧ ಪಾರಿಣಾಮಿಕ ಭಾವ ಅಂತ ಕರೆದಿದ್ದಾರೆ. ಯಾಕೆ ಜೀವತ್ವ ಮತ್ತು ಭವ್ಯತ್ವ ಮತ್ತು ಅಭವ್ಯತ್ವ ಈ ಎರಡನ್ನು ಅಶುದ್ಧ ಪಾರಿಣಾಮಿಕ ಭಾವ ಅಂತ ಕರೆದಿದ್ದಾರೆ? ಕಾರಣ ಏನಂತಂದ್ರೆ, ಈ ಎರಡು ಏನು ಭವ್ಯತ್ವ ಅಭವ್ಯತ್ವ ಪಾರಿಣಾಮಿಕ ಭಾವ ಇದೆ, ಅದು ನಂತರ ಅಂದ್ರೆ ಸಿದ್ಧರಿಗೆ ಇದು ಇರುವುದಿಲ್ಲ. ಸಿದ್ಧರಿಗೆ ಏನಾಗತ್ತೆ, ಮೋಕ್ಷ ಆದ್ಮೇಲೆ, ಸಮಸ್ತ ಕರ್ಮಗಳ ಕ್ಷಯ ಆದ್ಮೇಲೆ ಈ ಒಂದು ಭಾವವು ಬಿಟ್ಟೋಗುತ್ತೆ. ಅವರಲ್ಲಿ ಕೇವಲ ಪಾರಿಣಾಮಿಕ ಭಾವದ ಜೀವತ್ವ ಭಾವ ಇರುತ್ತೆ. ಆದರೆ ಅಂದ್ರೆ ಜೀವತ್ವ ಪಾರಿಣಾಮಿಕ ಭಾವ ಏನಿದೆ ಅದು ಶುದ್ಧ ಪಾರಿಣಾಮಿಕ ಭಾವ. ಇನ್ನು ಭವ್ಯತ್ವ ಅಭವ್ಯತ್ವ ಏನಿದೆ ಅದು ಅಶುದ್ಧ ಪಾರಿಣಾಮಿಕ ಭಾವ ಅಂತ ಹೇಳ್ತಾರೆ. ಕಾರಣ ಅದು ಶಾಶ್ವತವಾಗಿ ಇರೋದಿಲ್ಲ. ಅದು ಏನಾಗತ್ತೆ, ನಾವು ಆ ಜೀವ ಮೋಕ್ಷಕ್ಕೆ ಹೋದ್ಮೇಲೆ ಕರ್ಮಗಳೇನ್ ನಾಶ ಆಗತ್ತೆ, ಅದ್ರೊಟ್ಟಿಗೆ ಇವು ಸಹ ಏನಾಗುತ್ತೆ, ಈ ಎರಡು ಭಾವವು ಬಿಟ್ಟೋಗುತ್ತೆ. ನೋಡಿ, ಈಗ ನಾವೆಲ್ಲ ಭವ್ಯ ಜೀವಿಗಳು. ಭವ್ಯತ್ವದ ಕೆಲಸ ಏನು? ಅದ್ರ ಏನು ನಮ್ಮಲ್ಲಿ ಭವ್ಯತ್ವ ಇದೆ ಅಂದ್ಮೇಲೆ ಅದ್ರ ಏನ್ ಕೆಲಸ ಅಂದ್ರೆ, ನಮ್ಗೆ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಳ್ಳುವಂತ ಯೋಗ್ಯತೆ ನಮ್ಮಲ್ಲಿ ಇದೆ ಅನ್ನೋದಕ್ಕೆ ಆ ಭವ್ಯತ್ವ ನಮ್ಮಲ್ಲಿದೆ ಅಲ್ವಾ. ಇನ್ನು ಆ ಸಮ್ಯಕ್ತವನ್ನ ಪ್ರಾಪ್ತಿ ಮಾಡ್ಕೊಂಡು ಅದ್ರ ಫಲ ಅಂದ್ರೆ ಹೆಂಗ್ ಹೇಳೋದು ನಿಮ್ಗೆ ಅರ್ಥ ಮಾಡ್ಸೋದಂದ್ರೆ, ಇದರ ಕಾರ್ಯದ ಸಿದ್ಧಿನೇ ಆಗಿದೆ ಅಂದ್ಮೇಲೆ ಇನ್ನು ಅದು ಆ ಭಾವ ಇಟ್ಕೊಂಡು ಏನ್ ಪ್ರಯೋಜನ? ಈಗ ಭವ್ಯತ್ವ ಇರೋದೇನು? ಜೀವಿಗೆ ಸಮ್ಯಕ್ತ ಪ್ರಾಪ್ತಿಯಾಗಿ ಮೋಕ್ಷಕ್ಕೆ ಹೋಗುವಂತ ಒಂದು ಯೋಗ್ಯತೆ ಈ ಭವ್ಯತ್ವದಿಂದ ಆ ಜೀವಕ್ಕೆ ಉಂಟಾಗತ್ತೆ. ಇನ್ನು ಮೋಕ್ಷಕ್ಕೆ ಹೋಗುವಂತ ಜೀವ ಇನ್ನೇನು ಎಲ್ಲ ಕರ್ಮಗಳನ್ನು ಆ ಸಮ್ಯಕ್ತವನ್ನು ಭವ್ಯತ್ವದಿಂದಾಗಿ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂಡು ಸಮಸ್ತ ಕರ್ಮಗಳನ್ನು ನಾಶ ಮಾಡಿ ಅದ್ರ ಕಾರ್ಯನೇ ಸಿದ್ಧಿ ಆದ್ಮೇಲೆ ಇನ್ನು ಭವ್ಯತ್ವದ ಏನ್ ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಈ ಭವ್ಯತ್ವ ಅನ್ನೋದು ಏನಾಗುತ್ತೆ, ಕೊನೆಯಲ್ಲಿ ಬಿಟ್ಟು ಹೋಗುತ್ತೆ ಅಲ್ವಾ. ಹಾಗಾಗಿ ಎರಡು ಭಾವವನ್ನು ಅಶುದ್ಧ ಅಂತ ಹೇಳಿದ್ದಾರೆ. ಇನ್ನು ಪಾರಿಣಾಮಿಕ ಭಾವ ಶುದ್ಧ ಭಾವ, ಜೀವತ್ವ ಪಾರಿಣಾಮಿಕ ಭಾವ ಏನಿದೆಯಲ್ಲ ಅದನ್ನು ಶುದ್ಧ ಪಾರಿಣಾಮಿಕ ಭಾವ ಅಂತ ಕರೆದಿದ್ದಾರೆ. ಇನ್ನು ಈ ಒಂದು ಅಭವ್ಯ ಭವ್ಯ ಈ ಎರಡನ್ನು ಅಶುದ್ಧ ಪಾರಿಣಾಮಿಕ ಭಾವ ಅಂತ ಕರೆದಿದ್ದಾರೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎರಡನೇ ಗುಣಸ್ಥಾನದಲ್ಲಿ ಪಾರಿಣಾಮಿಕ ಭಾವ ಇರುತ್ತೆ. ಕಾರಣ ಏನು ಅಂತಂದ್ರೆ, ದರ್ಶನ ಮೋನಿಯದ ಕರ್ಮದ ಅಪೇಕ್ಷೆಯಿಂದ ಇಲ್ಲಿ ಮಿಥ್ಯಾತ್ವದ ಉದಯನೂ ಇಲ್ಲ, ಸಮ್ಯಕ್ ಮಿಥ್ಯಾತ್ವದ ಉದಯ ಇಲ್ಲ, ಸಮ್ಯಕ್ ಪ್ರಕೃತಿಯ ಉದಯನೂ ಇಲ್ಲ. ಈ ಮೂರೂ ಪ್ರಕೃತಿಗಳ ಉದಯ ಇಲ್ಲಿಲ್ಲ. ನೀವ್ ಹೇಳ್ಬೋದು ಇಲ್ಲಿ ಅನಂತಾನುಬಂಧಿ ಕರ್ಮದ ಉದಯ ಇದೆ ಅಲ್ವಾ, ಚಾರಿತ್ರ ಮೋನಿಯದು ಅನಂತಾನುಬಂಧಿ ಕರ್ಮದ ಉದಯ ಇದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಪಾರಿಣಾಮಿಕ ಭಾವ ಅಂದ್ರೆ ಯಾವುದೇ ಕರ್ಮದ ಉದಯ ಕ್ಷಯ ಕ್ಷೋಭಶಮದಿಂದ ರಹಿತವಾದಂತಹ ಭಾವಕ್ಕೆ ಪಾರಿಣಾಮಿಕ ಭಾವ ಅಂತ ಹೇಳ್ತೇವೆ. ಆದ್ರೆ ಎರಡನೇ ಗುಣಸ್ಥಾನದಲ್ಲಿ ಅನಂತಾನುಬಂಧಿಯ ಉದಯ ಇದೆ, ಮತ್ತೆ ಹೇಗೆ ಪಾರಿಣಾಮಿಕ ಭಾವ ಅಂತ ಹೇಳ್ತೀರಾ ಅಂತಂದ್ರೆ, ಇಲ್ಲಿ ದರ್ಶನ ಮೋನಿಯದ ಅಪೇಕ್ಷೆಯಿಂದ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಮಿಥ್ಯಾತ್ವದ ಉದಯನೂ ಇಲ್ಲ, ಸಮ್ಯಕ್ ಮಿಥ್ಯಾತ್ವದ ಉದಯ ಇಲ್ಲ, ಸಮ್ಯಕ್ ಪ್ರಕೃತಿಯದು ಉದಯ ಇಲ್ಲ. ಹಾಗಾಗಿ ಎರಡನೇ ಗುಣಸ್ಥಾನದಲ್ಲಿ ಪಾರಿಣಾಮಿಕ ಭಾವ ಇದೆ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಮೂರನೇ ಗುಣಸ್ಥಾನದಲ್ಲಿ ಕ್ಷೋಭಶಮ ಭಾವ ಮತ್ತು ಚತುರ್ಥ ಗುಣಸ್ಥಾನದಲ್ಲಿ ಮೊದಲು ಇದು ಒಂದಕ್ಕೆ ತಿಳ್ಕೊಳ್ಳೋಣ. ಮೂರನೇ ಗುಣಸ್ಥಾನದಲ್ಲಿ ಕ್ಷೋಭಶಮಿಕ ಭಾವ ಇರುತ್ತೆ ಅಂತ ಹೇಳಿದ್ದಾರೆ.
ನೋಡಿ, ಮೂರನೇ ಗುಣಸ್ಥಾನದಲ್ಲಿ ಯಾಕೆ ಕ್ಷಯೋಕ್ಷಮ ಭಾವ ಇರುತ್ತೆ? ಕಾರಣ ಅಲ್ಲಿ ಸಮ್ಯಕ್ ಪ್ರಕೃತಿಯ ಉದಯಕ್ಕಿದೆ. ಅರ್ಥ ಆಗ್ತಿದೆಯಲ್ವಾ? ಕ್ಷಮಿಸಿ, ಮೂರನೇ ಗುಣಸ್ಥಾನದಲ್ಲಿ ಕ್ಷಯೋಕ್ಷಮಿಕ ಭಾವ ಇದೆ ಅಂತ ಹೇಳಿದರೆ ಕಾರಣ ಅಲ್ಲಿ ಸಮ್ಯಕ್ ಮಿಥ್ಯಾತ್ವದ ಉದಯಕ್ಕಿದೆ. ಆದ್ರೆ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ ಈ ಎರಡರ ಏನಿದೆ ಅನುದಯ ಇದೆ. ಹಾಗಾಗಿ ಒಂದ್ ಕಡೆ ಕ್ಷಯ, ಇನ್ನೊಂದ್ ಕಡೆ ಉಪಶಮ. ಅರ್ಥ ಆಯ್ತಲ್ವಾ? ಕ್ಷಯೋಕ್ಷಮಿಕ ಭಾವ ಅಂತ ಯಾಕೆ ಹೇಳಿದ್ದಾರೆ? ಮೂರನೇ ಗುಣಸ್ಥಾನದಲ್ಲಿ ಯಾವ ಪ್ರಕೃತಿಯ ಉದಯಕ್ಕಿದೆ? ಅಲ್ಲಿ ಸಮ್ಯಕ್ ಮಿಥ್ಯಾತ್ವದ ಉದಯಕ್ಕಿದೆ. ಓಕೆ, ಇನ್ನು ಉಳಿದ ಏನು ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿಯ ಈ ಎರಡು ಪ್ರಕೃತಿಗಳ ಅನುದಯ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಕ್ಷಯೋಕ್ಷಮಿಕ ಭಾವ ಅಂತ ಹೇಳಿದ್ದಾರೆ. ಇನ್ನು ಚತುರ್ಥ ಗುಣಸ್ಥಾನ, ನಾಲ್ಕನೇ ಗುಣಸ್ಥಾನದಲ್ಲಿ ಔಪಶಮಿಕ, ಕ್ಷಾಯಿಕ ಮತ್ತು ಕ್ಷಯೋಕ್ಷಮಿಕ ಈ ಮೂರು ಭಾವವು ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ ಚತುರ್ಥ ಗುಣಸ್ಥಾನದಲ್ಲಿ ಔಪಶಮಿಕ ಭಾವ ಅಂದ್ರೆ ಯಾವುದು? ಈಗ ಅನಾದಿ ಮಿಥ್ಯಾ ದೃಷ್ಟಿ ಉಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂತಾನಲ್ಲ, ಪ್ರಥಮೋಪಶಮ ಸಮ್ಯಕ್ತ್ವ, ಆಗ ಅವನಲ್ಲಿ ಯಾವ ಒಂದು ಭಾವ ಇರುತ್ತೆ? ಔಪಶಮಿಕ ಭಾವ ಇರುತ್ತೆ. ಅರ್ಥ ಆಯ್ತಲ್ವಾ? ನಾಲ್ಕನೇ ಗುಣಸ್ಥಾನದಲ್ಲಿ ಆ ಜೀವ ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡಾಗ ಅವನಿಗೆ ಉಪಶಮ ಸಮ್ಯಕ್ತ್ವ ಇರುತ್ತೆ. ಆಗ ಅವನಲ್ಲಿ ಯಾವ ಭಾವ ಇರುತ್ತೆ? ಔಪಶಮಿಕ ಭಾವ ಇರುತ್ತೆ. ಅರ್ಥ ಆಯ್ತಲ್ವಾ? ಇನ್ನು ಇದೇ ನಾಲ್ಕನೇ ಗುಣಸ್ಥಾನದಲ್ಲಿ ಒಟ್ಟು 3 ಭಾವ ಹೇಳಿದ್ದಾರೆ. ಯಾವುದು 3 ಭಾವ ಅಂತಂದ್ರೆ, ಒಂದು ಔಪಶಮಿಕ, ಈಗ ನಾವು ತಿಳ್ಕೊಂಡ್ವಿ. ಎರಡನೇದು ಕ್ಷಾಯಿಕ ಭಾವ ಇರುತ್ತೆ ಅಂದ್ರೆ. ನೋಡಿ, ನಾಲ್ಕನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವ ಯಾವಾಗ? ನಾಲ್ಕನೇ ಗುಣಸ್ಥಾನ ವರ್ತಿ ಯಾವಾಗ ಅವನು ಈ ಸಮ್ಯಕ್ ವಿರೋಧಿ 7 ಪ್ರಕೃತಿಗಳನ್ನ ನಾಶ ಮಾಡ್ತಾನೆ, ಆಗ ಅವನಿಗೆ ಏನಾಗುತ್ತೆ? ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗತ್ತೆ. ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗೋದ್ರಿಂದ ಅವನ ಆತ್ಮನಲ್ಲಿ ಯಾವ ಭಾವ ಇರುತ್ತೆ? ಕ್ಷಾಯಿಕ ಭಾವ. ಅರ್ಥ ಆಯ್ತಲ್ವಾ? ನೋಡಿ, ನಾಲ್ಕನೇ ಗುಣಸ್ಥಾನದಲ್ಲಿ ಉಪಶಮ ಸಮ್ಯಕ್ತ್ವ ಇರಬೇಕಾದಾಗ ಅವನಿಗೆ ಉಪಶಮ ಭಾವ, ಅಥವಾ ಉಪಶಮ ಅಂತಾನು ಹೇಳ್ಬೋದು, ಔಪಶಮಿಕ ಅಂತಾನು ಹೇಳ್ಬೋದು. ಓಕೆ, ಎರಡು ಒಂದೇ. ಇನ್ನು ನಾಲ್ಕನೇ ಗುಣಸ್ಥಾನ ವರ್ತಿ ಕ್ಷಯೋಪಶಮ ಸಮ್ಯಕ್ ದೃಷ್ಟಿ ಏನ್ ಮಾಡ್ತಾನೆ? ಈ ಸಮ್ಯಕ್ ವಿರೋಧಿ 7 ಪ್ರಕೃತಿಗಳನ್ನ ನಾಶ ಮಾಡಿದಾಗ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗ್ತಾನೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದಾಗ ಈ ನಾಲ್ಕನೇ ಗುಣಸ್ಥಾನದಲ್ಲಿ ಇರುವಂತಹ ಕ್ಷಾಯಿಕ ಸಮ್ಯಕ್ ದೃಷ್ಟಿಯ ಭಾವ ಏನಿರುತ್ತೆ? ಕ್ಷಾಯಿಕ ಭಾವವನ್ನು ಹೊಂದಿರ್ತಾನೆ. ಇನ್ನು ಮೂರನೇ ಭಾವ ಕ್ಷಯೋಪಶಮಿಕ ಭಾವ. ಕ್ಷಯೋಪಶಮಿಕ ಭಾವ ಅಂದ್ರೆ ನಮಗೆ ನಿಮಗೆಲ್ಲ ಯಾವ ಭಾವ ಇದೆ? ಕ್ಷಯೋಪಶಮಿಕ ಭಾವ ಇದೆ. ಅಂದ್ರೆ ನಮ್ಗೆ ಏನಾಗಿದೆ? ನಮ್ಗೆ ಈ ಸಮ್ಯಕ್ ವಿರೋಧಿ 7 ಪ್ರಕೃತಿಗಳಲ್ಲಿ 6 ಪ್ರಕೃತಿಗಳ ಅನುದಯ ಇದೆ. ಒಂದು ಪ್ರಕೃತಿಯ ಉದಯಕ್ಕಿದೆ. ಯಾವುದು? ನಮಗೆ ಸಮ್ಯಕ್ ಪ್ರಕೃತಿಯ ಉದಯಕ್ಕಿದೆ. ಹಾಗಾಗಿ ನಮ್ಮ ಭಾವ ಏನಿದೆ? ಕ್ಷಯೋಪಶಮಿಕ ಭಾವ ಇದೆ. ಅರ್ಥ ಆಯ್ತಲ್ಲ? ಕ್ಷಯೋಪಶಮಿಕ ಭಾವ ಅಂದ್ರೆ ನೋಡಿ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವದ ಅನುದಯ. ಇನ್ನು ಅನಂತಾನುಬಂಧಿ ಅದು ಏನಾಗುತ್ತೆ? ಅನಂತಾನುಬಂಧಿ ಅಪ್ರತ್ಯಕ್ಷನ ಪ್ರತ್ಯಕ್ಷನ ಸಂಜೀವನ ರೂಪದಲ್ಲಿ ಅದು ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಏನಾಯ್ತು? ನಮ್ಗೆ ಈ 6 ಪ್ರಕೃತಿಯ ಏನಾಗುತ್ತೆ? ಈ 2 ಪ್ರಕೃತಿಯ ಅನುದಯ ಆಯ್ತು. ಯಾವುದು? ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವದ ಅನುದಯ. ಇನ್ನು ಈ ಅನಂತಾನುಬಂಧಿಯ ಉಪಶಮ ಆಯ್ತು. ಉಪಶಮ ಅಂತಂದ್ರೆ ಏನು? ಅನಂತಾನುಬಂಧಿಯ ಉಪಶಮ ಅಂತಂದ್ರೆ ಈ ಅನಂತಾನುಬಂಧಿ ಪ್ರಕೃತಿ ಏನಾಗುತ್ತೆ? ಅಪ್ರತ್ಯಕ್ಷನ ಪ್ರತ್ಯಕ್ಷನ ಸಂಜೀವನ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಅದಕ್ಕೆ ಉಪಶಮ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ? ಕ್ಷಯೋಪಶಮ. ಆಗ ನಮ್ಗೆ ಏನಾಗುತ್ತೆ? ಸಮ್ಯಕ್ ಪ್ರಕೃತಿ ಒಂದು ಮಾತ್ರ ಉದಯಕ್ಕೆ ಇರುತ್ತೆ. ಆಗ ಅದಕ್ಕೆ ಕ್ಷಯೋಪಶಮಿಕ ಭಾವ ಅಂತ ಹೇಳ್ತೇವೆ. ಸೊ ಈ 3 ಭಾವ 4ನೇ ಗುಣಸ್ಥಾನದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಏನ್ ಹೇಳಿದ್ದಾರೆ ನೋಡಿ. ದರ್ಶನ ಮೌನ್ಯ ಕರ್ಮದ ಅಪೇಕ್ಷೆಯಿಂದ ದೇಶವಿರತ ಹಾಗೂ ಪ್ರಮತ್ತ ವಿರತ ಮತ್ತು ಅಪ್ರಮತ್ತ ವಿರತ ಈ 3 ಗುಣಸ್ಥಾನದಲ್ಲಿ ಔಪಶಮಿಕ, ಕ್ಷಾಯಿಕ ಮತ್ತು ಕ್ಷಯೋಪಶಮಿಕ ಭಾವವು ಇರುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡಿ, ದರ್ಶನ್ ಮೌನ್ಯ ಕರ್ಮದ ಅಪೇಕ್ಷೆಯಿಂದ ಮೊದಲು ದೇಶವಿರತ. ದೇಶವಿರತ ಅಂದ್ರೆ 5ನೇ ಗುಣಸ್ಥಾನ. ಈ 5ನೇ ಗುಣಸ್ಥಾನ ಮತ್ತು ಪ್ರಮತ್ತ ವಿರತ ಅಂದ್ರೆ 6ನೇ ಗುಣಸ್ಥಾನ ಮತ್ತು ಅಪ್ರಮತ್ತ ವಿರತ ಅಂದ್ರೆ 7ನೇ ಗುಣಸ್ಥಾನ. ಸೊ ಈ 5, 6 ಮತ್ತು 7ನೇ ಗುಣಸ್ಥಾನದಲ್ಲಿ ಅಂದ್ರೆ ಈ 3 ಗುಣಸ್ಥಾನದಲ್ಲಿ ದರ್ಶನ ಮೌನ್ಯ ಕರ್ಮದ ಅಪೇಕ್ಷೆಯಿಂದ ಔಪಶಮಿಕ ಸಮ್ಯಕ್ತ್ವ ಅಂತಂದ್ರೇನು? ಈಗ ಉಪಶಮ ಸಮ್ಯಕ್ತ್ವದ ಅವಸ್ಥೆಯಲ್ಲಿ ಇರ್ಬೇಕಾದಾಗ ಆ ಜೀವಕ್ಕೆ ಔಪಶಮಿಕ ಭಾವವು ಇರುತ್ತದೆ. ಇನ್ನು ಕ್ಷಾಯಿಕ ಭಾವ ಯಾವಾಗ? ಅದೇ ಈ 3 ಗುಣಸ್ಥಾನದಲ್ಲಿ ಇರುವಂತ ಜೀವಿಗಳು ಯಾವಾಗ ಸಂಪೂರ್ಣ ಈ ಸಮ್ಯಕ್ ದರ್ಶನ ವಿರೋಧಿ 7 ಪ್ರಕೃತಿಗಳನ್ನು ನಾಶ ಮಾಡಿರ್ತಾರೆ, ಆಗ ಅವರಲ್ಲಿ ಕ್ಷಾಯಿಕ ಭಾವವು ಇರುತ್ತದೆ. ಇನ್ನು ಕ್ಷಯೋಪಶಮಿಕ ಭಾವ
ಯಾವಾಗ ಈ ಮೂರು ಗುಣಸ್ಥಾನ ವರ್ತಿ ಜೀವಗಳು ಕ್ಷಯೋಪಶಮಿಕ ಸಮ್ಯಕ್ತವನ್ನು ಹೊಂದಿರ್ತಾರೆ, ಆಗ ಕ್ಷಯೋಪಶಮಿಕ ಭಾವವನ್ನು ಅವರು ಹೊಂದಿರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಈ ಪ್ರಕಾರ ಇದು ದರ್ಶನ್ ಮೋಹನಿಯದ ಅಪೇಕ್ಷೆಯಿಂದ ಹೇಳಿದರೆ. ನೆಕ್ಸ್ಟ್ ಚಾರಿತ್ರ ಮೋಹನೀಯ. ಚಾರಿತ್ರ ಮೋಹನಿಯದ ಅಪೇಕ್ಷೆಯಿಂದ ಈ ಮೂರು ಗುಣಸ್ಥಾನದಲ್ಲೂ ಕ್ಷಯೋಪಶಮಿಕ ಭಾವವೇ ಇರುತ್ತದೆ. ಯಾಕೆ? 5, 6, 7ನೇ ಗುಣಸ್ಥಾನದಲ್ಲಿ ಚಾರಿತ್ರ ಮೋಹನಿಯದ ಅಪೇಕ್ಷೆಯಿಂದ ಇಲ್ಲಿ ಕ್ಷಯೋಪಶಮಿಕ ಭಾವವೇ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಕಾರಣ ನೋಡಿ, ಕಾರಣ ಏನಂತಂದ್ರೆ ಇಲ್ಲಿ ಚಾರಿತ್ರ ಮೋಹನಿಯ ಅಪೇಕ್ಷೆಯಿಂದ ಅವರು ಕ್ಷಯೋಪಶಮ ಚಾರಿತ್ರವನ್ನೇ ಹೊಂದಿರ್ತಾರೆ. ಅಲ್ಲಿ ಕ್ಷಾಯಿಕ ಚಾರಿತ್ರನೂ ಇಲ್ಲ, ಉಪಶಮ ಚಾರಿತ್ರನೂ ಇಲ್ಲ. ಅರ್ಥ ಆಯ್ತಲ್ವಾ? ಉಪಶಮ ಚಾರಿತ್ರ ಮೋಹನಿದ ಉಪಶಮ ಎಲ್ಲಾಗತ್ತೆ? ಚಾರಿತ್ರ ಮೋಹನಿದ ಉಪಶಮ ಶ್ರೇಣಿಯಲ್ಲಾಗತ್ತೆ. ಚಾರಿತ್ರ ಮೋಹನಿದ ಕ್ಷಯ ಎಲ್ಲ ಆಗ್ತಾ ಹೋಗುತ್ತೆ, ಕ್ಷಪಕ ಶ್ರೇಣಿಯಲ್ಲಾಗತ್ತೆ ಅಲ್ವಾ? ಸೊ ಎಲ್ಲಿವರೆಗೂ ಉಪಶಮ ಶ್ರೇಣಿ ಇಲ್ಲ, ಕ್ಷಪಕ ಶ್ರೇಣಿ ಇಲ್ಲ, ಅಲ್ಲಿವರೆಗೆ ಚಾರಿತ್ರ ಮೋಹನೀಯ ಅಂದ್ರೆ 7ನೇ ಗುಣಸ್ಥಾನದವರೆಗೂ 5, 6 ಮತ್ತು 7ನೇ ಗುಣಸ್ಥಾನದವರೆಗೂ ಕ್ಷಯೋಪಶಮಿಕ ಚಾರಿತ್ರವೇ ಇರುತ್ತದೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಆ ಜೀವಕ್ಕೆ ಚಾರಿತ್ರ ಮೋಹನೀಯದ ಅಪೇಕ್ಷೆಯಿಂದ ಅಲ್ಲಿ ಕ್ಷಯೋಪಶಮಿಕ ಭಾವವೇ ಇರುತ್ತೆ. ಉಪಶಮ ಭಾವನೂ ಇಲ್ಲ, ಕ್ಷಾಯಿಕ ಭಾವನೂ ಇಲ್ಲ. ಓಕೆ, ಜಯರತ್ನ ಅವರೇ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಮೇಡಮ್. ಡಾಕ್ಟರ್ ಸುಮಾರಾಣಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಕೇಳಿಮ್ಮ. ಸರ್ ಇದನ್ನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ ಸರ್? 5ನೇ 6ನೇ 7ನೇ ಗುಣಸ್ಥಾನದ್ದು 5ನೇ 6ನೇ ಗುಣಸ್ಥಾನ ಮೇಡಮ್. ಈಗ ಹೇಳಿದ್ರಲ್ಲ ಸುದರ್ಶನ ಮೋಹನೀಯ ಕರ್ಮ ಮತ್ತು ಚಾರಿತ್ರ ಮೋಹನೀಯ ಕರ್ಮ ಭಾವಗಳು. ಓಕೆ, ನೋಡಿ ಮೇಡಮ್, ತಿಳ್ಕೊಳ್ಳಿ ಇನ್ನೊಂದ್ಸಲಿ. ಓಕೆ, ನೋಡಿ ಮೇಡಮ್, ದರ್ಶನ ಮೋಹನಿದ ಅಪೇಕ್ಷೆಯಿಂದ ದರ್ಶನ ಮೋಹನಿದಲ್ಲಿ ಎಷ್ಟು ಪ್ರಕೃತಿ ಇದೆ? ಮಿಥ್ಯ ಅಥವಾ ಸಮ್ಯಕ್ ಮಿಥ್ಯ ಅಥವಾ ಸಮ್ಯಕ್ ಪ್ರಕೃತಿ ಅಲ್ವಾ? ಈ 3 ಕರ್ಮಗಳ ಅಪೇಕ್ಷೆಯಿಂದ ಇಲ್ಲಿ ಹೇಳ್ತಿದ್ದಾರೆ. ಈ ದರ್ಶನ ಮೋಹನಿಯದ ಅಪೇಕ್ಷೆಯಿಂದ ದೇಶವಿರತ ಅಂದ್ರೆ 5ನೇ ಗುಣಸ್ಥಾನದಲ್ಲಿ ಇರುವಂತ ಜೀವ ಮತ್ತು ಪ್ರಮತ್ತ ವಿರತ ಮತ್ತು ಅಪ್ರಮತ್ತ ವಿರತ ಅಂದ್ರೆ 5, 6, 7 ಈ 3 ಗುಣಸ್ಥಾನದಲ್ಲಿ ಇರುವಂತ ಜೀವಕ್ಕೆ ಔಪಶಮಿಕ ಭಾವ, ಕ್ಷಾಯಿಕ ಭಾವ ಮತ್ತು ಕ್ಷಯೋಪಶಮಿಕ ಭಾವ ಈ 3 ಭಾವವು ಸಹ ಇರ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಉದಾಹರಣೆ ತಿಳ್ಕೊಳ್ಳಿ ಮೇಡಮ್, ಇದು ಹೆಂಗ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಈಗ ಒಬ್ರು ಒಂದ್ ನಿಮಿಷ, ದೇಶವಿರತ ಪ್ರಮತ್ತವಿರತ ನೋಡಿ ಮೇಡಮ್, ಈಗ ಒಬ್ಬ ಶ್ರಾವಕ ಇದ್ದಾನೆ ಅಂತ ತಿಳ್ಕೊಳ್ಳಿ, ಸರಿನಾ? 5ನೇ ಗುಣಸ್ಥಾನವರ್ತಿ ಒಬ್ಬ 5ನೇ ಗುಣಸ್ಥಾನವರ್ತಿ ಇನ್ನೂ ಬೇಡ, ಒಂದು ಜೀವ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಜೀವ ಏನ್ ಮಾಡ್ತಿದ್ದಾನೆ? ಅವನ್ಗೆ ಇನ್ನು ಸಮ್ಯಕ್ತ ಪ್ರಾಪ್ತಿಯಾಗಿಲ್ಲ, ಇನ್ನು ಮಿಥ್ಯಾತ್ವದ ಅವಸ್ಥೆಯಲ್ಲಿದ್ದಾನೆ, ಸರಿನಾ? ಆದ್ರೆ ಅವನೇನ್ ಮಾಡಿದಾನೆ? ಅವನು ಅನುವ್ರತನ ಧಾರಣೆ ಮಾಡಿದ್ದಾನೆ. ಅವನೇನ್ ಮಾಡಿದಾನೆ ಅಂತಂದ್ರೆ ಈ ಪಂಚ ಪಾಪಗಳೇನಿದೆಯಲ್ವಾ, ಈ ಪಂಚ ಪಾಪಗಳನ್ನ ಸಂಕಲ್ಪ ಪೂರ್ವಕ ಏನ್ ಮಾಡಿದಾನೆ? ತ್ಯಾಗ ಮಾಡಿದ್ದಾನೆ. ಅಂದ್ರೆ ನಿಮ್ಗೆ ಸ್ಥೂಲ ರೂಪದಂತ ಪಾಪ ಏನ್ ತ್ಯಾಗ ಮಾಡ್ತಾನಲ್ವಾ, ಅವನ್ಗೇನ್ ಹೇಳ್ತಾರೆ ನಾವು? ಅನುವ್ರತಿ ಅಂತ ನಾವು ಹೇಳ್ತೇವೆ ಅಲ್ವಾ? ಅನುವ್ರತಿ ಏನ್ ಮಾಡ್ತಾನೆ? ಈ 5 ಪಾಪಗಳನ್ನು ಏಕದೇಶ ತ್ಯಾಗ ಮಾಡ್ತಾನೆ, ಸ್ಥೂಲ ಹಿಂಸೆಯನ್ನು ತ್ಯಾಗ ಮಾಡ್ತಾನೆ ಏಕದೇಶ. ಒಬ್ಬ ಮಿಥ್ಯಾದೃಷ್ಟಿ ಜೀವ ಇದ್ದಾನೆ, ಅವನು ಅನುವ್ರತಿಗಳು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಅವನು ಸಂಕಲ್ಪ ಪೂರ್ವಕ ಆ ವ್ರತವನ್ನು ಧಾರಣೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ, ಸರಿನಾ? ಪ್ರತಿಮಾಧಾರಿ ಇದ್ದಾನೆ ಒಬ್ಬ ಜೀವ, ಆದ್ರೆ ಮಿಥ್ಯಾದೃಷ್ಟಿ ಇದ್ದಾನೆ. ಸೊ ಅವನ್ಗೇನಾಗತ್ತೆ? ಈ ಒಂದು ಆತ್ಮನ ವಿಶುದ್ಧಿಯ ಕಾರಣದಿಂದ ಅಥವಾ ತನ್ನ ಶ್ರದ್ಧಾನದ ಗುಣದ ಕಾರಣದಿಂದ ಅವನ್ಗೇನಾಗತ್ತೆ? ಅವನು ಅನಾದಿ ಮಿಥ್ಯಾದೃಷ್ಟಿ ಆಗಿದ್ರೆ ಆ ಜೀವಕ್ಕೆ ಪ್ರಥಮೋಪಶಮ ಸಮ್ಯಕ್ತವು ಪ್ರಾಪ್ತಿಯಾಗತ್ತೆ. ಆ ಅನಾದಿ ಮಿಥ್ಯಾದೃಷ್ಟಿ ಜೀವಿಗೆ ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿಯಾಗತ್ತೆ ಅಂತ ತಿಳ್ಕೊಳ್ಳಿ, ಸರಿನಾ? ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿಯಾದಾಗ ಅದರೊಟ್ಟಿಗೆ ಏನಾಗತ್ತೆ? ಆ ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿಯಾಗಿರುತ್ತಲ್ವಾ, ಅದರ ಒಟ್ಟಿಗೆ ಅವನು ಈ ದ್ರವ್ಯ ಚಾರಿತ್ರವನ್ನು ಪಾಲನೆ ಮಾಡ್ತಿದ್ದ. ಏಕದೇಶ ದ್ರವ್ಯ ಚಾರಿತ್ರ ಅಂದ್ರೆ ಒಬ್ಬ ಅನುವೃತ್ತಿ ಯಾವ ಒಂದು ಚಾರಿತ್ರ ಪಾಲನೆ ಮಾಡ್ಬೇಕು ಆ ಚಾರಿತ್ರವನ್ನು ಅವನು ಇಲ್ಲಿ ಪಾಲನೆ ಮಾಡ್ತಿದ್ದ, ಆದ್ರೆ ಸಮ್ಯಕ್ತ ಒಂದು ಇರ್ಲಿಲ್ಲ. ಆದ್ರೆ ಅವನ್ಗೇನಾಯ್ತು? ಈ ಚಾರಿತ್ರವನ್ನಂತೂ ಪಕ್ಕಾ ಫಾಲೋ ಮಾಡ್ತಿದ್ದ, ಆದ್ರೆ ಸಮ್ಯಕ್ತ ಇರ್ಲಿಲ್ಲ. ಆದ್ರೆ ಅವನ್ಗೇನಾಯ್ತು? ಆತ್ಮನ ವಿಶುದ್ಧಿ ಕಾರಣದಿಂದ ದೇವಶಾಸ್ತ್ರ ಗುರುಗಳ ಪ್ರತಿ ಶ್ರದ್ಧಾನದ ಭಾವದಿಂದಾಗಿ ಅವನ್ಗೇನಾಗತ್ತೆ? ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿ ಆಯ್ತು. ಆಗೇನಾಗತ್ತೆ? ಅವನಿಗೆ ಪ್ರಥಮೋಪಶಮ ಸಮ್ಯಕ್ತದೊಂದಿಗೆ ಈ ಒಂದು ಅನುವ್ರತವನ್ನು ತಗೊಳಕ್ಕೆ ಬಿಡದಂತಹ ಯಾವ ಒಂದು ಚಾರಿತ್ರವನ್ನು ಘಾತ ಮಾಡುವಂತಹ
ಅಪ್ರತ್ಯಾಖ್ಯಾನ ಕರ್ಮ ಏನಿತ್ತಲ್ವಾ, ಅಪ್ರತ್ಯಾಖ್ಯಾನ ಕರ್ಮ ಏನಾಗುತ್ತೆ, ಅದು ಸಹ ಅನುದಯ ಆಗುತ್ತೆ. ಇಲ್ಲಿ ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿ ಆಯ್ತು, ಅದರೊಂದಿಗೆ ಅವನ ಅಪ್ರತ್ಯಾಖ್ಯಾನ ಕರ್ಮದ ಅನುದಯನೂ ಆಯ್ತು. ಆಗ ಅವನ ಏನಾಗ್ತಾನೆ, ಸೀದಾ ಅವನು 5ನೇ ಗುಣಸ್ಥಾನಕ್ಕೆ ಬರ್ತಾನೆ. ಆ 5ನೇ ಗುಣಸ್ಥಾನದಲ್ಲೂ ಅವನ ಸಮ್ಯಕ್ತ ಯಾವ್ದಿದೆ, ಪ್ರಥಮೋಪಶಮ ಸಮ್ಯಕ್ತ್ವ ಇದೆ ಅಲ್ವಾ. ಸೊ ಆ ಅಪೇಕ್ಷೆಯಿಂದ ಇಲ್ಲಿ ಏನ್ ಹೇಳಿದ್ರೆ, ದೇಶವಿರುತ್ತ ಗುಣಸ್ಥಾನದಲ್ಲಿ ಆ ಜೀವಕ್ಕೆ ಔಪಶಮಿಕ ಭಾವವು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಔಪಶಮಿಕ ಭಾವ ಈ ರೀತಿ ಆದಾಗ ಅವನಲ್ಲಿ ಔಪಶಮಿಕ ಭಾವ ಕಂಡು ಬರುತ್ತೆ. ಓಕೆ, ಇನ್ನು ಕ್ಷಾಯಿಕ ಭಾವ ಅಂತಂದ್ರೆ, ಈಗ 5ನೇ ಗುಣಸ್ಥಾನವರ್ತಿ ಜೀವ ಇದ್ದಾನೆ, ಅವನು ಸಂಪೂರ್ಣ ಈ ಒಂದು ಸಮ್ಯಕ್ ವಿರೋಧಿ 7 ಪ್ರಕೃತಿಗಳನ್ನ ನಾಶ ಮಾಡಿ ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದಾನೆ ಮತ್ತು ದೇಶವೃತ್ತವನ್ನು ಧಾರಣೆ ಮಾಡಿದ್ದಾನೆ. ಅಂದ್ರೆ ಅವನು 5ನೇ ಗುಣಸ್ಥಾನವರ್ತಿ ಅನ್ಸ್ಕೊಳ್ತಾನೆ ಅಲ್ವಾ. ಸೊ ಹಾಗಾಗಿ 5ನೇ ಗುಣಸ್ಥಾನದಲ್ಲಿ ಇದ್ದಾನೆ, ದೇಶವೃತ್ತಿ ಇದ್ದಾನೆ ಅಥವಾ ದೇಶ ಸಂಯಮಿ ಇದ್ದಾನೆ, ಮತ್ತೆ ಅವನು ಕ್ಷಾಯಿಕ ಸಮ್ಯಕ್ ದೃಷ್ಟಿನಿ ಇದ್ದಾನೆ. ಹಾಗಾಗಿ ಅವನಲ್ಲಿ ಕ್ಷಾಯಿಕ ಭಾವ ಕಂಡು ಬರುತ್ತೆ. ಆಮೇಲೆ ಕ್ಷಯೋಪಶಮಿಕ ಭಾವ ಅಂತಂದ್ರೆ, ಅವನು ಅಣುವೃತ್ತ ಅಂತೂ ಧಾರಣೆ ಮಾಡಿದ್ದಾನೆ, ಅದರೊಟ್ಟಿಗೆ ಅವನಿಗೆ ಕ್ಷಯೋಪಶಮ ಸಮ್ಯಕ್ತ್ವ ಇದೆ. ಕ್ಷಯೋಪಶಮ ಸಮ್ಯಕ್ತ್ವ ಅಂದ್ರೆ ನಾನು ಹೇಳಿದ್ನಲ್ಲ ಈಗ, ಒಟ್ಟು ಏನು ಸಮ್ಯಕ್ ವಿರೋಧಿ 7 ಪ್ರಕೃತಿಗಳಲ್ಲಿ ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವದ ಅನುದಯ ಮತ್ತು ಅನಂತಾನುಬಂಧಿ ಏನಾಗುತ್ತೆ, ಅನಂತಾನುಬಂಧಿ ಅನ್ಯ ಪ್ರಕೃತಿ ರೂಪ ಪರಿಣಾಮ ಆಗಿ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬರುತ್ತೆ. ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವದ ಅನುದಯ, ಅನಂತಾನುಬಂಧಿ ಕ್ರೋಧಮಾನ ಮಾಯಲೋಭ ಅನ್ಯ ಪ್ರಕೃತಿ ರೂಪ ಉದಯಕ್ಕೆ ಬರುತ್ತೆ. ಅದ್ರ ಉದಯಕ್ಕೆ ಬರುತ್ತೆ ಅಂದ್ರೆ ಅದು ಪೂರ್ತಿ ಕನ್ವರ್ಟ್ ಆಗಿ ಪ್ರತ್ಯಾಖ್ಯಾನ ಸಂಜಲನ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಅದರೊಟ್ಟಿಗೆ ಸಮ್ಯಕ್ ಪ್ರಕೃತಿಯ ಉದಯ ಇರುತ್ತೆ. ಹಾಗಾಗಿ ಅವನು ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿ ಅನ್ಸ್ಕೊಳ್ತಾನೆ. ಅರ್ಥ ಆಯ್ತಲ್ವಾ, ಅಲ್ಲಿ ಅವನಿಗೆ ಕ್ಷಯೋಪಶಮಿಕ ಭಾವ ಇರುತ್ತೆ. ಅರ್ಥ ಆಯ್ತಾ ಮೇಡಮ್? ಗೊತ್ತಾಯ್ತಲ್ವಾ, ಅಥವಾ ಬರೆದು ತೋರಿಸ್ಬೇಕು ಮೇಡಮ್? ಇದು ತುಂಬಾ ಗೊತ್ತಾಯ್ತಲ್ವಾ? ಓಕೆ, ಇಷ್ಟೇ ತಿಳ್ಕೊಳ್ಳಿ ಮೇಡಮ್. ಯಾವ ಜೀವಿಕೆ ಕ್ಷಯೋಪಶಮಿಕ ಸಮ್ಯಕ್ತ್ವ ಇದೆ ಅವನಿಗೆ ಕ್ಷಯೋಪಶಮಿಕ ಭಾವ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರೆ ಕ್ಷಾಯಿಕ ಭಾವ, ಔಪಶಮಿಕ ಸಮ್ಯಕ್ ದರ್ಶನ ಇದ್ರೆ ಅವನು ಔಪಶಮಿಕ ಭಾವ ಅಂತ ಇರುತ್ತೆ. ಓಕೆ ಸರಿ. ನೆಕ್ಸ್ಟ್ ಚಾರಿತ್ರ ಮೋನಿಯ ಅಪೇಕ್ಷೆಯಿಂದ ನೋಡಿ, ಚಾರಿತ್ರ ಮೋನಿಯ ಅಪೇಕ್ಷೆಯಿಂದ ಈ 3 ಗುಣಸ್ಥಾನಗಳಲ್ಲಿ ನೋಡಿ, ಚಾರಿತ್ರ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಚಾರಿತ್ರ ಪ್ರಾರಂಭ ಆಗೋದೆ 5ನೇ ಗುಣಸ್ಥಾನದಿಂದ ಅಲ್ವಾ. ದೇಶ ಚಾರಿತ್ರ, ಸಕಲ ಚಾರಿತ್ರ ಅಂತ ನಾವು ಹೇಳ್ತೇವಲ್ವಾ. 5ನೇ ಗುಣಸ್ಥಾನದಲ್ಲಿ ದೇಶ ಚಾರಿತ್ರ, 6ನೇ ಗುಣಸ್ಥಾನದಲ್ಲಿ ಸಕಲ ಚಾರಿತ್ರ ಅಂತ ನಾವು ಹೇಳ್ತೇವೆ ಅಲ್ವಾ. ಚಾರಿತ್ರ ಪ್ರಾರಂಭ ಆಗೋದೆ 5ನೇ ಗುಣಸ್ಥಾನದಿಂದ. ಹಾಗಾಗಿ ಇಲ್ಲಿ 5, 6 ಮತ್ತು 7 ಈ 3 ಗುಣಸ್ಥಾನದಲ್ಲಿ ಕ್ಷಯೋಪಶಮಿಕ ಚಾರಿತ್ರವೇ ಇರುತ್ತದೆ. ಅವನು ನೋಡಿ, ಚಾರಿತ್ರ ಅಪೇಕ್ಷೆಯಿಂದ ನೀವು ತಿಳ್ಕೊಬೇಕು. ಈಗ ಒಬ್ಬ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾನೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅವನು ಈಗ ಮುನಿ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, 7ನೇ ಗುಣಸ್ಥಾನದಲ್ಲಿ ಇದ್ದಾನೆ. ಬಟ್ ಅವನ ಭಾವ ಏನಿರುತ್ತೆ, ಚಾರಿತ್ರ ಮೋನಿಯದ ಅಪೇಕ್ಷೆಯಿಂದ ಅವನ ಭಾವ ಏನಿರುತ್ತೆ, ಕ್ಷಯೋಪಶಮಿಕನೇ ಆಗಿರುತ್ತೆ. ದರ್ಶನ ಮೋನಿಯದ ಅಪೇಕ್ಷೆಯಿಂದ ಅವನ ಕ್ಷಾಯಿಕ ಭಾವ ಇರುತ್ತೆ. ಚಾರಿತ್ರ ಮೋನಿಯದ ಅಪೇಕ್ಷೆಯಿಂದ ಅವನ ಭಾವ ಕ್ಷಯೋಪಶಮಿಕನೇ ಆಗಿರುತ್ತೆ. ಯಾಕಂದ್ರೆ 7ನೇ ಗುಣಸ್ಥಾನ ತನಕ ಕ್ಷಯೋಪಶಮಿಕ ಚಾರಿತ್ರನೇ ಇರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಇನ್ನು ನೆಕ್ಸ್ಟ್ ದರ್ಶನ ಮೋನಿಯ ಕರ್ಮದ ಅಪೇಕ್ಷೆಯಿಂದ ಉಪಶಮ ಶ್ರೇಣಿಯ 8, 9, 10 ಮತ್ತು 11ನೇ ಗುಣಸ್ಥಾನದಲ್ಲಿ ಔಪಶಮಿಕ ಭಾವ ಮತ್ತು ಕ್ಷಾಯಿಕ ಭಾವ ಎರಡೂ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ ಮೋನಿದ ಅಪೇಕ್ಷೆಯಿಂದ ಉಪಶಮ ಶ್ರೇಣಿಯಲ್ಲಿ ಇರುವಂತಹ ಜೀವ 8, 9, 10, 11 ಯಾಕೆ 11 ತನಕ ಮಾತ್ರ ತಗೊಂಡಿದ್ದಾರೆ ಅಂತಂದ್ರೆ, ಉಪಶಮ ಶ್ರೇಣಿಯ ಗುಣಸ್ಥಾನ ಎಷ್ಟು? 8ರಿಂದ 11 ಮಾತ್ರ ಅಲ್ವಾ. 11 ಮೇಲೆ ಹೋಗ್ಬೇಕಾದ್ರೆ ಕ್ಷಪಕ ಶ್ರೇಣಿ ಇರಬೇಕು, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಉಪಶಮ ಶ್ರೇಣಿಯನ್ನು ಏರುತ್ತಿರುವಂತಹ ಮುನಿ 8ರಿಂದ ಏನು 11ನೇ ಗುಣಸ್ಥಾನವರೆಗೂ ಇದೆ, 8, 9, 10, 11 ಅಲ್ಲಿ ಔಪಶಮಿಕ ಭಾವವು ಕಂಡು ಬರುತ್ತದೆ ಹಾಗೂ ಕ್ಷಾಯಿಕ ಭಾವವು ಸಹ ಕಂಡು ಬರುತ್ತದೆ. ಅಂದ್ರೆ ಒಬ್ಬ ಜೀವ ದ್ವಿತೀಯೋಪಶಮ ಸಮ್ಯಕ್ತದೊಂದಿಗೆ ಉಪಶಮ ಶ್ರೇಣಿ ಏರ್ತಿದ್ದಾನೆ ಅಂತಂದ್ರೆ ಅವನ ಒಂದು ಭಾವ ಯಾವ್ದಿರುತ್ತೆ? ಔಪಶಮಿಕ ಭಾವ ಇರುತ್ತೆ. ಔಪಶಮಿಕ ಅಂತಾನೆ ಹೇಳ್ಬೋದು, ಉಪಶಮ ಅಂತಾನೆ ಹೇಳ್ಬೋದು. ಅದೇ ಒಬ್ಬ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ನೋಡಿ, ಒಂದು ತಿಳ್ಕೊಳ್ಳಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಉಪಶಮ ಶ್ರೇಣಿನೂ ಇರ್ಬೋದು, ಕ್ಷಪಕ ಶ್ರೇಣಿನೂ ಇರ್ಬೋದು, ಎರಡೂ ಶ್ರೇಣಿಯನ್ನು ಅವನು ಏರ್ಬೋದು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಯಾವಾಗ ಉಪಶಮ ಶ್ರೇಣಿ ಏರ್ತಾನೆ ಆಗ ಅವನ ಒಂದು ಭಾವ ಏನಿರುತ್ತೆ ಅಂತಂದ್ರೆ ಕ್ಷಾಯಿಕ ಭಾವ ಇರುತ್ತೆ ಅಲ್ವಾ. ಯಾಕಂತಂದ್ರೆ ಕ್ಷಾಯಿಕ ಭಾವ ಯಾಕೆ? ಯಾಕಂದ್ರೆ ಅವನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾನೆ.
ದರ್ಶನ್ ಮೋನಿಯ ಸಮಸ್ತ ಏನು ಸಮ್ಯಕ್ ವಿರೋಧಿ 7 ಪ್ರಕೃತಿಗಳನ್ನ ನಾಶ ಮಾಡಿದ್ದಾನೆ. ಹಾಗಾಗಿ ಅವನು ಉಪಶಮ ಶ್ರೇಣಿ ಏರ್ಬೇಕಾದ್ರೂ ತನ್ನ ಕ್ಷಾಯಿಕ ಉಪಶಮ ಶ್ರೇಣಿ ಏರಿದ್ರೂ ಅವನು ತನ್ನ ಕ್ಷಾಯಿಕ ಸಮ್ಯಕ್ದೊಂದಿಗೆ ಏರ್ತಾನೆ. ಹಾಗಾಗಿ ಅವನಲ್ಲಿ ಕ್ಷಾಯಿಕ ಭಾವವೇ ಇರುತ್ತದೆ. ಇನ್ನು ದ್ವಿತೀಯೋಪಶಮದೊಂದಿಗೆ ಉಪಶಮ ಶ್ರೇಣಿ ಇರುವವರಿಗೆ, ದ್ವಿತೀಯೋಪಶಮ ಇರೋರು ಉಪಶಮ ಶ್ರೇಣಿ ಮಾತ್ರನೇ ಏರಕ್ಕಾಗೋದು. ದ್ವಿತೀಯೋಪಶಮದೊಂದಿಗೆ ಉಪಶಮ ಶ್ರೇಣಿ ಏರೋವರಿಗೆ ಔಪಶಮಿಕ ಭಾವ ಅಥವಾ ಉಪಶಮ ಭಾವವು ಇರುತ್ತದೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಉಪಶಮ ಶ್ರೇಣಿ ಹೇಳಿದ್ರೆ ಅವನಿಗೂ ಸಹ ಕ್ಷಾಯಿಕ ಭಾವನೆ ಇರುತ್ತೆ, ಹೊರತಾಗಿ ಉಪಶಮ ಭಾವ ಅವನಲ್ಲಿ ಇರುವುದಿಲ್ಲ. ಓಕೆ, ಯಾಕಂದ್ರೆ ಅವನು ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದಾನೆ. ಇನ್ನು ಚಾರಿತ್ರ ಮೌನ್ಯ ಕರ್ಮದ ಅಪೇಕ್ಷೆಯಿಂದ ಈ 4 ಗುಣಸ್ಥಾನಗಳಲ್ಲಿ ಮಾತ್ರ ಔಪಶಮಿಕ ಭಾವವೇ ಕಂಡು ಬರುತ್ತದೆ. ನೋಡಿ, ಚಾರಿತ್ರ ಮೌನ್ಯದ ಅಪೇಕ್ಷೆಯಿಂದ ಈ 4 ಗುಣಸ್ಥಾನಗಳಲ್ಲಿ ಔಪಶಮಿಕ ಭಾವವೇ ಕಂಡು ಬರುತ್ತದೆ. ಅರ್ಥ ಆಗ್ತಿದೆಯಲ್ವಾ? ಯಾಕಂದ್ರೆ ಅವನು ಕ್ಷಪಕ ಶ್ರೇಣಿ ಏರ್ತಿದ್ದಾನೆ. ಇಲ್ಲಿ ಚಾರಿತ್ರ ಮೌನ್ಯ ಕರ್ಮನ ಅವನು ಏನ್ ಮಾಡ್ತಿದ್ದಾನೆ, ಉಪಶಮ ಮಾಡ್ತಾ ಹೋಗ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಲ್ವಾ? ಉಪಶಮ ಶ್ರೇಣಿ ಏರ್ತಿದ್ದಾನೆ ಅಂದ್ಮೇಲೆ ಚಾರಿತ್ರ ಮೌನ್ಯ ಕರ್ಮವನ್ನು ಉಪಶಮ ಮಾಡ್ತಾ ಹೋಗ್ತಿದ್ದಾನೆ. ಹಾಗಾಗಿ ಆ ಜೀವದ ಭಾವ ಏನಿದೆ, ಉಪಶಮ ಭಾವ ಇದೆ. ಹಾಗಾಗಿ ಚಾರಿತ್ರ ಮೌನ್ಯದ ಅಪೇಕ್ಷೆಯಿಂದ ಅವ್ರ ಭಾವ ಔಪಶಮಿಕ ಭಾವನೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಓಕೆ, ಇನ್ನು ದರ್ಶನ್ ಮೌನ್ಯ ಮತ್ತು ಚಾರಿತ್ರ ಮೌನ್ಯ ಕರ್ಮದ ಅಪೇಕ್ಷೆ ಕ್ಷಪಕ ಶ್ರೇಣಿ ಇರುವಂತಹ 8, 9, 10 ಮತ್ತು 12ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವವೇ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ದರ್ಶನ್ ಮೌನ್ಯ ಮತ್ತು ಚಾರಿತ್ರ ಮೌನ್ಯ ಈ 2 ಕರ್ಮದ ಅಪೇಕ್ಷೆಯಿಂದ ಕ್ಷಪಕ ಶ್ರೇಣಿ ಏರುವಂತಹ ಮುನಿಗೆ 9, 10, 12ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಭಾವವೇ ಇರುತ್ತದೆ. ನೋಡಿ, ಕಾರಣ ಏನಂತಿದ್ದಾರೆ ಅಂದ್ರೆ, ಈಗ ಒಬ್ಬ ಮುನಿ ಇದ್ದಾರೆ, ಆ ಮುನಿ ಕ್ಷಪಕ ಶ್ರೇಣಿ ಏರ್ತಿದ್ದಾರೆ. ನೋಡಿ, ಕ್ಷಪಕ ಶ್ರೇಣಿ ಏರ್ಬೇಕಾದ್ರೆ ಮುಖ್ಯವಾಗಿ ನಮ್ಗೆ ಏನ್ ಬೇಕು, ಕ್ಷಾಯಿಕ ಸಮ್ಯಕ್ತ ಬೇಕು ಅಲ್ವಾ? ಕ್ಷಾಯಿಕ ಸಮ್ಯಕ್ತ ಬೇಕು ಅಂತಂದ್ರೆ ಇಲ್ಲಿ ದರ್ಶನ್ ಮೌನ್ಯದ ಅಪೇಕ್ಷೆಯಿಂದ ಆ ಜೀವಕ್ಕೆ ಮುಂಚೆನೆ ಏನ್ ಪ್ರಾಪ್ತಿ ಆಯ್ತು, ಕ್ಷಾಯಿಕ ಭಾವ ಪ್ರಾಪ್ತಿ ಆಯ್ತು. ಶ್ರೇಣಿ ಏರೋ ಮುಂಚೆನೆ ಆ ಜೀವಕ್ಕೆ ಏನಾಯ್ತು, ಕ್ಷಾಯಿಕ ಭಾವ ಪ್ರಾಪ್ತಿ ಆಯ್ತು ಇಲ್ಲಿ. ಓಕೆ, ಕ್ಷಪಕ ಶ್ರೇಣಿ ಏರೋನು ದರ್ಶನ್ ಮೌನ್ಯದ ಅಪೇಕ್ಷೆಯಿಂದ. ಇನ್ನು ಚಾರಿತ್ರ ಮೌನ್ಯದ ಅಪೇಕ್ಷೆಯಿಂದಲೂ ಕ್ಷಾಯಿಕ ಭಾವನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಕಾರಣ ಅವನು ಚಾರಿತ್ರ ಮೌನ್ಯ ಕರ್ಮದ ಅಪೇಕ್ಷೆಯಿಂದ ಅವನು ಏನ್ ಮಾಡ್ತಿದ್ದಾನೆ, ಚಾರಿತ್ರ ಮೌನ್ಯದ ಏನು ಕರ್ಮ ಪ್ರಕೃತಿಗಳಿದೆಯಲ್ವಾ, ಅವುಗಳನ್ನ ಅವನು ನಾಶ ಮಾಡ್ತಾ ಹೋಗ್ತಿದ್ದಾನೆ ಅಲ್ವಾ? ನಾಶ ಮಾಡ್ತಾ ಹೋಗ್ತಿರುವ ಕಾರಣದಿಂದ, ಕ್ಷಯ ಮಾಡ್ತಾ ಹೋಗ್ತಿರುವ ಕಾರಣದಿಂದ ಅವನಲ್ಲಿ ಚಾರಿತ್ರ ಮೌನ್ಯದ ಅಪೇಕ್ಷೆಯಿಂದ ಕ್ಷಾಯಿಕ ಭಾವವೇ ಕಂಡು ಬರುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಸಯೋಗ ಕೇವಲಿ, ಅಯೋಗ ಕೇವಲಿ ಮತ್ತು ಗುಣಸ್ಥಾನಾತೀತ ಸಿದ್ಧ ಪರಮೇಷ್ಠಿಗಳಲ್ಲಿ ನಿಯಮದಿಂದ ಕ್ಷಾಯಿಕ ಭಾವವೇ ಕಂಡು ಬರುತ್ತದೆ. ನೋಡಿ, ಸಯೋಗ ಕೇವಲಿ ಅಂತಂದ್ರೆ 13ನೇ ಗುಣಸ್ಥಾನದಲ್ಲಿರುವಂತಹ ಅರಿಹಂತ ಪರಮೇಷ್ಠಿಗಳು. ಅಯೋಗ ಕೇವಲಿ ಅಂದ್ರೆ 14ನೇ ಗುಣಸ್ಥಾನ. ಇನ್ನು ಗುಣಸ್ಥಾನದಿಂದ ರಹಿತವಾದಂತಹ ಯಾವ ಒಂದು ಸಿದ್ಧ ಪರಮೇಷ್ಠಿಯರಿದ್ದಾರೆ, ಈ 3 ಜನಕ್ಕೂ ಕ್ಷಾಯಿಕ ಭಾವವೇ ಇರುತ್ತದೆ ಅಲ್ವಾ? ಅವರಲ್ಲಿ ಕ್ಷಾಯಿಕ ದರ್ಶನ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ಸುಖ ಅಂತೆಲ್ಲ ನಾವು ಹೇಳ್ತೀವಲ್ವ ಅವ್ರಿಗೆ ಅಲ್ವಾ? ಸೊ ಕ್ಷಾಯಿಕ ದರ್ಶನ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ಸಮ್ಯಕ್ ದರ್ಶನ, ಕ್ಷಾಯಿಕ ಚಾರಿತ್ರ ಅಂತೆಲ್ಲ ನಾವು ಹೇಳ್ತೇವೆ ನೋಡಿ. ಅದೆಲ್ಲ ಯಾರಿಗಿರುತ್ತೆ, ಈ 3 ಜನದಲ್ಲಿ ಕೇವಲ ಕ್ಷಾಯಿಕ ಭಾವನೆ ಇರುತ್ತೆ ಸದಾ. ಸೊ ಸಂಯೋಗ ಕೇವಲ, ಅಯೋಗ ಕೇವಲಿ ಮತ್ತು ಗುಣಸ್ಥಾನದ ರಹಿತವಾದಂತಹ ಸಿದ್ಧ ಪರಮೇಶ್ವರಿಗೆ ನಿಯಮದಿಂದ ಕ್ಷಾಯಿಕ ಭಾವವೇ ಇರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಯಾವ ಗುಣಸ್ಥಾನದಿಂದ ಯಾವ ಗುಣಸ್ಥಾನಕ್ಕೆ ಹೋಗೋದು ಬರೋದು ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಜೀವ ಗುಣಸ್ಥಾನ ಮೇ ಕಿಸ್ ಕ್ರಮ ಸೆ ಚಡ್ತಾ ಉತರ್ತಾ ಹೈ, ಅಂದ್ರೆ ಜೀವನು ಯಾವ ಕ್ರಮದಿಂದ ಗುಣಸ್ಥಾನಗಳಲ್ಲಿ ಹತ್ತುವುದು ಇಳಿಯುವುದು ಮಾಡುತ್ತಾನೆ ತಿಳ್ಕೊಳ್ಳೋಣ. ಜೀವವು ಗುಣಸ್ಥಾನಗಳಲ್ಲಿ ಯಾವ ಕ್ರಮದಿಂದ ಹತ್ತುತ್ತಾನೆ ಇಳಿತಾನೆ ಅಂತ ಇಲ್ಲಿ ಪ್ರಶ್ನೆ ಇದೆ. 34ನೇ ಪ್ರಶ್ನೆ. ಅದರಲ್ಲಿ ಮೊದಲು 34ನೇ ಪ್ರಶ್ನೆಯಲ್ಲಿ ಮೊದಲು ಏನ್ ಕೊಟ್ಟಿದ್ದಾರೆ ಓದೋಣ. ಮಿಥ್ಯಾದೃಷ್ಟಿ ಗುಣಸ್ಥಾನ ಭೂಮಿಕಾ ಸ್ವರೂಪ. ಓಕೆ, ಮೊದಲು ಮಿಥ್ಯಾದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದಾರೆ. ಅನಾದಿ ಮಿಥ್ಯಾದೃಷ್ಟಿ ಜೀವ ಕರ್ಣಲಬ್ಧಿಯ ಪ್ರಭಾವದಿಂದ ಸಮ್ಯಕ್ ಘಾತಕ ಪ್ರಕೃತಿಯನ್ನು ಉಪಶಮ ಮಾಡಿ 4ನೇ ಗುಣಸ್ಥಾನಕ್ಕೆ ಬರುತ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಏನು ಅಂತಂದ್ರೆ ನೋಡಿ, ಒಬ್ಬ ಅನಾದಿ ಮಿಥ್ಯಾದೃಷ್ಟಿ ಇದ್ದಾನೆ. ಆ ಅನಾದಿ ಮಿಥ್ಯಾದೃಷ್ಟಿ ಏನ್ ಮಾಡ್ತಾನೆ, ಈ ಸಮ್ಯಕ್ ಘಾತಕ ಪ್ರಕೃತಿಗಳೇನಿದೆಯಲ್ವಾ, ಸಮ್ಯಕ್ ಘಾತಕ ಪ್ರಕೃತಿಗಳು ಅಂದ್ರೆ ಯಾವುದು, ಅನಂತನ ಮಂದಿ ಮಿಥ್ಯಾತ, ಸಮ್ಯಕ್ ಮಿಥ್ಯಾತ ಮತ್ತು ಸಮ್ಯಕ್ ಪ್ರಕೃತಿ. ಇವುಗಳ
ಉಪಶಮ ಮಾಡೋದ್ರಿಂದ ಅವನು 4ನೇ ಗುಣಸ್ಥಾನಕ್ಕೆ ಬರ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಇನ್ನು ಸಾಧಿ ಮಿಥ್ಯಾದೃಷ್ಟಿ. ಸಾಧಿ ಮಿಥ್ಯಾದೃಷ್ಟಿ ಅಂದ್ರೆ ಒಮ್ಮೆ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂಡು ಪುನಃ ಮಿಥ್ಯಾವಸ್ಥೆಗೆ ಹೋಗಿದ್ದಾನೆ, ಅವನಿಗೆ ಸಾಧಿ ಮಿಥ್ಯಾದೃಷ್ಟಿ ಅಂತ ಹೇಳ್ತಾರೆ. ಸೊ ಸಾಧಿ ಮಿಥ್ಯಾದೃಷ್ಟಿ ಜೀವ ಸಮ್ಯಕ್ ಪ್ರಕೃತಿಯ ಉದಯದಿಂದ 4ನೇ ಗುಣಸ್ಥಾನಕ್ಕೆ ಬರ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಸಾಧಿ ಮಿಥ್ಯಾದೃಷ್ಟಿ ಅನ್ನೋನು ಅವನ ಏನು ಒಂದು ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬಂದಾಗ ಸೀದಾ ಅವನು ಅಲ್ಲಿಂದ 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅರ್ಥ ಆಯ್ತಲ್ವಾ? ಅಂದ್ರೆ ನೋಡಿ, ಇಲ್ಲಿ ಅವನು ಸಾಧಿ ಮಿಥ್ಯಾದೃಷ್ಟಿ ಮಿಥ್ಯಾ ಅವಸ್ಥೆಯಲ್ಲಿ ಇರ್ಬೇಕಾದಾಗ ಅವನಿಗೆ ಅನಂತಾನುಬಂಧಿ ಕ್ರೋಧಮಾನ ಮಾಯಾ ಲೋಭ ಈ 4 ಪ್ರಕೃತಿಗಳ ಉದಯನೂ ಇದೆ. ಅದರೊಟ್ಟಿಗೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಅಲ್ಲ, ಒಂದ್ ನಿಮಿಷ ಕೇಳಿ. ಸಾಧಿ ಮಿಥ್ಯಾದೃಷ್ಟಿ ಜೀವಿ ಇದನ್ನಲ್ವಾ, ಅವನು ಆ ಮಿಥ್ಯಾ ಅವಸ್ಥೆಯಲ್ಲಿ ಅವನಿಗೆ ಅನಂತಾನುಬಂಧಿಯ ಉದಯನೂ ಇದೆ, ಅದರೊಟ್ಟಿಗೆ ಮಿಥ್ಯಾತ್ವದ ಉದಯನೂ ಇದೆ. ಸರಿನಾ? ಯಾವಾಗ ಅವನಿಗೆ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬರುತ್ತೆ ಆಗ ಅವನು ಸೀದಾ ಏನಾಗ್ತಾನೆ ನೋಡಿ, ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದಾಗ ಅವನು 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅದ್ರೊಟ್ಟಿಗೆ ಅವನಿಗೆ ಏನಾಗುತ್ತೆ, ಸಮ್ಯಕ್ ಪ್ರಕೃತಿಯನ್ನು ಉದಯಕ್ಕೆ ಬಂತು, ಆದ್ರೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಏನಾಗುತ್ತೆ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಈ ಇಷ್ಟು ಪ್ರಕೃತಿಗಳು ಅನುದಯ ಆಗುತ್ತೆ. ಅನುದಯದೊಂದಿಗೆ ಸಮ್ಯಕ್ ಪ್ರಕೃತಿಯ ಉದಯ ಆಗುತ್ತೆ, ಆಗ ಅವನು 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಸಾಧಿ ಮಿಥ್ಯಾದೃಷ್ಟಿ ಮತ್ತೆ ಮತ್ತೆ ಉಪಶಮ ಮಾಡೋದು ಅವಶ್ಯಕತೆ ಇಲ್ಲ. ಒಂದ್ಸಲಿ ಪ್ರಥಮೋಪಶಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಆ ಜೀವ ಪುನಃ ಮಿಥ್ಯಾ ಅವಸ್ಥೆಗೆ ಬಂದಿದ್ರೆ ಅವನು ಮತ್ತೆ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ ಮತ್ತೆ ಅವನು ಉಪಶಮ ಮಾಡೋ ಅವಶ್ಯಕತೆ ಇಲ್ಲ. 7 ಪ್ರಕೃತಿಗಳನ್ನ ಒತ್ತಿ ಹಿಡಿಯುವಂತಹ ಕಾರ್ಯ ಮಾಡುವುದು ಅವಶ್ಯಕತೆ ಇಲ್ಲ. ಅವನ್ಗೇನಾಗತ್ತೆ, ಈ 7 ಪ್ರಕೃತಿಗಳಲ್ಲಿ ಒಂದು ಪ್ರಕೃತಿ ಉದಯಕ್ಕೆ ಬಂದ್ಬಿಡುತ್ತೆ, ಯಾವ್ದೋ ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದ್ಬಿಡುತ್ತೆ. ಇನ್ನು 6 ಪ್ರಕೃತಿಗಳು ಅನುದಯದಲ್ಲೇ ಇರ್ತವೆ. ಇನ್ನು 6 ಪ್ರಕೃತಿಗಳು ಏನಾಗುತ್ತೆ, ಅನುದಯ ಆಗುತ್ತೆ, ಒಂದು ಉದಯಕ್ಕೆ ಬರುತ್ತೆ, ಯಾವ್ದೋ ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬರುತ್ತೆ. ಆಗ ಅವನು ಸೀದಾ 1ರಿಂದ 4ನೇ ಗುಣಸ್ಥಾನಕ್ಕೆ ಬರ್ಬೋದು ಅವನು. ಅರ್ಥ ಆಯ್ತಲ್ವಾ? ಈ ರೀತಿ ಅವ್ರು ಹೇಳ್ತಿದ್ದಾರೆ. ಅರ್ಥ ಆಗಿಲ್ಲ ಅಂದ್ರೆ ನಂತರ ಕೇಳಿ ತಿರ್ಗಾ. ನೆಕ್ಸ್ಟ್, ಸಾಧಿ ಮಿಥ್ಯಾದೃಷ್ಟಿ ಜೀವ ಸಮ್ಯಕ್ ಮಿಥ್ಯಾ ಪ್ರಕೃತಿಯ ಉದಯದಿಂದ 3ನೇ ಗುಣಸ್ಥಾನಕ್ಕೆ ಬರ್ತಾನೆ. ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಸಾಧಿ ಮಿಥ್ಯಾದೃಷ್ಟಿ ಜೀವಿಗೆ ಆ 7 ಪ್ರಕೃತಿಗಳಲ್ಲಿ ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಉದಯಕ್ಕೆ ಬಂದು ಉಳಿದಿದ್ದೆಲ್ಲ ಅನುದಯ ಆಗತ್ತೆ. ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿ ಮಾತ್ರ ಉದಯಕ್ಕೆ ಬರುತ್ತೆ, ಆಗ ಅವನು ಸೀದಾ 1ರಿಂದ 3ನೇ ಗುಣಸ್ಥಾನಕ್ಕೆ ಬರ್ತಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ವಾ? ಇನ್ನು ಸಾಧಿ ಮಿಥ್ಯಾದೃಷ್ಟಿ ಜೀವಿಗೆ ಸಮ್ಯಕ್ತ್ವ ಮತ್ತು ಸಾಧಿ ಮಿಥ್ಯಾದೃಷ್ಟಿ ಜೀವಿಗೆ ಸಮ್ಯಕ್ತ್ವ ಹಾಗೂ ಪಂಚಪಾಪಗಳ ಏಕದೇಶ ತ್ಯಾಗ ರೂಪ ಪರಿಣಾಮದಿಂದ ದೇಶ ವಿರುದ್ಧ ಗುಣಸ್ಥಾನಕ್ಕೆ ಬರುತ್ತಾನೆ. ಅಂದ್ರೆ ಒಬ್ಬ ಸಾಧಿ ಮಿಥ್ಯಾದೃಷ್ಟಿ ಜೀವಿಯ ಇದ್ದಾನೆ, ಅವನು ಏನ್ ಮಾಡ್ತಿದ್ದಾನೆ, ವ್ರತಗಳನ್ನೆಲ್ಲ ಪಾಲನೆ ಮಾಡ್ತಿದ್ದಾನೆ, ಆದ್ರೆ ಇನ್ನು ಮಿಥ್ಯಾವಸ್ಥೆ ಇದೆ. ಆ ವ್ರತಗಳನ್ನೆಲ್ಲ ಅವನು ಪಾಲನೆ ಮಾಡ್ತಿದ್ದಾನೆ. ಅವನಿಗೇನಾಗತ್ತೆ, ಆ ಒಂದು ಅವಸ್ಥೆಯಲ್ಲಿ ಅವನಿಗೆ ಸಮ್ಯಕ್ತವನ್ನು ಅವನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅದ್ರ ಒಟ್ಟಿಗೆ ಅವನಿಗೆ ಅಪ್ರತ್ಯಾಖ್ಯಾನದ ಚಾರಿತ್ರವನ್ನು ಘಾತ ಮಾಡುವಂತ ಅಪ್ರತ್ಯಾಖ್ಯಾನದ ಏನು ಕರ್ಮ ಪ್ರಕೃತಿ ಇತ್ತು ಅದು ಸಹ ಅನುದಯ ಆಗುತ್ತೆ. ಅಪ್ರತ್ಯಾಖ್ಯಾನದ ಅನುದಯದೊಂದಿಗೆ ಅವನಿಗೆ ಸಮ್ಯಕ್ತ ಪ್ರಾಪ್ತಿಯಾದಾಗ ಅವನು ಏನಾಗ್ತಾನೆ, ಮಿಥ್ಯಾತ್ವ ಏನು ಸಾಧಿ ಮಿಥ್ಯಾದೃಷ್ಟಿ 1ನೇ ಗುಣಸ್ಥಾನದಿಂದ ಸೀದಾ 5ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅರ್ಥ ಆಗ್ತಿದೆಯಲ್ವಾ? ಸೀದಾ ಮಿಥ್ಯಾತ್ವದಿಂದ ನೀವು 5ನೇ ಗುಣಸ್ಥಾನಕ್ಕೆ ಬರ್ಬೇಕಾದ್ರೆ ಮೊದಲು ಅವನ ಚಾರಿತ್ರವನ್ನು ಧಾರಣೆ ಮಾಡಿರ್ಬೇಕು. ಆ ಚಾರಿತ್ರದೊಂದಿಗೆ ಅವನಿಗೆ ಏನಾಗುತ್ತೆ, ಆ ಚಾರಿತ್ರದೊಂದಿಗೆ ಸಮ್ಯಕ್ತ ಪ್ರಾಪ್ತಿ ಆಗುತ್ತೆ. ಆ ಸಮ್ಯಕ್ತ ಪ್ರಾಪ್ತಿ ಆಗೋ ಜೊತೆಯಲ್ಲೇ ಅವನಿಗೆ ಅಪ್ರತ್ಯಾಖ್ಯಾನದ ಅನುದಯನೂ ಆಗುತ್ತೆ. ಆಗ ಮಾತ್ರ ಅವನು 1ರಿಂದ ಸೀದಾ 5ಕ್ಕೆ ಬರಕ್ಕೆ ಸಾಧ್ಯ. ಓಕೆ, ಇದು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಬಹಳ ಈವನ್ ಒಬ್ಬ ಮುನಿ ಆಗ್ಬೇಕಾದ್ರೂ ಹಾಗೆ ಮುಂದೆ ಬರುತ್ತೆ ನೋಡಿ. ಸಾಧಿ ಮಿಥ್ಯಾದೃಷ್ಟಿ ಸಮ್ಯಕ್ತ ಮತ್ತು ಪ್ರತ್ಯಾಖ್ಯಾನ ವರ್ಣಿ ಕರ್ಮದ ಅನುದಯದಿಂದ ಚಾರಿತ್ರ ರೂಪ ಪರಿಣಾಮದೊಂದಿಗೆ ಅವನು ಅಪ್ರಮತ್ತ ವಿರುದ್ಧ ಗುಣಸ್ಥಾನಕ್ಕೆ ಬರ್ತಾನೆ. ಅಂದ್ರೆ ನೋಡಿ, ಒಬ್ಬ ದ್ರವ್ಯಲಿಂಗಿ ಮುನಿ ಇದ್ದಾನೆ. ಓಕೆ, ದ್ರವ್ಯಲಿಂಗ ಮುನಿ ಅಂತಂದ್ರೆ ಅವನಲ್ಲಿ ಸಮ್ಯಕ್ತ್ವ ಇಲ್ಲ. ಸಮ್ಯಕ್ತ್ವ ಇಲ್ಲದ ಅಂತಹ ಮುನಿಗೆ ಏನ್ ಹೇಳ್ತಾರೆ, ಒಂದ್ ನಿಮಿಷ, ಸಮ್ಯಕ್ತ್ವ ಇಲ್ಲದ ಅಂತ ತಿಳ್ಕೊಂಬೇಡಿ. ಓಕೆ, ಇಷ್ಟ ತಿಳ್ಕೊಳ್ಳಿ, ಯಾಕಂದ್ರೆ ತುಂಬಾ ನಾನು ಲಾಂಗ್ ಆಗಿ ಹೇಳ್ಬೇಕಾಗತ್ತೆ ಇದು ಅರ್ಥ ಮಾಡಿಸ್ಬೇಕಾದ್ರೆ. ಒಬ್ರು ಮುನಿ ಇದ್ದಾರೆ. ಆ ಮುನಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಿರ್ಗ್ರಂಥ ಮುನಿ ಇದ್ದಾರೆ. ಅವರು ಎಲ್ಲ ಒಂದು ಏನು ಈ ಮಹಾವ್ರತಗಳನ್ನು ಪಾಲನೆ ಮಾಡ್ತಿದ್ದಾರೆ. 5 ಮಹಾವ್ರತ
3 ಗುಪ್ತಿ ಮತ್ತು 5 ಸಮಿತಿ, ಈ 13 ಚಾರಿತ್ರ್ಯಗಳನ್ನು ಪಕ್ಕಾ ಫಾಲೋ ಅಂದ್ರೆ ಪಾಲನೆ ಮಾಡ್ತಿದ್ದಾರೆ. ಆದ್ರೆ ಅವರು ಮಿಥ್ಯಾ ಅವಸ್ಥೆಯಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಸಾದಿ ಮಿಥ್ಯಾದೃಷ್ಟಿ ಅವಸ್ಥೆಯಲ್ಲಿದ್ದಾರೆ. ಆದ್ರೆ ಈ 13 ಚಾರಿತ್ರ್ಯವನ್ನು ಚೆನ್ನಾಗಿ ಪಾಲನೆ ಮಾಡ್ತಿದ್ದಾರೆ. ನಂತರ ಏನಾಯ್ತು, ಅವರ ಒಂದು ಕಷಾಯವು ಮಂದ ಆಗುವ ಕಾರಣದಿಂದ ಅವರಿಗೆ ಮತ್ತು ತಮ್ಮ ಪುರುಷಾರ್ಥದಿಂದ ಕಷಾಯದ ಮಂದತೆಯಿಂದ ಅವ್ರೇನ್ ಮಾಡಿದ್ರು, ಈ ಒಂದು ಏನು 7 ತತ್ವ 9 ಪದಾರ್ಥಗಳ ಮೇಲೆ ಅವ್ರಿಗೆ ಶ್ರದ್ಧಾನ ರೂಪ ಪರಿಣಾಮ ಆಯ್ತು. ಅದ್ರ ಮೇಲೆ ಶ್ರದ್ಧಾನ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಸಮ್ಯಕ್ತ ಪ್ರಾಪ್ತಿ ಆಗುತ್ತೆ. ಆ ಸಮ್ಯಕ್ತದ ಪ್ರಾಪ್ತಿಯೊಂದಿಗೆ ಆ ಮುನಿಗೆ ಏನಾಯ್ತು, ಈ ಒಂದು ಚಾರಿತ್ರವನ್ನು ಘಾತ ಮಾಡುವಂತಹ ಪ್ರತ್ಯಾಖ್ಯಾನವರ್ಣ ಕರ್ಮ ಏನಿದೆಯಲ್ವಾ, ಆ ಕರ್ಮ ಪ್ರಕೃತಿ ಏನಿದೆಯಲ್ಲ, ಪ್ರತ್ಯಾಖ್ಯಾನವರ್ಣಿ ಕರ್ಮ ಪ್ರಕೃತಿ, ಅದರ ಅನುದಯ ಆಯ್ತು. ಅದರ ಅನುದಯದೊಂದಿಗೆ ಅವ್ರಿಗೆ ಸಮ್ಯಕ್ತನು ಪ್ರಾಪ್ತಿ ಆಯ್ತು. ಆಗ ಅವ್ರು ಏನಾಗ್ತಾರೆ, 1ನೇ ಗುಣಸ್ಥಾನದಿಂದ ಸೀದಾ 7ನೇ ಗುಣಸ್ಥಾನಕ್ಕೆ ಹೋಗ್ತಾರೆ. ಅದನ್ನೇ ಅವ್ರು ಇಲ್ಲಿ ಹೇಳಿದ್ದಾರೆ. ಆದ್ರೆ ನೋಡಿ, 1ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ, ಈ 13 ಚಾರಿತ್ರ್ಯವನ್ನು ಪಕ್ಕಾ ಪಾಲನೆ ಮಾಡ್ತಿರ್ಬೇಕು. ಓಕೆ, ಇದರಲ್ಲಿ ಏನಾದ್ರೂ ನ್ಯೂನ್ಯತೆ ಇದ್ರೆ, ಪರಿಗ್ರಹಗಳನ್ನು ಹೊಂದಿದ್ರೆ ಅವರು ಹೋಗಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಬೇಕಾದ್ರೆ ಅವ್ರಿಗೆ ಸಮ್ಯಕ್ತ ಪ್ರಾಪ್ತಿ ಆಗ್ಬೋದು. ಕೇಳಿ, ಈ ಒಂದು 1ನೇ ಗುಣಸ್ಥಾನದಲ್ಲಿ ಇರುವಂತಹ ದಿಗಂಬರ ಅವಸ್ಥೆಯಲ್ಲಿರುವಂತಹ ಮುನಿಗೆ, ಆ ಮಿಥ್ಯಾದೃಷ್ಟಿ ಮುನಿಗೆ ಬೇಕಾದ್ರೆ ಸಮ್ಯಕ್ತ ಪ್ರಾಪ್ತಿ ಮಾಡಿ ಆ ಜೀವ 4ನೇ ಗುಣಸ್ಥಾನಕ್ಕೆ ಹೋಗ್ಬೋದು, 5ನೇ ಗುಣಸ್ಥಾನ ತನಕನು ಹೋಗ್ಬೋದು ಮಿಥ್ಯಾದೃಷ್ಟಿ ಮುನಿ. ಅರ್ಥ ಆಗ್ತಿದ್ಯಲ್ವಾ? ಆದ್ರೆ ಅವನು 7ನೇ ಗುಣಸ್ಥಾನಕ್ಕೆ ಹೋಗಕ್ ಆಗೋದಿಲ್ಲ, 1ರಿಂದ 7ನೇ ಗುಣಸ್ಥಾನಕ್ಕೆ ಹೋಗಕ್ ಆಗೋದಿಲ್ಲ. ಕಾರಣ ಏನು, ಎಲ್ಲಿವರೆಗೂ ಆ ಮುನಿಗೆ ಪ್ರತ್ಯಾಖ್ಯಾನವರ್ಣ ಕರ್ಮದ ಅನುದಯ ಆಗೋದಿಲ್ವೋ. ಅರ್ಥ ಆಗ್ತಿದ್ಯಲ್ವಾ? ಪ್ರತ್ಯಾಖ್ಯಾನವರ್ಣ ಕರ್ಮದ ಕೆಲಸ ಏನು ನೋಡಿ. ಮೊದಲು ಅಪ್ರತ್ಯಾಖ್ಯಾನ ತಿಳ್ಕೊಳ್ಳೋಣ. ಅಪ್ರತ್ಯಾಖ್ಯಾನ ವರ್ಣಿ ಕರ್ಮದ ಕೆಲಸ ಏನು ಅಂತಂದ್ರೆ, ಅದು ನಮಗೆ ಅಣುವೃತ್ತಗಳನ್ನು ಧಾರಣೆ ಮಾಡಲು, ಅಂದ್ರೆ ದೇಶ ಸಂಯಮವನ್ನು ಧಾರಣೆ ಮಾಡಲು ನಮಗೆ ಬಿಡೋದಿಲ್ಲ. ಓಕೆ, ಇನ್ನು ಯಾವುದು ಅಪ್ರತ್ಯಾಖ್ಯಾನ ನಮಗೆ ಅಣುವೃತ್ತವನ್ನು ಧಾರಣೆ ಮಾಡಲು ಬಿಡೋದಿಲ್ಲ. ಇನ್ನು ಪ್ರತ್ಯಾಖ್ಯಾನ ವರ್ಣಿ ಕರ್ಮ ಏನಿದೆ ಅಲ್ವಾ, ಅದು ನಮಗೆ ಮಹಾವೃತ್ತವನ್ನು ಧಾರಣೆ ಮಾಡಲು ಬಿಡೋದಿಲ್ಲ. ಅದು ಸಕಲ ಸಂಯಮವನ್ನು ಘಾತ ಮಾಡುತ್ತೆ. ಇನ್ನು ಅಪ್ರತ್ಯಾಖ್ಯಾನ ದೇಶ ಸಂಯಮವನ್ನು ಘಾತ ಮಾಡುತ್ತೆ. ಸೊ ಹಾಗಾಗಿ ಈ 1ನೇ ಗುಣಸ್ಥಾನದಲ್ಲಿರುವಂತಹ ಆ ದ್ರವ್ಯಲಿಂಗಿ ಮುನಿ, ಅವನ ದ್ರವ್ಯಲಿಂಗಿ ಅಂತ ಅನ್ಸ್ಕೊಬೇಕಾದ್ರೆ ಕೇಳಿ, ಯಾವುದೇ ಒಬ್ಬ ಮುನಿ ಬಲೆ ಮಿಥ್ಯಾತ್ವ ಅವಸ್ಥೆಯಲ್ಲೇ ಇರ್ಲಿ, ಅವನು ಮಿಥ್ಯಾ ಅವಸ್ಥೆಯಲ್ಲಿ ಇದ್ರೂ ಅವನು ದ್ರವ್ಯಲಿಂಗಿ ಅಂತ ಅನ್ಸ್ಕೊಬೇಕಾದ್ರೆ ಅವನು ಪಕ್ಕಾ ಈ 13 ಚಾರಿತ್ರವನ್ನು ಪಕ್ಕಾ ಪಾಲನೆ ಮಾಡ್ಬೇಕು. 5 ಮಹಾವ್ರತ, 5 ಸಮಿತಿ ಮತ್ತು 3 ಗುಪ್ತಿ. ಅರ್ಥ ಆಗ್ತಿದೆಯಲ್ಲ? ಅದ್ರೊಟ್ಟಿಗೆ ಅವನಲ್ಲಿ ಕಿಂಚಿತ್ತು ನೋಡಿ, ಮಹಾವ್ರತದಲ್ಲಿ ಅಪರಿಗ್ರಹ ಮಹಾವ್ರತ ಅವರಲ್ಲಿ ಇದೆ ಅಲ್ವಾ, ಅದು ಮಹಾವ್ರತದಲ್ಲೇ ಬಂತು. ಆ ಅಪರಿಗ್ರಹ ಮಹಾವ್ರತನವನ್ನು ಅವ್ರೇನೋ ಸರಿಯಾಗಿ ಪಾಲನೆ ಮಾಡಿದಿರ, ದುಡ್ಡು ಹಣ ಕಾಸು ಈ ಮೊಬೈಲು ಲ್ಯಾಪ್ಟಾಪ್ ಇಟ್ಕೊಂಡಿದ್ರೆ, ಆ ಜೀವ ಆ ಮುನಿ ದ್ರವ್ಯಲಿಂಗಿ ಅಂತನೂ ಅನ್ಸ್ಕೊಳ್ಳೋದಿಲ್ಲ. ಅಲ್ಲಿ ಅವ್ನ ದ್ರವ್ಯಲಿಂಗನೂ ನಷ್ಟ ಆಗೋಯ್ತು. ಇದು ನಾನ್ ಹೇಳ್ತಿಲ್ಲ, ಜಿನ್ವಾಣಿ ಹೇಳೋದು ಇದು. ಓಕೆ, ಆ ಮುನಿಯ ದ್ರವ್ಯಲಿಂಗನೂ ನಾಶ ಆಯ್ತು. ಅವ್ನು ಕೇವಲ ವೇಷಧಾರಿ ಅಂತ ಅನ್ಸ್ಕೊಳ್ತಾನೆ. ಬಲೆ ಅವನು ಸಮ್ಯಕ್ತವಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವ್ನ ದ್ರವ್ಯಲಿಂಗಿ ಅಂತ ಅನ್ಸ್ಕೊಬೇಕಂದ್ರೆ, ಸಮ್ಯಕ್ತ ರಹಿತ ಇದ್ರೇನು ಅವ್ನು ದ್ರವ್ಯಲಿಂಗಿ ಅನ್ಸ್ಕೊಬೇಕಾದ್ರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಅಂತಲ್ಲ, ಈ 13 ಚಾರಿತ್ರವನ್ನು ಪಕ್ಕಾ ಪಾಲನೆ ಮಾಡ್ಬೇಕು. ಈ 13 ಚಾರಿತ್ರದಲ್ಲಿ ಅಪರಿಗ್ರಹ ಮಹಾವ್ರತ ಇದೆ. ಆ ಮಹಾವ್ರತದಲ್ಲಿ ಅವನು ಏನಾದ್ರು ದೋಷ ಮಾಡಿದ್ರೆ, ಹಣ ದುಡ್ಡು ವಾಹನಗಳು ಲ್ಯಾಪ್ಟಾಪ್ ಮೊಬೈಲ್ ಅಂತಹ ಅವನೇನಾದ್ರೂ ಪರಿಗ್ರಹಗಳನ್ನ ಹೊಂದಿದ್ರೆ ಅವನ ದ್ರವ್ಯ ಚಾರಿತ್ರನು ನಷ್ಟ ಆಯ್ತು. ಅಲ್ಲಿ ಅವ್ನು ಕೇವಲ ವೇಷಧಾರಿ ಅಂತ ಅನ್ಸ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಮಿಥ್ಯಾದೃಷ್ಟಿ ಆ ಜೀವ ಸಮ್ಯಕ್ತ ಮತ್ತು ಪ್ರತ್ಯಾಖ್ಯಾನ ವರ್ಣ ಚತುಷ್ಕ ಅಂತ ಕೊಟ್ಟಿದ್ರೆ. ಚತುಷ್ಕ ಅಂದ್ರೆ ಪ್ರತ್ಯಾಖ್ಯಾನ ವರ್ಣದ ಕ್ರೋಧ ಮಾನ ಮಾಯ ಲೋಭ ಅಂತ. ಸಮ್ಯಕ್ತ್ವ ಹಾಗೂ ಪ್ರತ್ಯಾಖ್ಯಾನ ವರ್ಣದ ಚತುಷ್ಕ ಅಂದ್ರೆ ಪ್ರತ್ಯಾಖ್ಯಾನ ವರ್ಣಿ ಕ್ರೋಧ ಮಾನ ಮಾಯ ಲೋಭದ ಅನುದಯದಿಂದ ಅವನು ಚಾರಿತ್ರ ರೂಪ ಪರಿಣಾಮವನ್ನು ಹೊಂದುತ್ತಾ ಅಪ್ರಮತ್ತ ವಿರುದ್ಧ ಗುಣಸ್ಥಾನಕ್ಕೆ ಹೋಗ್ತಾನೆ. ಅಂದ್ರೆ 1ನೇ ಗುಣಸ್ಥಾನದಿಂದ ಆ ಜೀವ ಸೀದಾ 7ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ನೋಡಿ, ಇದು ನಿಯಮ ಇದೆ. ಯಾವುದೇ ಜೀವ ಮೊದಲು ಈಗ ಮುನಿ ಆಗುವಂತ ಜೀವ ಮೊದಲು ಅವನು 7ನೇ ಗುಣಸ್ಥಾನಕ್ಕೆ ಹೋಗಿ ನಂತರ 6ನೇ ಗುಣಸ್ಥಾನಕ್ಕೆ ಬರ್ತಾನೆ. ಸೀದಾ ಯಾವುದೇ ಗುಣಸ್ಥಾನದಿಂದಲೂ ನಾವು ಕೆಳಗಿನ ಯಾವುದೇ ಗುಣಸ್ಥಾನದಿಂದಲೂ ಸೀದಾ ನಾವು 6ನೇ ಗುಣಸ್ಥಾನಕ್ಕೆ ಹೋಗಲು ಸಾಧ್ಯ ಇಲ್ಲ. 7ಕ್ಕೆ ಬಂದೇ ನಾವು 6ಕ್ಕೆ ಬರ್ಬೇಕು. ಓಕೆ, ಇದು ನಿಯಮ ಇದೆ. ಹಾಗಾಗಿ ಆ ಜೀವ ಏನ್ ಮಾಡ್ತಾನೆ, ಮೊದಲು ಅಪ್ರಮತ್ತ ವಿರುದ್ಧ ಗುಣಸ್ಥಾನಕ್ಕೆ ಹೋಗ್ತಾನೆ, ನಂತರ ಅವನು 6ನೇ ಗುಣಸ್ಥಾನಕ್ಕೆ ವಾಪಸ್ ಬರ್ತಾನೆ. ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್
ಈ ಕಥನದಿಂದ ನಮ್ಗೆ ಏನು ತಿಳಿದು ಬರುತ್ತದೆ ಅಂತಂದರೆ, ಮಿಥ್ಯಾದೃಷ್ಟಿ ಜೀವ ಸಾಸಾಧನ ಮತ್ತು ಅಪ್ರಮತ್ತ ವಿರತವನ್ನು ಬಿಟ್ಟು ಮಿಥ್ಯಾದೃಷ್ಟಿ ಜೀವ ಸಾಸಾಧನ ಮತ್ತು ಪ್ರಮತ್ತ ವಿರತವನ್ನು ಬಿಟ್ಟು ಅಪ್ರಮತ್ತ ವಿರತವರೆಗೂ 4 ಗುಣಸ್ಥಾನಗಳಲ್ಲಿ ಅವನು ಹೋಗಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಮಿಥ್ಯಾದೃಷ್ಟಿ ಜೀವ 2ನೇ ಗುಣಸ್ಥಾನ ಮತ್ತು 6ನೇ ಗುಣಸ್ಥಾನವನ್ನು ಬಿಟ್ಟು ಉಳಿದ 4 ಗುಣಸ್ಥಾನಗಳಿಗೆ ಅವನು ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಗೊತ್ತಾ, ಈ 2ನೇ ಗುಣಸ್ಥಾನ ಮತ್ತು 6ನೇ ಗುಣಸ್ಥಾನ ಇಳಿಮುಖವಾಗಿ ಬರುವಾಗ ಮಾತ್ರ ಪ್ರಾಪ್ತಿಯಾಗೋದು. ನೋಡಿ, ನಿಮ್ಗೆ 2ನೇ ಗುಣಸ್ಥಾನ ಪ್ರಾಪ್ತಿ ಆಗ್ಬೇಕಾದ್ರೆ ಮೇಲಿನ ಗುಣಸ್ಥಾನಗಳಿಂದ ನೀವು ಕೆಳಗಡೆ ಬೀಳ್ಬೇಕಾದ್ರೆ ಅನಂತಾನುಬಂಧಿಯ ಉದಯಕ್ಕೆ ಬರುತ್ತೆ. ಅನಂತಾನುಬಂಧಿಯ ಉದಯಕ್ಕೆ ಬರೋದ್ರಿಂದ ಏನಾಗುತ್ತೆ, ಮೇಲಿನ ಗುಣಸ್ಥಾನಗಳಿಂದ ಅವನು ಕೆಳಗಡೆ ಬೀಳ್ತಾನಲ್ವಾ. ಸೊ ಇಳಿಮುಖವಾಗಿ ಬರುವಾಗ ಮಾತ್ರ 2ನೇ ಗುಣಸ್ಥಾನ ಪ್ರಾಪ್ತಿಯಾಗೋದು. ಅದೇ ಪ್ರಕಾರ ಈ 6ನೇ ಗುಣಸ್ಥಾನನೂ ಸಹ 7ರಿಂದ ನಂತರ 6ನೇ ಗುಣಸ್ಥಾನಕ್ಕೆ ಬರೋದು. ಸೀದಾ 1ರಿಂದ 6ಕ್ಕೆ ಹೋಗಕ್ಕಾಗಲ್ಲ, 5ರಿಂದನೂ 6ಕ್ಕೆ ಹೋಗಕ್ಕಾಗಲ್ಲ, 4ರಿಂದನೂ 6ಕ್ಕೆ ಹೋಗಕ್ಕೆ ಆಗೋದಿಲ್ಲ. 6ನೇ ಗುಣಸ್ಥಾನ ಪ್ರಾಪ್ತಿ ಆಗ್ಬೇಕಾದ್ರೆ ಮೊದಲು ಆ ಜೀವ 7ನೇ ಗುಣಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಂತರ 6ನೇ ಗುಣಸ್ಥಾನಕ್ಕೆ ಬರ್ತಾನೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಮಿಥ್ಯಾದೃಷ್ಟಿ ಜೀವ ಅಂದ್ರೆ 1ನೇ ಗುಣಸ್ಥಾನದಿಂದ ಆ ಜೀವ 2 ಮತ್ತು 6ನೇ ಗುಣಸ್ಥಾನವನ್ನು ಬಿಟ್ಟು, 2 ಅಂತಂದ್ರೆ ಸಾಸಾಧನ ಗುಣಸ್ಥಾನ, 6ನೇ ಗುಣಸ್ಥಾನ ಅಂದ್ರೆ ಪ್ರಮತ್ತ ವಿರತ್ತ, ಈ 2 ಗುಣಸ್ಥಾನಗಳನ್ನು ಬಿಟ್ಟು ಉಳಿದ ಏನು 4 ಗುಣಸ್ಥಾನಗಳಿದೆ ಆ ಗುಣಸ್ಥಾನಗಳಿಗೆ ಅವನು ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್, ಸಾಸಾಧನ ಗುಣಸ್ಥಾನವರ್ತಿ ಜೀವ ಮೇಲಿಂದ ಇಲ್ಲಿ ಏನ್ ಕೊಟ್ಟಿದೆ ಅಂದ್ರೆ, ಸಾಸಾಧನ ಗುಣಸ್ಥಾನವರ್ತಿ ಜೀವ ಮೇಲಿನ ಯಾವುದೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ, ಹಾಗೂ ಈ ಜೀವ ನಿಯಮದಿಂದ ಮಿಥ್ಯಾತ್ವ ಗುಣಸ್ಥಾನವನ್ನೇ ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ 2ನೇ ಗುಣಸ್ಥಾನದಲ್ಲಿ ಇರುವಂತಹ ಆ ಸಾಸಾಧನ ಗುಣಸ್ಥಾನವರ್ತಿ ಜೀವ ಮೇಲಿನ ಯಾವುದೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ 2ರಿಂದ ಅವನು 3ಕ್ಕೂ ಹೋಗಕ್ಕಾಗೋದಿಲ್ಲ, 2ರಿಂದ 4ಕ್ಕೂ ಹೋಗಕ್ಕಾಗೋದಿಲ್ಲ. 2ನೇ ಗುಣಸ್ಥಾನದಲ್ಲಿ ಇರುವಂತ ಜೀವ ನಿಯಮದಿಂದ 1ನೇ ಗುಣಸ್ಥಾನಕ್ಕೆ ಬರ್ತಾನೆ, ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನವನ್ನೇ ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಹೇಳ್ತಿದ್ದಾರೆ. ಕಾರಣ ಏನು, ಇಲ್ಲಿ 2ನೇ ಗುಣಸ್ಥಾನಕ್ಕೆ ಬರ್ಬೇಕಾದ್ರೆ ನಮ್ಗೆ ಅನಂತಾನುಬಂಧಿಯ ಉದಯಕ್ಕೆ ಬರ್ಬೇಕು. ಮೇಲಿನ ಗುಣಸ್ಥಾನಗಳಲ್ಲಿ ನಮ್ಗೆ ಅನಂತಾನುಬಂಧಿಯ ಕ್ರೋಧಮಾನ ಮಾಯ ಲೋಭದ ಈ 4 ಕಷಾಯಗಳಲ್ಲಿ ಯಾವ್ದಾದ್ರೂ ಒಂದು ಕಷಾಯ ಉದಯಕ್ಕೆ ಬಂದಾಗ ಅಲ್ಲಿ ನಮ್ಗೆ ಏನಾಗುತ್ತೆ, ಸಮ್ಯಕ್ತ್ವದಿಂದ ಘಾತ ಆಗತ್ತೆ. ಇನ್ನು ಸಮ್ಯಕ್ತವನ್ನು ಘಾತ ಆದಾಗ ಆ ಜೀವ ಏನ್ ಮಾಡ್ತಾನೆ, ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬೀಳ್ತಾ ಅವನು 2ನೇ ಗುಣಸ್ಥಾನಕ್ಕೆ ಬರ್ತಾನೆ. ಇನ್ನು 2ನೇ ಗುಣಸ್ಥಾನದಿಂದ ಅವನು ನಿಯಮವಾಗಿ ಮಿಥ್ಯಾತ್ವ ಗುಣಸ್ಥಾನಕ್ಕೆ ಬಂದೇ ಬರ್ತಾನೆ, ಅಲ್ಲಿ ಬಂದು ಬಿದ್ದೇ ಬೀಳ್ತಾನೆ. ಕಾರಣ ನಿಮ್ಗೊಂದು ಉದಾಹರಣೆ ಕೊಟ್ಟಿದ್ದೆ. ಈಗ ಒಂದು ಮರದಲ್ಲಿ ಮಾವಿನ ಹಣ್ಣನ್ನ ಕಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಮೇಲೆ. ಸೊ ಕಟ್ ಮಾಡಿದಾಗ ಆ ಮಾವಿನ ಹಣ್ಣು ಇನ್ನು ಭೂಮಿಯನ್ನು ಮುಟ್ಟಿಲ್ಲ, ಮಧ್ಯದ ಅವಸ್ಥೆಯಲ್ಲೇ ಇದೆ. ಆ ಮಧ್ಯದ ಅವಸ್ಥೆನೇ 2ನೇ ಗುಣಸ್ಥಾನ. ಇನ್ನು ಮಧ್ಯದಲ್ಲಿ ಇರುವಂತಹ ಮಾವಿನ ಹಣ್ಣು ಭೂಮಿ ಮೇಲೆ ಬಿದ್ದೇ ಬೀಳುತ್ತಲ್ವಾ, ಬಿದ್ದೇ ಬೀಳುತ್ತೆ. ಅದೇ ರೀತಿ 2ನೇ ಗುಣಸ್ಥಾನದಲ್ಲಿರುವಂತಹ ಜೀವ 1ನೇ ಗುಣಸ್ಥಾನಕ್ಕೆ ಬಂದು ಬಿದ್ದೇ ಬೀಳ್ತಾನೆ, ಬಂದೇ ಬರ್ತಾನೆ ಅಂತ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಮಿಶ್ರ ಗುಣಸ್ಥಾನವರ್ತಿ ಜೀವ ಸಮ್ಯಕ್ತ್ವ ಪ್ರಕೃತಿಯ ಮಿಶ್ರ ಗುಣಸ್ಥಾನವರ್ತಿ ಜೀವ ಸಮ್ಯಕ್ ಪ್ರಕೃತಿಯ ಉದಯದಿಂದ 4ನೇ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ ಒಬ್ಬ ಮಿಶ್ರ ಗುಣಸ್ಥಾನ ಅಲ್ವಾ, ನಿಮಿಷ, ಗುಣಸ್ಥಾನ. ಓಕೆ ನೋಡಿ, ಈಗ ಒಬ್ಬ 3ನೇ ಗುಣಸ್ಥಾನದಲ್ಲಿ ಒಂದು ಜೀವ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಜೀವಕ್ಕೆ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬಂದಾಗ ಅವನ್ ಏನಾಗುತ್ತಾನೆ, ಆ ಜೀವ 4ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅಂದ್ರೆ ಈಗ ಒಬ್ಬ ಸಮ್ಯಕ್ ದೃಷ್ಟಿ ಜೀವ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಜೀವಕ್ಕೆ ಓಕೆ, ಇಷ್ಟೇ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಬೇಡ ಅದು ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಈಗ ಒಬ್ಬ ಜೀವ ಸಮ್ಯಕ್ ಮಿಥ್ಯಾತ್ವದ 3ನೇ ಗುಣಸ್ಥಾನ ಮಿಶ್ರ ಗುಣಸ್ಥಾನ ಅವಸ್ಥೆಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಮಿಶ್ರ ಗುಣಸ್ಥಾನ ಅವಸ್ಥೆಯಲ್ಲಿ ಇದ್ದಾನೆ ಅಂತಂದ್ಮೇಲೆ ಅವನಿಗೆ ಯಾವ ಕರ್ಮದ ಉದಯಕ್ಕಿದೆ, ಅವನಿಗೆ ಸಮ್ಯಕ್ ಮಿಥ್ಯಾತ್ವದ ಉದಯಕ್ಕಿದೆ. ಸಮ್ಯಕ್ ಮಿಥ್ಯಾತ್ವದ ಉದಯ ಇರುವ ಕಾರಣದಿಂದ ಅವನು 3ನೇ ಗುಣಸ್ಥಾನದಲ್ಲಿ ಅಂದ್ರೆ ಮಿಶ್ರ ಗುಣಸ್ಥಾನದಲ್ಲಿ ಇದ್ದಾನೆ. ಅವನಿಗೇನಾಗುತ್ತೆ, ನಂತರ ತನ್ನ ಪರಿಣಾಮದ ವಿಶುದ್ಧಿಯಿಂದ, ಅಂದ್ರೆ ನಾನು ಹೇಳಿದ್ನಲ್ವಾ, ಅವನಲ್ಲಿ ಒಂದೊಂದ್ಸಲಿ ಏನಾಗತ್ತೆ, ಅವನು ಅನ್ಯ ದೇವಶಾಸ್ತ್ರ ಗುರುಗಳ ಪ್ರತಿ ಅಂದ್ರೆ ಏನೋ ಒಂದು ಅತತ್ವ ಇದೆ, ಅದರಲ್ಲಿ ಅವುಗಳ ಮೇಲೆ
ಶ್ರದ್ಧಾನ ರೂಪವಾದಂತ ಅವುಗಳ ಮೇಲೆ ಶ್ರದ್ಧಾನ ರೂಪ ಪರಿಣಾಮ ಆಗುತ್ತೆ. ಆಗ ಆಗ ಏನಾಗುತ್ತೆ, ಅವನಿಗೆ ಈ ಒಂದು ಮಿಷ್ಟ ಗುಣಸ್ಥಾನ ಪ್ರಾಪ್ತಿ ಆಗುತ್ತೆ. ಬಟ್ ಅವನು ಏನ್ ಮಾಡ್ತಾನ, ಅಂತರ್ಮೂರ್ತದಲ್ಲಿ ಅವನು ಪುನಃ ತನ್ನ ಪರಿಣಾಮವನ್ನು ಸುಧಾರಿಸ್ಕೊಳ್ತಾನೆ. ಅಯ್ಯೋ ಏನಪ್ಪಾ ನಾನು ಕೂದೇವ ಕುಶಾಸ್ತ್ರ ಗುರುಗಳನ್ನು ನಾನು ವೀತರಾಗ ಸಮಾನ ನಾನು ಕಂಡೆ, ವೀತರಾಗ ಸಮಾನ ನಾನು ಅನ್ಕೊಂಡು ಅವನ ಪೂಜೆ ಮಾಡಕ್ ಹೋದೆ, ಅಥವಾ ಅವ್ರ ಮೇಲೆ ನನ್ಗೊಂದು ಭಕ್ತಿ ಭಾವ ಬಂತಲ್ಲ, ಇದು ತಪ್ಪಿದೆ, ನನ್ನ ಈ ಒಂದು ಪರಿಣಾಮ ತಪ್ಪಿದೆ ಅಂತ ಅವನು ಪುನಃ ಏನ್ ಮಾಡ್ತಾನೆ, ಪುನಃ ತನ್ನ ಪರಿಣಾಮದಲ್ಲಿ ವಿಶುದ್ಧಿಯನ್ನು ತರ್ತಾನೆ. ಅದು ತಪ್ಪು ಅಂತ ತ್ಯಾಗ ಮಾಡಿ ಪುನಃ ಅವನು ತನ್ನ ಒಂದು ಸಮ್ಯಕ್ ಪರಿಣಾಮದಲ್ಲಿ ಸ್ಥಿತನಾಗ್ತಾನೆ. ಆಗ ಅವನೇನಾಗುತ್ತೆ, ಆಗ ಅವನಿಗೆ ಈ ಒಂದು ಏನು ಸಮ್ಯಕ್ ಮಿಥ್ಯಾತ್ವ ಉದಯಕ್ಕೆ ಬಂದಿತ್ತು ಅದು ಅನುದಯ ಆಗ್ಬಿಡುತ್ತೆ. ಪುನಃ ಅನುದಯ ಆಗಿ ಅವನಿಗೆ ಸಮ್ಯಕ್ ಪ್ರಕೃತಿಯ ಪುನಃ ಉದಯಕ್ಕೆ ಬರುತ್ತೆ. ಆಗ ಅವನ್ ಏನ್ ಮಾಡ್ತಾನೆ, ಪುನಃ ಅವನು 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಸೊ ಅದನ್ನೇ ಹೇಳ್ಕೊಟ್ಟಿದ್ದಾರೆ, 3ನೇ ಗುಣಸ್ಥಾನದಲ್ಲಿ ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದಾಗ ಅವನು ಮತ್ತೆ 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ ಅಂತ. ಇನ್ನು ಮಿಥ್ಯಾ ಪ್ರಕೃತಿಯ ಉದಯಕ್ಕೆ ಬಂದ ಮಿಥ್ಯಾತ್ವ ಗುಣಸ್ಥಾನಕ್ಕೆ ಅವನು ಬರ್ತಾನೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ 3ನೇ ಗುಣಸ್ಥಾನದಲ್ಲಿ ಒಬ್ಬ ಜೀವ ಇದ್ದಾನೆ, ಆ ಜೀವಕ್ಕೆ ಅಂತರ್ಮೂರ್ತದ ಒಳಗಡೆ ಅವನ್ ಏನಾದ್ರೂ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ತಂದಿಲ್ಲ ಅಂತಂದ್ರೆ ಅವನ್ ಏನಾಗುತ್ತೆ, ನಿಯಮದಿಂದ ಅವನಿಗೆ ಮಿಥ್ಯಾತ್ವದ ಉದಯಕ್ಕೆ ಬಂದು ಅವನು ಮಿಥ್ಯಾ ಗುಣಸ್ಥಾನಕ್ಕೆ ಹೋಗ್ತಾನೆ, ಮಿಥ್ಯಾತ್ವಕ್ಕೆ ಹೋಗ್ತಾನೆ. ಅರ್ಥ ಆಯ್ತಲ್ವಾ? ನೋಡಿ, 3ನೇ ಗುಣಸ್ಥಾನದ ಕಾಲ ಎಷ್ಟು ಅಂತಂದ್ರೆ ಒಂದು ಅಂತರ್ಮೂರ್ತ ಉತ್ಕೃಷ್ಟ ಕಾಲ. ಅಷ್ಟರಲ್ಲಿ ಅವನೇನಾದ್ರೂ ಪರಿಣಾಮವನ್ನು ಸುಧಾರಿಸ್ಕೊಂಡು ಸಮ್ಯಕ್ ಪ್ರಕೃತಿಯನ್ನು ಉದಯಕ್ಕೆ ತಂದ ಅಂದ್ರೆ 4ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅವನೇನಾದ್ರೂ ತನ್ನ ಪರಿಣಾಮದಲ್ಲಿ ಸುಧಾರಣೆ ತಂದಿಲ್ಲ ಅಂತಂದ್ರೆ, ಆ ಅಂತರ್ಮೂರ್ತದಲ್ಲಿ ಸುಧಾರಣೆ ತಂದಿಲ್ಲ ಅಂತಂದ್ರೆ ನಿಯಮದಿಂದ ಮಿಥ್ಯಾತ ಪ್ರಕೃತಿ ಉದಯಕ್ಕೆ ಬಂದು ಅವನು 3ನೇ ಗುಣಸ್ಥಾನದಿಂದ ಸೀದಾ ಮತ್ತೆ 1ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಓಕೆ, ಸೊ ಅದನ್ನೇ ಕೊಟ್ಟಿದ್ದಾರೆ ಇದರಲ್ಲಿ. ನೆಕ್ಸ್ಟ್, ಅವಿರತಿ ಸಮ್ಯಕ್ತ್ವ ಗುಣಸ್ಥಾನವರ್ತಿ ಜೀವ ಉಪಶಮ ಸಮ್ಯಕ್ ದೃಷ್ಟಿ. ಓಕೆ, ಅವಿರತಿ ಸಮ್ಯಕ್ತ್ವ ಗುಣವರ್ತಿ ಉಪಶಮ ಸಮ್ಯಕ್ ದೃಷ್ಟಿ ಜೀವ ಸಮ್ಯಕ್ತ ಪ್ರಕೃತಿಯ ಉದಯದಿಂದ ವೇದಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅವಿರತ ಸಮ್ಯಕ್ತ ಗುಣವರ್ತಿ, ಅವಿರತ ಸಮ್ಯಕ್ತ ಗುಣವರ್ತಿ ಉಪಶಮ ಸಮ್ಯಕ್ ದೃಷ್ಟಿ. ಓಕೆ, ಉಪಶಮ ಸಮ್ಯಕ್ ಜೀವ ಸಮ್ಯಕ್ ಪ್ರಕೃತಿ. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವಿರತಿ ಸಮ್ಯಕ್ ದೃಷ್ಟಿ ಇದನ್ನಲ್ಲ, ಅಂದ್ರೆ ಅವಿರತಿ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನವರ್ತಿ ಜೀವ, 4ನೇ ಗುಣಸ್ಥಾನವರ್ತಿ ಯಾವ ಅವಸ್ಥೆಯಲ್ಲಿ ಇದ್ದಾನೆ, ಉಪಶಮ ಸಮ್ಯಕ್ತದ ಅವಸ್ಥೆಯಲ್ಲಿ ಇದ್ದಾಗ. ನೋಡಿ, 4ನೇ ಗುಣಸ್ಥಾನವರ್ತಿ ಜೀವ ಉಪಶಮ ಸಮ್ಯಕ್ತದ ಅಂದ್ರೆ ಉಪಶಮ ಸಮ್ಯಕ್ತದಲ್ಲಿ ಯಾವ ಒಂದು 4ನೇ ಉಪಶಮ ಸಮ್ಯಕ್ತದ ಗುಣಸ್ಥಾನನು ಎಷ್ಟು, 4. 4ನೇ ಗುಣಸ್ಥಾನದಲ್ಲಿ ಉಪಶಮ ಸಮ್ಯಕ್ತ ಇರುತ್ತೆ. ಸೊ ಆ ಉಪಶಮ ಸಮ್ಯಕ್ತದ ಅವಸ್ಥೆಯಲ್ಲಿ ಇರುವಂತ ಆ ಅವಿರತಿ ಜೀವ 4ನೇ ಗುಣಸ್ಥಾನವರ್ತಿ ಜೀವ ಉಪಶಮ ಸಮ್ಯಕ್ತದ ಅವಸ್ಥೆಯಲ್ಲಿ ಇರ್ಬೇಕಾದ್ರೆ ಆ ಜೀವಕ್ಕೆ ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದ್ರೆ ಅವನು ವೇದಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ನೋಡಿ, ವೇದಿಕ ಸಮ್ಯಕ್ತ ಅಂದ್ರೆ ಕ್ಷಯೋಪಶಮಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ. ಈಗ ನಾವು ತಿಳ್ಕೊಂಡಿದ್ವಲ್ಲ ಹಿಂದೆ, ಪ್ರಥಮೋಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಜೀವ. ಆ ಪ್ರಥಮೋಪಶಮ ಸಮ್ಯಕ್ತದ ಉತ್ಕೃಷ್ಟ ಕಾಲ ಒಂದು ಅಂತರ್ಮೂರ್ತ. ಆಗ ಅವನೇನ್ ಅನ್ಸ್ಕೊಳ್ತಾನೆ, ಆ ಜೀವ ಉಪಶಮ ಸಮ್ಯಕ್ ದೃಷ್ಟಿ ಅಂತ ಅನ್ಸ್ಕೊಳ್ತಾನೆ. ಆ ಒಂದು ಪ್ರಥಮೋಪಶಮ ಸಮ್ಯಕ್ತದ ಅಂತರ್ಮೂರ್ತ ಕಾಲದಲ್ಲಿ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬಂದ್ರೆ ಏನಾಗುತ್ತೆ, ಅವನಿಗೆ ಕ್ಷಯೋಪಶಮಿಕ ಸಮ್ಯಕ್ತವು ಪ್ರಾಪ್ತಿ ಆಗುತ್ತದೆ ಅಲ್ವಾ? ಸೊ ಅದನ್ನೇ ಹೇಳ್ತಿದ್ದಾರೆ. ಸೊ ಅವಿರತಿ ಸಮ್ಯಕ್ ದೃಷ್ಟಿ ಅಪೇಕ್ಷೆಯಿಂದ ತಗೊಬೇಕು. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಈಗ ಪ್ರಥಮೋಪಶಮ ಸಮ್ಯಕ್ತ್ವ ಅವಿರತಿ ಸಮ್ಯಕ್ ದೃಷ್ಟಿ ಅಂದ್ರೆ ವ್ರತ ರಹಿತವಾದಂತಹ ಸ್ಥಿತಿಯಿಂದಲೂ ಅವನ್ ಪ್ರಾಪ್ತಿ ಮಾಡ್ಕೊಳ್ಬಹುದು. ಇನ್ನು ಒಬ್ಬ ಮುನಿಯ ಅವಸ್ಥೆಯಿಂದಲೂ ಪ್ರಾಪ್ತಿ ಮಾಡ್ಕೊಬಹುದು, ಅನುವೃತ್ತಿಯ ಅವಸ್ಥೆಯಿಂದಲೂ ಪ್ರಾಪ್ತಿ ಮಾಡ್ಕೊಳ್ಬಹುದು. ಅರ್ಥ ಆಗ್ತಿದೆಯಲ್ಲ? ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವಿರತಿ ಸಮ್ಯಕ್ತ್ವ ಗುಣಸ್ಥಾನವರ್ತಿ ಉಪಶಮ ಸಮ್ಯಕ್ ದೃಷ್ಟಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಜೀವ ಇದ್ದಾನೆ, ಅವನು ಯಾವುದೇ ರೀತಿಯ ವ್ರತವನ್ನು ತಗೊಂಡಿಲ್ಲ, ಆದ್ರೆ ಅವನ್ ಏನ್ ಮಾಡ್ದ, ಅವನು ಉಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಂಡ. ಆ ಉಪಶಮ ಸಮ್ಯಕ್ತ್ವದ ಕಾಲದಲ್ಲಿ ಅವನಿಗೇನಾದ್ರು ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂದ್ರೆ ಅವನು ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿ ಅನ್ಸ್ಕೊಳ್ತಾನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್, ವೇದಕ ಸಮ್ಯಕ್ ದೃಷ್ಟಿ ಜೀವ ಅನಂತಾನುಬಂಧಿಯ ವಿಸಂಯೋಜನೆ ಮತ್ತು ದರ್ಶನ ಮೋನಿಯದ 3 ಪ್ರಕೃತಿಗಳು ಅಂದ್ರೆ ಸಮ್ಯಕ್ दर्शन मोहनी की 3 प्रकृतियों का अर्थात 7 प्रकृतियों. ओके, ವೇದಕ ಸಮ್ಯಕ್ ದೃಷ್ಟಿ ಜೀವ ಅನಂತಾನುಬಂಧಿಯ ವಿಸಂಯೋಜನೆ ಮತ್ತು ದರ್ಶನ ಮೋನಿದ 3 ಪ್ರಕೃತಿಗಳು ಅಂದ್ರೆ ಒಟ್ಟು ಎಷ್ಟಾಯ್ತು, ಈ 7 ಪ್ರಕೃತಿಗಳ ಕ್ಷಯದಿಂದ ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ನೋಡಿ, ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಇನ್ನೊಂದ್ಸಲ ಹೇಳ್ತೇನೆ, ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ತಿಳ್ಕೊಳ್ಳಿ.
ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತ್ವ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ವೇದಕ ಸಮ್ಯಕ್ ದೃಷ್ಟಿ ಅಂದ್ರೆ ಕ್ಷೌಕ್ಷಮಿಕ ಸಮ್ಯಕ್ ದೃಷ್ಟಿ. ನೋಡಿ, ಕ್ಷಾಯಿಕ ಸಮ್ಯಕ್ತ್ವವನ್ನು ಯಾರು ಪ್ರಾಪ್ತಿ ಮಾಡ್ಕೊಳ್ತಾರೆ ಅಂತಂದ್ರೆ ಕ್ಷೌಪಶಮಿಕ ಸಮ್ಯಕ್ ದೃಷ್ಟಿನೇ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತಿ ಮಾಡ್ಕೊಳ್ಳೋದು. ಓಕೆ, ಮಿಥ್ಯಾದೃಷ್ಟಿ ಜೀವ ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳಲು ಸಾಧ್ಯ ಇಲ್ಲ. ಸಮ್ಯಕ್ ಮಿಥ್ಯಾದೃಷ್ಟಿ ಜೀವನು ಅಂದ್ರೆ ಮೂರನೇ ಗುಣಸ್ಥಾನ ಮಿಶ್ರ ಗುಣಸ್ಥಾನವರ್ತಿ ಜೀವನು ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಸಾಧಾರಣ ಗುಣಸ್ಥಾನವರ್ತಿ ಜೀವನು ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳಲು ಸಾಧ್ಯ ಇಲ್ಲ. ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ ಆ ಜೀವಕ್ಕೆ ಮೊದಲು ವೇದಕ ಸಮ್ಯಕ್ತ್ವ ಅವನಲ್ಲಿ ಇರ್ಬೇಕು. ಅಂದ್ರೆ ಕ್ಷೌಪಶಮಿಕ ಸಮ್ಯಕ್ತ್ವವು ಅವನಲ್ಲಿ ಮೊದಲು ಇರಬೇಕು. ಆ ಸಮ್ಯಕ್ತದೊಂದಿಗೆ ಅವನು ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು. ಸರಿನಾ? ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅಂತಹ ಒಬ್ಬ ವೇದಕ ಸಮ್ಯಕ್ ದೃಷ್ಟಿ ಅಂದ್ರೆ ಕ್ಷೌಕ್ಷಮಿಕ ಸಮ್ಯಕ್ ದೃಷ್ಟಿ ಜೀವ ಅನಂತಾನುಬಂಧಿಯ ವಿಸಂಯೋಜನೆ ಮಾಡ್ತಾನೆ ಅಂತೆ ಮೊದಲು. ನಂತರ ಏನ್ ಮಾಡ್ತಾನೆ? ನಂತರ ನಂತರ ಅಂತ ಬೇಡ, ಅನಂತಾನುಬಂಧಿಯ ವಿಸಂಯೋಜನೆ ಮಾಡ್ತಾನಂತೆ. ಅದರೊಂದಿಗೆ ದರ್ಶನ್ ಮೋನಿದ 3 ಪ್ರಕೃತಿಗಳನ್ನು ಸಹ ಅವನ್ ಏನ್ ಮಾಡ್ತಾನೆ? ಕ್ಷಯ ಮಾಡ್ತಾನೆ. ಒಟ್ಟು 7 ಪ್ರಕೃತಿಗಳನ್ನ ಕ್ಷಯ ಮಾಡಿ ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ನೋಡಿ ತಿಳ್ಕೊಳ್ಳಿ. ಫಸ್ಟ್ ಅವನು ಈ ಕ್ಷೌಕ್ಷಮಿಕ ಸಮ್ಯಕ್ ದೃಷ್ಟಿ ಅವಸ್ಥೆಯಲ್ಲಿ ಇದ್ದಾನೆ. ಆ ಜೀವ ಏನ್ ಮಾಡ್ತಾನೆ? ಕೇವಲಿ ಅಥವಾ ಶ್ರುತ ಕೇವಲಿಗಳ ಪಾದ ಮೂಲದಲ್ಲಿ ಅವನು ಈ ಒಂದು ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. ಅವರ ಪಾದ ಮೂಲದಲ್ಲಿ ಈ ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಆಗೋದು. ಮತ್ತು ಆ ಜೀವ ವಜ್ರ ಋಷಭ ನಾರತ ಸಂವಹನವನ್ನು ಸಹ ಹೊಂದಿರಬೇಕು. ವಜ್ರ ಋಷಭ ನಾರತ ಸಂವಹನದೊಂದಿಗೆ ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲದಲ್ಲಿ ಕೂತು ಅವನು ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಹೇಗ್ ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂದ್ರೆ ಮೊದಲು ಅವನು ಏನ್ ಮಾಡ್ತಾನೆ? ಮೊದಲು ತನ್ನ ಒಂದು ಆತ್ಮನ ವಿಶುದ್ಧಿಯ ಪರಿಣಾಮದಿಂದ ಅವನು ಏನ್ ಮಾಡ್ತಾನೆ? ಮೊದಲು 3 ಕರ್ಣಲಬ್ಧಿಗಳನ್ನು ಮಾಡ್ತಾನೆ. 3 ಕರ್ಣಲಬ್ಧಿಗಳು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗ ಒಬ್ಬ ಅನಾದಿ ಮಿಥ್ಯಾದೃಷ್ಟಿ ಜೀವ ಪ್ರಥಮೋಕ್ಷಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ 3 ಕರ್ಣಗಳು ಮಾಡಿದ್ದ ಅಂತ ನಿಮ್ಗೆ ನಾನು ಹೇಳಿದ್ದೆ. ಯಾವುದು 3 ಕರ್ಣಲಬ್ಧಿ ಅಂದ್ರೆ ಅಧಕರಣ, ಅನಿವೃತ್ತಿಕರಣ, ಅಪೂರ್ವಕರಣ, ಅನಿವೃತ್ತಿಕರಣ. ಈ 3 ಕರ್ಣಗಳನ್ನು ಯಾರು ಮಾಡಿದ್ರು? ಆ ಒಂದು ಅನಾದಿ ಮಿಥ್ಯಾದೃಷ್ಟಿ ಪ್ರಥಮೋಕ್ಷಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಈ 3 ಕರ್ಣಗಳನ್ನು ಮಾಡಿದ್ದ. ಆ 3 ಕರ್ಣ ಅಂದ್ರೆ ಏನು ಅಂತೆಲ್ಲ ನಿಮ್ಗೆ ವಿವರಿಸಿದ್ದೆ. ಸೇಮ್ ಅದೇ ಪ್ರೋಸೆಸ್ ಇಲ್ಲೂ ಮಾಡ್ತಾನೆ. ಏನ್ ಮಾಡ್ತಾನೆ? ಆ ಜೀವ ಕ್ಷೌಕ್ಷಮಿಕ ಸಮ್ಯಕ್ತನು ಹೊಂದಂತ ಜೀವ ಮೊದಲು 3 ಕರ್ಣಗಳನ್ನು ಸೇಮ್ ಅದೇ ಪ್ರೋಸೆಸ್ ರಿಪೀಟ್ ಮಾಡ್ತಾನೆ. 3 ಕರ್ಣಗಳನ್ನು ಮಾಡ್ತಾನೆ. ಅಧಕರಣ, ಅಪೂರ್ವಕರಣ, ಅನಿವೃತ್ತಿಕರಣ. ಈ 3 ಕರ್ಣಲಬ್ಧಿಗಳನ್ನು ಮಾಡಿ ಈ ಒಂದು ಕರ್ಣಲಬ್ಧಿಗಳಿಂದ ಉತ್ಪನ್ನವಾದಂತಹ ಒಂದು ವಿಶುದ್ಧ ಪರಿಣಾಮದಿಂದಾಗಿ ಅವನ್ ಏನ್ ಮಾಡ್ತಾನೆ? ಈ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ ಏನಿತ್ತಲ್ವಾ, ಅನಂತಾನುಬಂಧಿಯ ಈ 4 ಕ್ರೋಧ, ಮಾನ, ಮಾಯ, ಲೋಭ ಇವುಗಳನ್ನ ಏನ್ ಮಾಡ್ತಾನೆ ಅಂತಂದ್ರೆ ಅವನು ವಿಸಂಯೋಜನೆ ಮಾಡ್ತಾನೆ. ವಿಸಂಯೋಜನೆ ಅಂದ್ರೆ ಏನ್ ಮಾಡ್ತಾನೆ? ಈ ಅನಂತಾನುಬಂಧಿಯ ಕರ್ಮ ಪ್ರಕೃತಿಗಳನ್ನ ಅವನು ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ ಮತ್ತು ಸಂಜಲನ ಹಾಗೂ ನೌಕಷಾಯ ರೂಪ ಅವನು ಕನ್ವರ್ಟ್ ಮಾಡ್ಬಿಡ್ತಾನೆ. ಆಗ ಅನಂತಾನುಬಂಧಿ ಫುಲ್ 0. ಅರ್ಥ ಆಗ್ತಿದ್ಯಲ್ವಾ? ಅವನೇನ್ ಮಾಡ್ತಾನೆ? ಮೊದಲು 3 ಕರ್ಣಲಬ್ಧಿಗಳನ್ನು ಮಾಡ್ತಾನೆ. ಈ ಕರ್ಣಲಬ್ಧಿಗಳು ಮಾಡಿದಾಗ ಅವನ ಆತ್ಮನಲ್ಲಿ ಎಷ್ಟು ವಿಶುದ್ಧಿ ಪರಿಣಾಮ ಆಗತ್ತೆ ಅಂತಂದ್ರೆ ಆ ವಿಶುದ್ಧಿ ಪರಿಣಾಮದಿಂದ ಏನಾಗತ್ತೆ? ಈ ಅನಂತಾನುಬಂಧಿಯ ಎಷ್ಟು ಕರ್ಮ ಪ್ರಕೃತಿಗಳಿತ್ತು ಆ ಟೋಟಲ್ ಅಷ್ಟು ಕರ್ಮ ಪ್ರಕೃತಿಗಳನ್ನ ಅವನು ಏನ್ ಮಾಡ್ತಾನೆ? ವಿಸಂಯೋಜನೆ ಮಾಡ್ತಾನೆ. ವಿಸಂಯೋಜನೆ ಅಂತಂದ್ರೆ ಆ ಅನಂತಾನುಬಂಧಿಯನ್ನ ಅವನು ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ, ಸಂಜಲನ ಮತ್ತು ನೌಕಷಾಯ ರೂಪವನ್ನು ಕನ್ವರ್ಟ್ ಮಾಡ್ಬಿಡ್ತಾನೆ. ಪೂರ್ತಿ ಕನ್ವರ್ಟ್ ಮಾಡ್ಬಿಡ್ತಾನೆ. ಕನ್ವರ್ಟ್ ಮಾಡಿದಾಗ ಪುನಃ ಅದು ಮತ್ತೆ ರಿವರ್ಸ್ ಕನ್ವರ್ಟ್ ಆಗೋದಿಲ್ಲ. ತಿಳ್ಕೊಳ್ಳಿ. ಇಲ್ಲಿ ಏನಾಗತ್ತೆ ನೋಡಿ, ಕ್ಷೌಕ್ಷಮ ಸಮ್ಯಕ್ ದೃಷ್ಟಿಗೆ ಅನಂತಾನುಬಂಧಿ ಏನಾಗಿತ್ತು? ಕ್ಷೌಕ್ಷಮ ಸಮ್ಯಕ್ ದೃಷ್ಟಿಗೆ ಅನಂತಾನುಬಂಧಿ ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ, ಸಂಜಲನ ರೂಪದಲ್ಲಿ ಕನ್ವರ್ಟ್ ಆಗಿ ಉದಯಕ್ಕೆ ಬರ್ತಿತ್ತು. ಅರ್ಥ ಆಗ್ತಿದೆಯಲ್ಲ? ಆ ರೂಪ ಕನ್ವರ್ಟ್ ಆಗಿತ್ತು. ಬಟ್ ಆ ಕ್ಷೌಕ್ಷಮ ಸಮ್ಯಕ್ ದೃಷ್ಟಿಗೆ ಪುನಃ ಅದು ನಮ್ಗೇನಾದ್ರು ಮಿಥ್ಯಾತ್ವ ಅದು ಉದಯಕ್ಕೆ ಬಂದಾಗ ಏನಾಗತ್ತೆ? ಆ ಮಿಥ್ಯಾತ್ವದೊಂದಿಗೆ ಆ ಅನಂತಾನುಬಂಧಿ ಏನು ಕನ್ವರ್ಟ್ ಆಗಿತ್ತಲ್ಲ, ಕನ್ವರ್ಟ್ ಆಗಿರೋದು ಪುನಃ ಮತ್ತೆ ಅನಂತಾನುಬಂಧಿ ರೂಪದಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ ಮಿಥ್ಯಾತ್ವ ಉದಯಕ್ಕೆ ಬಂದಾಗ. ಆದ್ರೆ ಇಲ್ಲಿ ಆ ರೀತಿ ಅಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿಯ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳಿಗೆ ಆ ರೀತಿ ಆಗೋದಿಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು ಒಮ್ಮೆ ಅನಂತಾನುಬಂಧಿನ ವಿಸಂಯೋಜನೆ ಮಾಡಿದ್ರೆ ಪುನಃ ಅದು ಅನಂತಾನುಬಂಧಿ ರೂಪದಲ್ಲಿ ಕನ್ವರ್ಟ್ ಆಗೋದಿಲ್ಲ. ಅನಂತಾನುಬಂಧಿ ಫುಲ್ 0 ಆಗೋಯ್ತು.
ಅದು ಈ ಅಪ್ರತ್ಯಕ್ಷನ ಪ್ರತ್ಯಕ್ಷನ ಸಂಜಲನ ಮತ್ತು ನೌಕಷಾಯ ರೂಪದಲ್ಲಿ ಸಂಪೂರ್ಣವಾಗಿ ಕನ್ವರ್ಟ್ ಆಯ್ತು, ಮತ್ತೆ ಉಲ್ಟಾ ಕನ್ವರ್ಟ್ ಆಗೋದಿಲ್ಲ ಅದು. ಓಕೆ, ಇಷ್ಟು ತಿಳ್ಕೊಳ್ಳಿ. ನಂತರ ಏನು, ಈಗ ಚಾರಿತ್ರ ಮೋಹನಿದಂತೂ ಮುಗೀತು. ಈ ಒಟ್ಟು ಎಷ್ಟು ಅನಂತಾನು ಮಂದಿ 4 ಪ್ರಕೃತಿಗಳು ಪೂರ್ತಿ ಕನ್ವರ್ಟ್ ಆಗಿ ಅನಂತಾನು ಮಂದಿ 0 ಆಗೋಯ್ತು. ಈಗ ನೆಕ್ಸ್ಟ್ ದರ್ಶನ್ ಮೋನಿಯ. ನೋಡಿ ದರ್ಶನ್ ಮೋನಿಯ ಏನಾಗುತ್ತೆ ಅಂತಂದ್ರೆ, ದರ್ಶನ್ ಮೋನಿಯದ ಈಗ ಒಂದ್ ಪ್ರೊಸೆಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಾರೆ, ಮತ್ತೆ 3 ಕರಣ ಲಬ್ಧಿ ಮಾಡ್ತಾರೆ. ಮತ್ತೆ ಪುನಃ ಅದೇ ಸೇಮ್ ಆತ್ಮನ ವಿಶುದ್ಧಿ 3 ಕರಣಗಳನ್ನು ಪುನಃ ಮಾಡ್ತಾರೆ ಸೆಕೆಂಡ್ ಟೈಮ್. ಆಗ ಏನಾಗುತ್ತೆ, ಸೆಕೆಂಡ್ ಟೈಮ್ ಮತ್ತೆ ಕರಣ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈ ಒಂದು ದರ್ಶನ್ ಮೋನಿದ ಪ್ರಕೃತಿಗಳು ಇದಾವಲ್ಲ, ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ, ಅವುಗಳು ಏನಾಗುತ್ತೆ ಅಂದ್ರೆ ತಿಳ್ಕೊಳ್ಳಿ, ಮಿಥ್ಯಾತ್ವ ಏನಿತ್ತಲ್ವಾ, ಆ ಮಿಥ್ಯಾತ್ವದ ಎಲ್ಲಾ ಕರ್ಮಗಳು ಅಥವಾ ಆ ಕರ್ಮ ದ್ರವ್ಯಗಳು ಸಂಪೂರ್ಣವಾಗಿ ಸಮ್ಯಕ್ ಮಿಥ್ಯಾತ್ವ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇನ್ನು ಸಮ್ಯಕ್ ಮಿಥ್ಯಾತ್ವದ ಎಲ್ಲ ಕರ್ಮಗಳು ಸಮ್ಯಕ್ ಪ್ರಕೃತಿ ರೂಪ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಇಲ್ಲಿ ಮಿಥ್ಯಾತ್ವ 0 ಆಯ್ತು, ಸಮ್ಯಕ್ ಮಿಥ್ಯಾತ್ವನು 0 ಆಯ್ತು. ಇವೆರಡು ಪೂರ್ತಿ ಕನ್ವರ್ಟ್ ಆಗಿ ಏನಾಗಿದೆ, ಈಗ ಸಮ್ಯಕ್ ಪ್ರಕೃತಿ ರೂಪದಲ್ಲಿದೆ. ಇನ್ನು ಈ ಸಮ್ಯಕ್ ಪ್ರಕೃತಿಯನ್ನು ಸಹ ಅವ್ರು ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾರೆ, ಕ್ಷಯ ಮಾಡ್ಬಿಡ್ತಾರೆ. ಆಗ ಏನಾಗುತ್ತೆ, ಆ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ ದರ್ಶನವು ಪ್ರಾಪ್ತಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಹಾಗಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಡೆಫಿನೇಷನ್, ವೇದಕ ಸಮ್ಯಕ್ ದೃಷ್ಟಿ ಜೀವ ಅಂದ್ರೆ ಕ್ಷೌಕ್ಷಮಿಕ ಸಮ್ಯಕ್ ದೃಷ್ಟಿ ಜೀವ ಅನಂತಾನುಬಂಧಿಯ ವಿಸಂಯೋಜನೆ ಮತ್ತು ದರ್ಶನ್ ಮೋನಿಯದ 3 ಪ್ರಕೃತಿಗಳನ್ನು ಅಂದ್ರೆ ಟೋಟಲ್ 7 ಪ್ರಕೃತಿಗಳನ್ನು ನಾಶ ಮಾಡ್ತಾನೆ. ಆ ನಾಶ ಮಾಡೋದ್ರಿಂದ ಈ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ತವು ಪ್ರಾಪ್ತಿ ಆಗತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ಲ ಅಂದ್ರೆ ನಂತರ ಕೇಳಿ. ನೆಕ್ಸ್ಟ್ ಚತುರ್ಥ ಗುಣಸ್ಥಾನವರ್ತಿ ಜೀವ ಅಪ್ರತ್ಯಾಖ್ಯಾನ ವರ್ಣದ ಚತುಷ್ಕದ ಅನುದಯದಿಂದ ಪಂಚಮ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, 4ನೇ ಗುಣಸ್ಥಾನವರ್ತಿ ಜೀವ ಏನಿದಾನಲ್ವಾ, ಅವನು ಈ ಒಂದು ಅಪ್ರತ್ಯಾಖ್ಯಾನ ವರ್ಣದ ಚತುಷ್ಕ ಅಂದ್ರೆ ಅಪ್ರತ್ಯಾಖ್ಯಾನ ವರ್ಣ ಕ್ರೋಧ ಮಾನ ಮಾಯಾ ಲೋಭ ಇವುಗಳ ಅನುದಯದಿಂದ ಅವನ್ಗೆ 5ನೇ ಗುಣಸ್ಥಾನವು ಪ್ರಾಪ್ತಿ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಾಗತ್ತಂದ್ರೆ, ಆ ಜೀವ 5ನೇ ಗುಣಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೊದಲು ಅವನಿಗೆ ಏನಿರ್ಬೇಕು, ಬಾಹ್ಯದಲ್ಲಿ ಚಾರಿತ್ರವನ್ನು ಅವನು ಧಾರಣೆ ಮಾಡಬೇಕು. ಅಂದ್ರೆ ಅವನೇನ್ ಮಾಡ್ಬೇಕು, ಅವನು ಈ ಅಣುವ್ರತಗಳನ್ನು ಧಾರಣೆ ಮಾಡಿ ಸ್ಥೂಲ ಹಿಂಸೆಯನ್ನು ಅವನು ಸಂಕಲ್ಪ ಪೂರ್ವಕ ತ್ಯಾಗ ಮಾಡ್ಬೇಕು. ಅಂದ್ರೆ ವ್ರತವನ್ನು ಧಾರಣೆ ಮಾಡಿ ಈ ಒಂದು ಏನು ತ್ರಸ ಹಿಂಸೆಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡ್ಬೇಕು. ಅಂದ್ರೆ ಅಣುವ್ರತವನ್ನು ತೆಗೆದುಕೊಳ್ಳೋದು ಅಂತ ಅರ್ಥ ಆಗ್ತಿದೆಲ್ವಾ? ದೇಶ ಸಂಯಮವನ್ನು ಧಾರಣೆ ಮಾಡ್ಬೇಕು. ಬಾಹ್ಯದಲ್ಲಿ ಅವನ ಆಚರಣೆ ಇರ್ಬೇಕು, ಮೊದಲು ಚಾರಿತ್ರವನ್ನು ಅವನು ಧಾರಣೆ ಮಾಡ್ಬೇಕು. ಅದ್ರ ಒಟ್ಟಿಗೆ ಅವನಿಗೆ ಏನಾಗತ್ತೆ, ಅದ್ರ ಒಂದಿಗೆ ಬಾಹ್ಯದಲ್ಲಿ ಚಾರಿತ್ರ ಇಲ್ದಿರ ನಿಮ್ಗೆ ಅಂತರಂಗದಲ್ಲಿ ಕರ್ಮಗಳು ಅನ್ನೋದಯ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ವಾ? ನಿಮ್ಗೆ ಈಗ ನೋಡಿ, ನಾವೆಲ್ಲ 4ನೇ ಗುಣಸ್ಥಾನವರ್ತಿ, ನಮ್ಗೆ ಅಣುವ್ರತ ತಗೊಳಕ್ ಆಗ್ತಿಲ್ಲ. ಕಾರಣ ನಮ್ಗೆ ಅಪ್ರತ್ಯಾಖ್ಯಾನ ವರ್ಣ ಕರ್ಮದ ತೀವ್ರ ಉದಯ ಇದೆ. ಆ ಕರ್ಮ ಉದಯ ಇರುವುದರಿಂದ ನಾವು 5ನೇ ಗುಣಸ್ಥಾನಕ್ಕೆ ಹೋಗಕ್ಕೆ ಆಗ್ತಿಲ್ಲ, ಮತ್ತು ವ್ರತ ತಗೊಳ್ಳುವಂತ ಭಾವನೂ ಆಗ್ತಿಲ್ಲ. ನಮ್ಮ ಪುರುಷಾರ್ಥದೊಂದಿಗೆ ಈ ಅಪ್ರತ್ಯಾಖ್ಯಾನ ವರ್ಣ ಕರ್ಮದ ಮಂದ ಉದಯ ಮತ್ತು ನಮ್ಮ ಪುರುಷಾರ್ಥದಿಂದ ಏನಾಗುತ್ತೆ, ನಾವು ಮೊದಲು ಬಾಹ್ಯದಲ್ಲಿ ಚಾರಿತ್ರವನ್ನು ನಾವು ಧಾರಣೆ ಮಾಡ್ತೀವಿ. ಸಂಕಲ್ಪ ಪೂರ್ವಕ ಈ ದೇಶ ಸಂಯಮವನ್ನು ಅಣುವ್ರತವನ್ನು ಧಾರಣೆ ಮಾಡಿ, ಆ ವ್ರತವನ್ನು ಧಾರಣೆ ಮಾಡಿದಾಗ ಅದ್ರ ಜೊತೆನಲ್ಲೇ ನಮ್ದು ಏನಾಗುತ್ತೆ, ನಮ್ಮ ಪರಿಣಾಮದಲ್ಲಿ ವಿಶುದ್ಧಿಯ ಕಾರಣದಿಂದ, ಅಂದ್ರೆ ಬಹಿರಂಗದಲ್ಲಿ ಫಸ್ಟ್ ಚಾರಿತ್ರ ಪಕ್ಕ ಇರಬೇಕು. ಯಾವಾಗ ನಮ್ಮ ಬಹಿರಂಗದಲ್ಲಿ ಚಾರಿತ್ರ ಪಕ್ಕ ಇರುತ್ತಾರೆ, ಆಗ ಮಾತ್ರ ನಮ್ಮ ಅಂತರಂಗದಲ್ಲಿರುವ ಯಾವ ಒಂದು ಅಪ್ರತ್ಯಾಖ್ಯಾನ ವರ್ಣ ಕರ್ಮ ಇತ್ತು, ಆ ಕರ್ಮನು ಅದ್ರೊಟ್ಟಿಗೆ ಏನಾಗುತ್ತೆ, ಅದು ಅನುದಯ ಆಗುತ್ತೆ. ಏನು ಉದಯಕ್ಕೆ ಬಂದಿದ್ದೇನಿತ್ತಲ್ವಾ, ಅದು ಹಾಗೆ ಅನುದಯ ಆಗುತ್ತೆ. ಆಗ ಅವನು 4ರಿಂದ 5ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅರ್ಥ ಆಗ್ತಿದಿಲ್ಲ? ಎರಡೂ ಮುಖ್ಯ. 4ರಿಂದ 5ನೇ ಗುಣಸ್ಥಾನ ಪ್ರಾಪ್ತಿ ಆಗ್ಬೇಕಾದ್ರೆ ಬರೀ ನಿಮ್ಗೆ ಬಾಹ್ಯದಲ್ಲಿ ನೀವು ಸೋಸಿದ ನೀರು ಕುಡಿಯೋದು, ಆಮೇಲೆ ಮರ್ಯಾದಿತ ಭೋಜನ ಮಾಡೋದು, ಆಮೇಲೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ಏನೆಲ್ಲ ಬಾಹ್ಯದ ದ್ರವ್ಯಾನುಷ್ಠಾನಗಳು ಏನೆಲ್ಲ ಇದೆಯಲ್ವಾ, ಆ ದ್ರವ್ಯಾನುಷ್ಠಾನಗಳು ಮಾತ್ರನೇ ಸಾಲದು. ಅದ್ರೊಟ್ಟಿಗೆ ಆ ಏನು ದ್ರವ್ಯಾನುಷ್ಠಾನ ನೀವು ಮಾಡ್ತಿದ್ದೀರಾ, ಆ ಯಾವ ಕಾರಣಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಅಂತ ಒಂದು ವಿಶುದ್ಧಿ ನಿಮ್ಮಲ್ಲಿ ಇದೆಯಾ, ಅದು ಬಹಳ ಮುಖ್ಯ. ಸುಮ್ಮನೆ ನೀವು ಬಾಹ್ಯದಲ್ಲಿ ಮಾಡ್ತಿದ್ದೀರಾ ಅಂದ ತಕ್ಷಣ ನೀವು ಪಂಚಮ ಗುಣಸ್ಥಾನವರ್ತಿ ಅಲ್ಲ. ನೀವು ಮಾಡುವಂತ ಕ್ರಿಯೆಗಳು ನಿಮ್ಮ ಆತ್ಮ ಕಲ್ಯಾಣ ಉದ್ದೇಶದಿಂದ ಮಾಡ್ಬೇಕು. ನೀವೇನಾದ್ರೂ ಪೂಜಾ ಖ್ಯಾತಿ ಲಾಭದ ಉದ್ದೇಶದಿಂದ ನೀವು ಮಾಡಿದಿರಿ ಅಂದ್ರೆ, ನೀವು ಈ ಬಾಹ್ಯದಲ್ಲಿ ಎಷ್ಟೇ ವ್ರತ ನಿಯಮ ಉಪವಾಸ ಸಾಮೂಹಿಕ ಮಾಡಿ, ಅಥವಾ ನೀವು ದಿನ ಪ್ರತಿಕ್ರಮಣ ಮಾಡಿ,
ಈಗ ಅಣುವೃತ್ತಿಗಳೆಲ್ಲ ಮಾಡ್ತಾರಲ್ಲ, ಪ್ರತಿಕ್ರಮಣ ಮಾಡ್ತಾರೆ, ಸಾಮಯಿಕ ಮಾಡ್ತಾರೆ, ಮರ್ಯಾದಿತ ಭೋಜನತೆ ಊಟ ಮಾಡ್ತಾರೆ, ಮತ್ತೆ ಇನ್ನು ಏನೇನೋ ಅವರ ಚಾರಿತ್ರ್ಯಗಳನ್ನ ಪಾಲನೆ ಮಾಡ್ತಾರೆ. ಅವರ ಅಂತರಂಗದಲ್ಲಿ ಮುಖ್ಯವಾಗಿ ಏನು ಆ ಕ್ರಿಯೆಗಳ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಕ್ರಿಯೆಗಳ ಉದ್ದೇಶ ಏನು, ಆ ಕ್ರಿಯೆಗಳು ಮಾಡೋ ಉದ್ದೇಶ ಏನಾಗಿರ್ಬೇಕು, ಆತ್ಮ ಕಲ್ಯಾಣದೇ ಉದ್ದೇಶ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಪೂಜಾ ಖ್ಯಾತಿ ಲಾಭದ ಉದ್ದೇಶ ಅವನಲ್ಲಿ ಇತ್ತು ಅಂತಂದ್ರೆ, ಅವನ ಅಂತರಂಗದಲ್ಲಿ ಯಾವ ಒಂದು ಆ ಕರ್ಮ ಇತ್ತಲ್ವಾ, ಅಪ್ರತ್ಯಾಖ್ಯಾನ ವರ್ಣ ಕರ್ಮ, ಅದು ಅನುದಯ ಆಗೋದಿಲ್ಲ, ಅದು ಉದಯ ಹಾಗೇ ಇರುತ್ತೆ. ಬಾಹ್ಯದಲ್ಲಿ ಚಾರಿತ್ರವನ್ನು ಪಾಲನೆ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ಅದ್ರೊಟ್ಟಿಗೆ ಈ ಕರ್ಮನೂ ಅನುದಯ ಆಗುತ್ತೆ. ಆಗ ನಿಮ್ಗೆ 5ನೇ ಗುಣಸ್ಥಾನವು ಪ್ರಾಪ್ತಿ ಆಗತ್ತೆ. ಅರ್ಥ ಆಯ್ತಲ್ವಾ? ಸೊ ಅಂತರಂಗ ಪರಿಣಾಮ ಕರೆಕ್ಟ್ ಆಗಿರ್ಬೇಕು. ಬರೀ ಬಾಹ್ಯದಲ್ಲಿ ಕ್ರಿಯೆ ನೀವು ಎಷ್ಟೇ ಚೆನ್ನಾಗಿ ಮಾಡಿ ಬಾಹ್ಯದಲ್ಲಿ ಕ್ರಿಯೆಗಳು, ಅಂತರಂಗದಲ್ಲಿ ಪರಿಣಾಮ ನಿಮ್ಗೆ ತದ್ರೂಪ ಇಲ್ಲ ಅಂತಂದ್ರೆ ಈ ಕರ್ಮಗಳು ಬದಲಾವಣೆ ಆಗೋದಿಲ್ಲ. ಕರ್ಮಗಳ ಅವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಬಾಹ್ಯ ಕ್ರಿಯೆದೊಂದಿಗೆ ಅಂತರಂಗ ಪರಿಣಾಮನೂ ಅಷ್ಟೇ ವಿಶುದ್ಧಿ ಇರಬೇಕು. ಆಗ ಮಾತ್ರ ಅಂತರಂಗ ಕರ್ಮಗಳು ಯಾವಾಗ ನಿಮ್ ಬದಲಾವಣೆ ಆಗುತ್ತೆ ಅವುಗಳ ಸ್ಥಿತಿ, ಆಗ ಮಾತ್ರ ನೀವು ಪಕ್ಕ 5ನೇ ಗುಣಸ್ಥಾನಕ್ಕೆ ನೀವು ಹೋಗ್ತೀರಾ. ಅದನ್ನ ನಾವು ಹೇಳಕ್ ಆಗೋದಿಲ್ಲ, ಅದು ಅವಧಿಜ್ಞಾನಿ ಮುನಿ ಅಥವಾ ಕೇವಲ ಜ್ಞಾನಿಗಳು ಅದನ್ನ ತಿಳಿಬಹುದು. ಈ ಕರ್ಮಾವಸ್ಥೆನ ನಾವು ತಿಳಿಯಕ್ಕಾಗೋದಿಲ್ಲ. ಆದ್ರೆ ನಾವು ಹೇಳ್ಬೋದಷ್ಟೇ, ಬಾಹ್ಯದಲ್ಲಿ ಅವರ ಒಂದು ಪರಿಣಾಮ, ಅವ್ರು ಮಾಡುತ್ತಿರುವಂತ ಉದ್ದೇಶಗಳು ನೋಡಿ ನಾವು ಹೇಳ್ಬೋದು, ಹೌದಪ್ಪ ಇವ್ರ ಪಕ್ಕ ಮೋಕ್ಷದ ಅಭಿಲಾಷೆಯಿಂದ ಈ ಎಲ್ಲ ಕ್ರಿಯೆಗಳು ಮಾಡ್ತಿದ್ದಾರೆ, ಆತ್ಮ ಕಲ್ಯಾಣದ ಅಭಿಲಾಷೆಯಿಂದ ಈ ಎಲ್ಲ ಕ್ರಿಯೆಗಳು ಮಾಡ್ತಿದ್ದಾರೆ ಪಕ್ಕ. ಆಮೇಲೆ ಅವ್ರು ಏನೆಲ್ಲ ಕ್ರಿಯೆಗಳಿದೆ ಅದನ್ನು ಪ್ರಮಾದ ಮಾಡದಿರ ಅದನ್ನು ಚೆನ್ನಾಗಿ ಅವರು ಅದನ್ನ ಪಾಲನೆ ಮಾಡ್ತಿದ್ದಾರೆ. ಇಂಥ ಕ್ರಿಯೆಗಳು ಬಾಹ್ಯದಲ್ಲಿ ನಾವು ನೋಡಿ ನಾವು ಹೇಳ್ಬೋದು ಇವರು 5ನೇ ಗುಣಸ್ಥಾನವರ್ತಿ ಅಂತ. ಓಕೆ, ಸೊ ಅಂತರಂಗದಲ್ಲಿ ಕರ್ಮ ಅಪ್ರತ್ಯಾಖ್ಯಾನದ ಅನ್ನುವುದೇ ಆಗಿದೆಯೋ ಇಲ್ವೋ ಅಂತ ನಾವು ಹೇಳಕ್ ಆಗೋದಿಲ್ಲ, ಅದು ಕೇವಲಿ ಅಥವಾ ಅವಧಿಜ್ಞಾನಿ ಮುನಿಗಳು ಹೇಳ್ಬೋದು. ನೆಕ್ಸ್ಟ್ 4ನೇ ಗುಣಸ್ಥಾನವರ್ತಿ ಜೀವ ಪ್ರತ್ಯಾಖ್ಯಾನ ವರ್ಣ ಚತುಷ್ಕದ ಅನುದಯದಿಂದ 7ಮ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಅಂದ್ರೆ ಈ 4ನೇ ಗುಣಸ್ಥಾನವರ್ತಿ 4ನೇ ಗುಣಸ್ಥಾನವರ್ತಿ ಜೀವಕ್ಕೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರತ್ಯಾಖ್ಯಾನ ವರ್ಣಿ ಕರ್ಮದ ಅನುದಯದಿಂದ ಆ ಜೀವ 7ಮ ಗುಣಸ್ಥಾನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ಒಂದು ಜೀವ ಇದೆ, ಆ ಜೀವ 4ನೇ ಗುಣಸ್ಥಾನವರ್ತಿ ಜೀವ. ಓಕೆ, ಚತುರ್ಥ ಗುಣಸ್ಥಾನವರ್ತಿ ಅವಿವೃತ್ತಿ ಜೀವ. ಆ ಜೀವ ಮುನಿ ದೀಕ್ಷೆ ತಗೊಂತೇನೆ ಅಂತ ತಿಳ್ಕೊಳ್ಳಿ. ಆ ಮುನಿ ದೀಕ್ಷೆ ತಗೊಳ್ಬೇಕಾದ್ರೆ ಅವನು ಬಾಹ್ಯದಲ್ಲಿ ಏನ್ ಮಾಡ್ತಾನೆ, ದ್ರವ್ಯ ಚಾರಿತ್ರವನ್ನು ಅಂಗೀಕಾರ ಮಾಡ್ತಾನೆ. ಆ ದ್ರವ್ಯ ಚಾರಿತ್ರದೊಂದಿಗೆ ಅವನಲ್ಲಿ ಆ ಭಾವದಲ್ಲಿ ಅಷ್ಟು ವಿಶುದ್ಧಿ ಇದ್ರೆ ಅವನಿಗೆ ಆ ದ್ರವ್ಯ ಚಾರಿತ್ರದೊಂದಿಗೆ ಅವನಿಗೆ ಭಾವಚಾರಿತ್ರವು ಉತ್ಪನ್ನ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದನ್ನೇ ಹೇಳ್ತಿದ್ದಾರೆ. ಈಗ 4ನೇ ಗುಣಸ್ಥಾನವರ್ತಿ ಅವಿವೃತ್ತಿ, ಅವನು ಮುನಿ ಆಗ್ಬೇಕಂತ ಅವನ್ ಏನ್ ಮಾಡ್ತಾನೆ, ಸಮಸ್ತ ಪರಿಗ್ರಹಗಳನ್ನು ವಸ್ತ್ರಗಳನ್ನೆಲ್ಲ ತ್ಯಾಗ ಮಾಡಿ ಮುನಿ ದೀಕ್ಷೆ ತಗೊಂತಾ ಇದ್ದಾನೆ. ಆ ಸಮಯದಲ್ಲಿ ಅವನ ಅಂತ ಒಂದು ಪರಿಣಾಮದ ವಿಶುದ್ಧಿನೇ ಇದೆ. ಅಂತ ಒಂದು ವಿಶುದ್ಧಿಯಿಂದ ಏನಾಗುತ್ತೆ, ಬಾಹ್ಯದಲ್ಲಂತೂ ಚಾರಿತ್ರ ಧಾರಣೆ ಅಂದ್ರೆ ದ್ರವ್ಯಲಿಂಗವನ್ನು ಧಾರಣೆ ಮಾಡಿದ್ದಾನೆ. ಓಕೆ, ಅದರೊಟ್ಟಿಗೆ ಅವನ ಭಾವದ ವಿಶುದ್ಧಿಯಿಂದ ಈ ಒಂದು ಪ್ರತ್ಯಾಖ್ಯಾನ ವರ್ಣ ಕರ್ಮ ಏನು ಉದಯಕ್ಕಿತ್ತು ಆ ಒಂದು ಕರ್ಮವೂ ಸಹ ಅನುದಯ ಆಗುತ್ತೆ. ಆಗ ಅವನಿಗೆ ಏನಾಗುತ್ತೆ, ಭಾವಚಾರಿತ್ರವು ಪ್ರಾಪ್ತಿ ಆಗುತ್ತೆ. ದ್ರವ್ಯ ಚಾರಿತ್ರದೊಂದಿಗೆ ಭಾವಚಾರಿತ್ರ ಪ್ರಾಪ್ತಿ ಆಗೋದು. ಅರ್ಥ ಆಗ್ತಿದಿಲ್ವಾ? ದ್ರವ್ಯ ಚಾರಿತ್ರ ಧಾರಣೆ ಮಾಡೋದೇ ಭಾವಚಾರಿತ್ರದ ಉತ್ಪತ್ತಿಗೆ. ಓಕೆ, ಇದೆರಡು ಒಂದ್ ರೀತಿ ಹೆಂಗೆ ಹೇಳ್ಬೋದು ಅಂದ್ರೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಅಂದ್ರೆ ದ್ರವ್ಯ ಚಾರಿತ್ರದಿಂದಲೇ ಭಾವಚಾರಿತ್ರದ ಉತ್ಪತ್ತಿ ಆಗೋದು. ಅರ್ಥ ಆಗ್ತಿದೆಯಲ್ವಾ? ಆದ್ರೆ ನೋಡಿ, ಇನ್ನೊಂದು ನೀವು ತಿಳ್ಕೊಳ್ಳಿ, ಎಲ್ಲಿ ದ್ರವ್ಯ ಚಾರಿತ್ರ ಇದೆ ಸಾರಿ ಕೇಳಿ, ಈಗ ಇನ್ನೊಂದ್ಸಲಿ ಕೇಳಿ. ದ್ರವ್ಯ ಚಾರಿತ್ರ ಎಲ್ಲಿದೆ ಅಲ್ಲಿ ಭಾವಚಾರಿತ್ರ ಇರ್ಲೇಬೇಕಂತ ನಿಯಮ ಇಲ್ಲ, ತಿಳ್ಕೊಳ್ಳಿ. ಓಕೆ, ಆದ್ರೆ ಎಲ್ಲಿ ಭಾವಚಾರಿತ್ರ ಇದೆ ಅಲ್ಲಿ ದ್ರವ್ಯ ಚಾರಿತ್ರ ಇರ್ಲೇಬೇಕು. ಹಾಗಾಗಿ ಈ ದ್ರವ್ಯ ಚಾರಿತ್ರವು ಭಾವಚಾರಿತ್ರದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಅರ್ಥ ಆಗ್ತಿದಿಲ್ವಾ? ಈ ರೀತಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಭಾವಚಾರಿತ್ರ ಇದೆ ಅಲ್ಲಿ ದ್ರವ್ಯ ಚಾರಿತ್ರ ಇದ್ದೇ ಇರುತ್ತೆ. ಈ ಅಪೇಕ್ಷೆಯಿಂದ ಎರಡು ಒಂದು ಅವಿನಾಭಾವ ಸಂಬಂಧ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ತಗೊಂಡ್ಬಿಟ್ಟು ಮತ್ತೆ ಇವತ್ತಿನ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕಂದ್ರೆ ಇನ್ನೂ ತುಂಬಾ ಇದೆ, ಮತ್ತೆ ನಿಮ್ಗೆ ತುಂಬಾ ಓವರ್ಲೋಡ್ ಆಗ್ಬಿಡುತ್ತೆ. ಆಮೇಲೆ ಚತುರ್ಥ ಗುಣಸ್ಥಾನವರ್ತಿ ಜೀವ ಮಿಶ್ರ ಪ್ರಕೃತಿಯ ಉದಯದಿಂದ 3ನೇ ಗುಣಸ್ಥಾನಕ್ಕೆ, ಹಾಗೂ ಅನಂತಾನುಬಂಧಿಯ ಉದಯದಿಂದ 2ನೇ ಗುಣಸ್ಥಾನಕ್ಕೆ, ಹಾಗೂ ಮಿಥ್ಯಾತ್ವದ ಉದಯದಿಂದ ಪ್ರಥಮ ಗುಣಸ್ಥಾನಕ್ಕೆ ಬರುತ್ತಾನೆ ಅಥವಾ ಪ್ರಾಪ್ತ ಮಾಡ್ಕೊಳ್ತಾನೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, 4ನೇ ಗುಣಸ್ಥಾನವರ್ತಿ ಅವಿವೃತ್ತಿ ಸಮ್ಯಕ್ ದೃಷ್ಟಿಗೆ 4ನೇ ಗುಣಸ್ಥಾನವರ್ತಿ ಜೀವಿಗೆ
ಮಿಶ್ರ ಪ್ರಕೃತಿಯ ಉದಯದಿಂದ, ಮಿಶ್ರ ಪ್ರಕೃತಿ ಅಂದ್ರೆ ಸಮ್ಯಕ್ ಮಿಥ್ಯಾತ್ವದ ಉದಯದಿಂದ ಅವನು 3ನೇ ಗುಣಸ್ಥಾನಕ್ಕೆ ಬರ್ತಾನೆ. ಅದಲ್ದಿರ ಅವನಿಗೆ 4ನೇ ಗುಣಸ್ಥಾನದಲ್ಲಿರುವಂತ ಜೀವಿಗೆ ಏನಾದ್ರು ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ ಇವುಗಳಲ್ಲಿ ಯಾವ್ದಾದ್ರು ಒಂದು ಉದಯಕ್ಕೆ ಬಂದ್ರೆ ಅವನು 2ನೇ ಗುಣಸ್ಥಾನಕ್ಕೆ ಬರ್ತಾನೆ. ಇನ್ನು ಅವನಿಗೆ 4ನೇ ಗುಣಸ್ಥಾನದಲ್ಲಿರುವಂತ ಜೀವಿಗೆ ಏನಾದ್ರು ಮಿಥ್ಯಾ ಪ್ರಕೃತಿ ಅಂದ್ರೆ ಮಿಥ್ಯಾತ್ವದ ಪ್ರಕೃತಿ ಏನಾದ್ರು ಉದಯಕ್ಕೆ ಬಂದ್ರೆ ಅವನು ಸೀದಾ 4ರಿಂದ 1ನೇ ಗುಣಸ್ಥಾನಕ್ಕೆ ಬರ್ತೇನೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಇಷ್ಟು ಸಾಕು. ಇನ್ನು ಮಿಕ್ಕಿದ್ ನಾಳೆ ತಿಳ್ಕೊಳ್ಳೋಣ. ಇವತ್ತಿಂದ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ ಅಮ್ಮ, ಯಾಕಂದ್ರೆ ತುಂಬಾ ಕನ್ಫ್ಯೂಸ್ ಆಗಿರ್ಬೇಕು ನಿಮ್ಗೆ. ಇನ್ನೊಂದ್ಸಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಪ್ರಶ್ನೆ ಕೇಳಿ. ಸುಗುಣ ಶೆಟ್ಟಿ ಅವರೇ ಪ್ರಶ್ನೆ ಕೇಳಿ ಅಮ್ಮ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಗುಣಕ್ಕವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಿದ್ಯಾ? ಹಲೋ, ಭಾರತಿಗೆ ಹೋಗಿರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಸುಗುಣಕ್ಕ. ತೇಜನೇಂದ್ರ, ಇದು ಶುದ್ಧ ಪಾರಿಣಾಮಿಕ ಭಾವ ಉಂಟಲ್ಲ, ಶುದ್ಧ ಪಾರಿಣಾಮಿಕ ಭಾವ ಸಿದ್ಧರಿಗೆ ಕ್ಷಾಯಿಕ ಭಾವ ಅಂತ ಇದೆಯಲ್ವಾ? ಹಾಗಾದ್ರೆ ಶುದ್ಧ ಪರಿಣಾಮಿಕ ಭಾವ ಜೀವತ್ವದ ಅಪೇಕ್ಷೆಯಿಂದ ಶುದ್ಧ ಪಾರಿಣಾಮಿಕ ಭಾವನ ಸಿದ್ಧರಿಗಿಲ್ವಾ? ಶುದ್ಧ ಪಾರಿಣಾಮಿಕ ಭಾವ ಸಿದ್ಧರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದೆ ಸುಗುಣಕ್ಕ. ಶುದ್ಧ ಪಾರಿಣಾಮಿಕ ಭಾವ ಅಂದ್ರೆ ಯಾವ್ದು ಅಂದ್ರೆ ಜೀವತ್ವ ಏನಿದೆಯಲ್ವಾ. ಈಗ ಪಾರಿಣಾಮಿಕ ಭಾವದಲ್ಲಿ ತತ್ವಾರ್ಥ ಸೂತ್ರದಲ್ಲಿ 3 ಕೊಟ್ಟಿದ್ದಾರೆ. ಯಾವ್ದು? ಜೀವ, ಭವ್ಯ, ಭವ್ಯತ್ವ, ನಿಚ್ಚ ಅಂತ ಅಲ್ವಾ? ಸೊ ಒಂದು ಜೀವತ್ವ, ಒಂದು ಅಭವ್ಯತ್ವ, ಇನ್ನೊಂದು ಭವ್ಯತ್ವ, ಸರಿನಾ? ಸೊ ಈ ಜೀವತ್ವ ಮತ್ತು ಅಭವ್ಯತ್ವ ಅವರಿಗೆ ಅಶುದ್ಧ ಪಾರಿಣಾಮಿಕ ಭಾವ ಇರುವುದಲ್ವಾ? ಕರೆಕ್ಟ್, ಅಶುದ್ಧ ಪಾರಿಣಾಮಿಕ ಭಾವ ಇದೆ. ಇನ್ನು ಯಾವ ಅಪೇಕ್ಷೆಯಿಂದ ಅಂತಂದ್ರೆ ನೋಡಿ, ಈಗ ಜೀವತ್ವ ಏನಿದೆಯಲ್ವಾ, ಜೀವತ್ವ ತ್ರೈಕಾಲಿಕ ಪಾರಿಣಾಮಿಕ ಭಾವ ಇದೆ. ಆ ತ್ರೈಕಾಲಿಕ ಪಾರಿಣಾಮಿಕ ಭಾವದ ಅಪೇಕ್ಷೆಯಿಂದ ಅದನ್ನ ಅವರು ಶುದ್ಧ ಅಂತ ಕರೆದಿದ್ದಾರೆ. ಸೊ ಜೀವತ್ವ ನೋಡಿ, ಈಗ ಜೀವತ್ವ ತಿರಂಚಗತಿಲೂ ಇದೆ ಅಥವಾ ಆತ್ಮನ ಅಶುದ್ಧ ಅವಸ್ಥೆಯಲ್ಲೂ ಇದೆ. ಈಗ ನಮ್ಮ ಆತ್ಮ ಎಲ್ಲ ಅಶುದ್ಧ ಅವಸ್ಥೆಯಲ್ಲಿ ಇದೆ ಅಲ್ವಾ? ಸಂಸಾರಿ ಜೀವಿಗಳಿಗೂ ಜೀವತ್ವ ಇದೆ, ಮುಕ್ತ ಜೀವಿಗಳಿಗೂ ಜೀವತ್ವ ಇದೆ. ಆ ಜೀವತ್ವದ ಅಭಾವ ಎಲ್ಲೂ ಆಗೋದಿಲ್ಲ. ಅನಾದಿ ಕಾಲದಿಂದಲೂ ಇದೆ, ಅನಂತ ಕಾಲದವರೆಗೂ ಇರುತ್ತೆ. ತ್ರೈಕಾಲಿಕ ಪಾರಿಣಾಮಿಕ ಭಾವ ಇದೆ ಅದು ಅಲ್ವಾ? ಸೊ ಹಾಗಾಗಿ ಪಾರಿಣಾಮಿಕ ಜೀವತ್ ಭಾವ ಅಂದ್ರೆ ಚೇತನಗೆ ನಾವು ಜೀವತ್ ಭಾವ ಅಂತ ಹೇಳ್ತೀವಿ ಅಲ್ವಾ? ಚೈತನ್ಯ ಸ್ವರೂಪ ಅಂದ್ರೆ ಜ್ಞಾನ ಮತ್ತು ದರ್ಶನ ಸ್ವರೂಪಕ್ಕೆ ಚೇತನ ಅಂತ ಹೇಳ್ತೀವಿ, ಚೇತನ ಪ್ರಾಣ ಅಂತ ನಾವು ಹೇಳ್ತೀವಲ್ವಾ? ಅಷ್ಟೇ. ಇನ್ನು ಆದ್ರೆ ಜೀವತ್ವ ಏನಿದೆ, ಜೀವತ್ವ ಬಿಟ್ಟು ಹೋಗುತ್ತೆ. ಜೀವತ್ವ ಅಂತೂ ಅನಾದಿ ಕಾಲದಿಂದಲೂ ಇದೆ. ಆ ಜೀವತ್ವ ಯಾವುದೇ ಒಂದು ಕರ್ಮದ ಉದಯದಿಂದ, ಕ್ಷಯದಿಂದ, ಉಪಶಮದಿಂದ ಉತ್ಪನ್ನ ಆದಂತದಲ್ಲ. ಅದು ಅರ್ಥ ಆಗ್ತಿದೆಯಲ್ವಾ? ಅನಾದಿ ಕಾಲದಿಂದಲೂ ಇದೆ. ಜೀವತ್ವ ಇರೋದೇನಕ್ಕೆ? ಜೀವತ್ವ ಇರೋದು ಆ ಜೀವಕ್ಕೆ ಒಂದು ಸಮ್ಯಕ್ ದರ್ಶನ ಪ್ರಾಪ್ತಿಯಾಗೋಕೆ ಮತ್ತೆ ಮುಕ್ತಿಯನ್ನು ಹೊಂದಲು ಒಂದು ಯೋಗ್ಯತೆಗೋಸ್ಕರ ಇದೆ ಅದು ಅಲ್ವಾ? ಈಗ ಅದ್ರದ್ದು ಕಾರ್ಯ ಪ್ರಾಪ್ತಿ ಆದ್ಮೇಲೆ ಅದ್ರದ್ದು ಏನ್ ಕೆಲಸ ನಮ್ಗೆ? ಅದು ಕಾರಣ ಇತ್ತು, ಭವ್ಯತ್ವ ಒಂದು ಕಾರಣ ಇತ್ತು, ಜೀವಕ್ಕೆ ಮೋಕ್ಷಕ್ಕೆ ಹೋಗಕ್ಕೆ ಒಂದು ಕಾರಣ ಆಗಿತ್ತು. ಇನ್ನು ಕಾರ್ಯನೇ ಪ್ರಾಪ್ತಿ ಆದ್ಮೇಲೆ ಕಾರಣ ಏನು ಬೇಕಾಗಿಲ್ಲ ಅಲ್ವಾ? ಅದು ಅಭಾವ ಆಗಿ ಹೋಗ್ಬಿಡುತ್ತೆ ಕಾರ್ಯ ಸಿದ್ಧಿ ಆದ್ಮೇಲೆ. ಅಭವ್ಯತ್ವ ಅಭಾವ ಆಗಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಹಾಗೆ ಇರುತ್ತಲ್ವಾ? ಅದು ಯಾವಾಗ್ಲೂ ಸ್ವಾಭಾವಿಕವಾಗಿ ಇರುತ್ತೆ. ಅದು ಸ್ವಾಭಾವಿಕವಾಗಿ ಅನಾದಿ ಕಾಲದಿಂದಲೂ ಇದೆ, ಅನಂತ ಕಾಲದವರೆಗೂ ಅಭವ್ಯತ್ವ ಹಾಗೆ ಇರುತ್ತೆ. ಮತ್ತೆ ಭಾವಲಿಂಗಿ ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ದಾರೆ, ಸರ್ವಘಾತಿ ದರ್ಶನ ಮೋಹನೀಯ ಮತ್ತು ಚಾರಿತ್ರ ಮೋಹನೀಯ ಕರ್ಮಗಳನ್ನು ಜಯಿಸಿದ ಮುನಿಗಳು. ಅಂದ್ರೆ ಆ ಕರ್ಮಗಳು ಯಾವೆಂದ್ರೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಅನಂತಾನುಬಂಧಿ ಕಷಾಯ 4, ಅಪ್ರತ್ಯಾಖ್ಯಾನಾವರಣ ಕಷಾಯ 4 ಮತ್ತು ಪ್ರತ್ಯಾಖ್ಯಾನಾವರಣ ಕಷಾಯ 4, ಹೀಗೆ 14 ಅಂತರಂಗ ಪರಿಗ್ರಹಗಳನ್ನು ಜಯಿಸಿದ 6ನೇ ಗುಣಸ್ಥಾನವನ್ನು ಪಡೆದ ಮುನಿಗಳಿಗೆ ಭಾವಲಿಂಗಿ ಎನ್ನುತ್ತಾರೆ. ಸರಿ ಇದೆ ಸುಗುಣಕ್ಕ. ಏನ್ ಗೊತ್ತಾ, ಈಗ ಒಬ್ಬ ಮುನಿ ಭಾವಲಿಂಗಿ ಆಗ್ಬೇಕಾದ್ರೆ ಸಮ್ಯಕ್ತ್ವ ಅತ್ಯವಶ್ಯಕ ಇದೆ. ಸಮ್ಯಕ್ತ್ವ ಇಲ್ದಿರ ಅವನು ಭಾವಲಿಂಗಿ ಅನ್ಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಎಲ್ಲಿ ನೋಡಿ ದ್ರವ್ಯಲಿಂಗಿಯ ಗುಣಸ್ಥಾನ ಎಷ್ಟು? ದ್ರವ್ಯಲಿಂಗಿಯ ಗುಣಸ್ಥಾನ 1ರಿಂದ 5, ಸರಿನಾ? ಯಾಕೆ ನೋಡಿ, ದ್ರವ್ಯಲಿಂಗಿ ಅಂತ ಅನ್ಸ್ಕೊಬೇಕಾದ್ರೆ ನಾನು ಹೇಳಿದೀನಿ, ದ್ರವ್ಯಲಿಂಗಿ ಇರುವಂತ ಮುನಿ ಅವನು ಪಕ್ಕಾ ಮಹಾವ್ರತವನ್ನ ಪಾಲನೆ ಮಾಡ್ತಾನೆ, ಮಹಾವ್ರತವನ್ನ ಪಕ್ಕಾ ಪಾಲನೆ ಮಾಡ್ತಾನೆ. ಆಮೇಲೆ ಸಮಿತಿ ಗುಪ್ತಿಗಳನ್ನು ಕರೆಕ್ಟ್ ಆಗಿ ಪಾಲನೆ ಮಾಡ್ತಾನೆ. ಯಾವುದೇ ಆದ್ರೆ ಪರಿಗ್ರಹ ಸಹಿತ ಇರ್ತಾನೆ ಅಂತ ಅಲ್ವಾ? ಪರಿಗ್ರಹ ಯಾವ್ದಿದೆ? ಅಂತರಂಗ ಪರಿಗ್ರಹ ಇದೆ, ಬಹಿರಂಗ ಪರಿಗ್ರಹ ಇಲ್ಲ. ಬಹಿರಂಗದಲ್ಲಿ ನೋಡಿ, ಅದೇ ಹೇಳ್ತೀನಿ ನೋಡಿ ಸುಗುಣ, ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಒಬ್ಬ ಮುನಿ ದ್ರವ್ಯಲಿಂಗಿ ಅನ್ಸ್ಕೊಬೇಕಾದ್ರೆ ಅವನು ಅಪರಿಗ್ರಹ ಮಹಾವ್ರತ ಪಾಲನೆ ಮಾಡ್ತಿದ್ದಾನೋ ಇಲ್ವೋ?
ಮಾಡ್ತಿದ್ದಾನೆ. ಅಪರಿಗ್ರ ಮಹಾವ್ರತನ ಪಾಲನೆ ಮಾಡ್ಬೇಕಾದ್ರೆ ಅವನಿಗೆ ಬಾಹ್ಯದಲ್ಲಿ 10 ಪ್ರಕಾರದ ಪರಿಗ್ರಹವನ್ನು ಸಂಪೂರ್ಣವಾಗಿ ತ್ಯಾಗ ಇದೆ ಅವನಿಗೆ. ಅದೇ ಹೇಳಿದ್ನಲ್ಲ, ಮಹಾವ್ರತ ಗುಪ್ತಿ ಸಮಿತಿಯನ್ನು ಪಕ್ಕ ಯಾರು ಪಾಲನೆ ಮಾಡ್ತಿದ್ದಾನೋ ಅವನೇ ದ್ರವ್ಯಲಿಂಗಿ ಅಂತ ಅನ್ಸ್ಕೊಳ್ಳೋದು. ಓಕೆ, ಆದ್ರೆ ಸಮ್ಯಕ್ತದ ಒಂದು ಅಭಾವ ಇರುವ ಕಾರಣದಿಂದ ಅವನು 1ರಿಂದ 5ನೇ ಗುಣಸ್ಥಾನ ತನಕ ಮಾತ್ರ 1ರಿಂದ 5ನೇ ಗುಣಸ್ಥಾನ ಮಾತ್ರ ಒಂದು. ಓಕೆ, ಅದೇ ಆ ಜೀವಕ್ಕೆ ಸಮ್ಯಕ್ತನು ಪ್ರಾಪ್ತಿ ಆಯ್ತು. ಸಮ್ಯಕ್ತದೊಂದಿಗೆ ಅವನ ಅಂತರಂಗದಲ್ಲಿ ಏನ್ ಕಷಾಯ ಇತ್ತಲ್ವಾ, ಪ್ರತ್ಯಾಖ್ಯಾನವರ್ಣಿ ಕಷಾಯ, ಅದ್ರೂ ಅನ್ನೋದಯ ಏನಾದ್ರು ಆದ್ರೆ ಆ ಜೀವ ಸೀದಾ 1ರಿಂದ 7ಕ್ಕೆ ಹೋಗ್ತಾನೆ. 7ಕ್ಕೆ ಯಾಕೆ ಹೋದ? ದ್ರವ್ಯಲಿಂಗ ಅಂತೂ ಇದೆ, ಲಿಂಗ ಅಂತ ಅವನು ದಾಣೆ ಮಾಡಿದ್ದಾನೆ. ಈ ದ್ರವ್ಯಲಿಂಗಿ ಅಂದ್ರೆ ಏನು ನೋಡಿ, ಯಾವುದು ಭಾವ ನೋಡಿ, ದ್ರವ್ಯ ಚಾರಿತ್ರ ಅಥವಾ ದ್ರವ್ಯಲಿಂಗಿ ಅಂತ ಎರಡೂ ಹೇಳ್ಬೋದು. ದ್ರವ್ಯ ಚಾರಿತ್ರ ಅಂದ್ರೆ ಏನು? ಯಾವ ಒಂದು ದ್ರವ್ಯ ಚಾರಿತ್ರವು ಭಾವ ಚಾರಿತ್ರದ ಉತ್ಪತ್ತಿಗೆ ಕಾರಣ ಇದೆ, ಅದಕ್ಕೆ ನಾವು ದ್ರವ್ಯ ಚಾರಿತ್ರ ಅಂತ ಹೇಳ್ತೇವೆ ಅಲ್ವಾ. ದ್ರವ್ಯ ಚಾರಿತ್ರ ಇಲ್ಲದೆ ಭಾವ ಚಾರಿತ್ರ ಉತ್ಪತ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ, ಸರಿನಾ? ಸೊ ದ್ರವ್ಯ ಚಾರಿತ್ರ ಪ್ರಾಪ್ತಿ ಆಗ್ಬೇಕಾದ್ರೂ ನೀವು ಈ 13 ಚಾರಿತ್ರವನ್ನು ಪಕ್ಕ ನೀವು ಫಾಲೋ ಮಾಡ್ಬೇಕು. ಆಗ ಮಾತ್ರ ನಿಮ್ಗೆ ದ್ರವ್ಯ ಚಾರಿತ್ರ ಅಂತ ಅನ್ಸ್ಕೊಳ್ಳುತ್ತೆ. ಅದೇ ನೀವು ಪರಿಗ್ರಹ ನೀವೇನಾದ್ರು ಇಟ್ಕೊಂಡ್ರೆ ನೀವು ದ್ರವ್ಯಲಿಂಗಿನೂ ಅಲ್ಲ, ದ್ರವ್ಯ ಚಾರಿತ್ರನೂ ಉಳ್ಕೊಂಡಿಲ್ಲ ಅಲ್ಲಿ. ಆಗ ನೀವು ಬರೀ ವೇಷಧಾರಿ ಅಂತ ಮಾತ್ರ ಅನ್ಸ್ಕೊಳ್ತೀರಾ. ಅಂದ್ರೆ ಸೂಕ್ಷ್ಮ ಇದೆ. ನಾನು ನೋಡಿ, ಇದು ಜಿನ್ವಾಣಿ ಹೀಗೆ ಹೇಳುತ್ತೆ, ನಾನೀಗ ಹೇಳ್ತಿಲ್ಲ. ಓಕೆ, ಈ ಸ್ವರೂಪನೇ ಹೀಗೆ ಇದೆ. ಸುಮ್ನೆ ಬಾಹ್ಯದಲ್ಲಿ ವಸ್ತ್ರವನ್ನು ಕಳೆದು ನಾವು ಪಿಂಚಿ ಕಮಲ ಇಟ್ಕೊಂಡಿದ ತಕ್ಷಣ ನಾವು ಮಹಾನ್ರ ಆಗೋದಿಲ್ಲ, ಅರ್ಥ ಆಗ್ತಿದಲ್ವಾ? ಆದ್ರೆ ನೋಡಿ, ದ್ರವ್ಯ ಚಾರಿತ್ರವನ್ನು ಪಾಲನೆ ಮಾಡೋದು ಬಹಳ ಕಷ್ಟನೇ ಇದೆ. ಬಾಹ್ಯದಲ್ಲಿ ಚಾರಿತ್ರವನ್ನು ಪಾಲನೆ ಮಾಡೋದು ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಬಟ್ ಸ್ಟಿಲ್ ಅಟ್ಲೀಸ್ಟ್ ಏನಂತಾರೆ, ಏನ್ ಪಾಲನೆ ಮಾಡ್ತಿದ್ರು ಅದನ್ನಾದ್ರೂ ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕಲ್ಲ ಸುಗುಣಕ್ಕ. ಅದ್ರಲ್ಲೂ ಅವರು ದೋಷ, ದ್ರವ್ಯ ಚಾರಿತ್ರದಲ್ಲೂ ಅವರು ದೋಷ ಮಾಡಿದ್ರೆ ಇನ್ನು ಏನಿದೆ ಅವ್ರ ಹತ್ರ? ಏನು ಉಳ್ಕೊಂಡಿಲ್ಲ ಅಲ್ವಾ? ವಿಶುದ್ಧ ಸಾಗರ್ ಮಹಾರಾಜರು ಒಂದು ಹೇಳಿದ್ರು, ನೆನ್ಪು ಬರ್ತಿದೆ, ತಡೀರಿ ನೆನ್ಪಿಸ್ಕೊಂಡು ಹೇಳ್ತೇನೆ. ಓಕೆ, ನೆನ್ಪು ಮಾಡಿಸ್ಕೊಂಡು ಹೇಳ್ತೇನೆ. ಒಂದು ಒಳ್ಳೆ ಮಾತು ಹೇಳಿದ್ರು ಇದ್ರ ಬಗ್ಗೆ ಅವರು, ನೆನ್ಸ್ಕೊಂಡು ನಂತರ ಹೇಳ್ತೇನೆ. ನೆನ್ಪು ಬರ್ತಿಲ್ಲ, ನೋಡಿ ಹೇಳ್ತೇನೆ. ಓಕೆ, ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಭಾರತಿ ಅಕ್ಕ ಅವರೇ ಪ್ರಶ್ನೆ ಕೇಳಿ. ಭೂಷಣ್ ಜಿ, ಜೈ ಜಿನೇಂದ್ರ. ನಂದು ಇದಕ್ಕೆ ರಿಲೇಟೆಡ್ ಪ್ರಶ್ನೆ. ಬಾಹ್ಯದಲ್ಲಿ ದ್ರವ್ಯ ಚಾರಿತ್ರ, ಅಂತರಂಗದಲ್ಲಿ ಭಾವಚಾರಿತ್ರ ಅಂದ್ರೆ ಭೇದ ವಿಜ್ಞಾನನಾ ಭೂಷಣ್ ಜಿ? ಮೇಡಮ್, ಭಾವದಲ್ಲಿ ನೋಡಿ, ಭಾವದಲ್ಲಿ ಚಾರಿತ್ರ ಯಾವಾಗ ಉತ್ಪತ್ತಿ ಆಗುತ್ತೆ ಗೊತ್ತಮ್ಮ? ಈಗ ನೀವು ಯಾವುದೇ ಒಂದು ಧರ್ಮ ಕ್ರಿಯೆಗಳು ನೀವು ಮಾಡ್ತಿರಲ್ವಾ, ಚಾರಿತ್ರ ಪಾಲನೆ ಮಾಡ್ತಿರಲ್ವಾ, ಆ ಪಾಲನೆ ಮಾಡುವಂತ ಚಾರಿತ್ರದ ಉದ್ದೇಶ ಏನಾಗಿರ್ಬೇಕು? ಆತ್ಮ ಕಲ್ಯಾಣದ ಉದ್ದೇಶ ಇರ್ಬೇಕಮ್ಮ. ಆತ್ಮ ಕಲ್ಯಾಣ ಅಂದ್ರೆ ಏನು? ಕರ್ಮಗಳ ಸಂವರ ಮತ್ತು ನಿರ್ಜರಕ್ಕೆ ಕಾರಣವಾಗಿರ್ಬೇಕು ಅದು ಅಲ್ವಾ? ನೀವು ಯಾವುದೇ ಕ್ರಿಯೆ ಮಾಡಿದ್ರು ನನ್ನ ಕರ್ಮದ ಸಂವರ ಮತ್ತು ನಿರ್ಜರದ ಉದ್ದೇಶದಿಂದ, ಆತ್ಮ ಕಲ್ಯಾಣದ ಉದ್ದೇಶದಿಂದ, ಮುಕ್ತಿ ಪದವಿಯನ್ನು ಪಡೆಯುವ ಉದ್ದೇಶದಿಂದ ಮಾಡ್ಬೇಕು. ಓಕೆ, ನೀವೇನಾದ್ರೂ ಪೂಜಾ ಖ್ಯಾತಿ ಲಾಭದ ಅಪೇಕ್ಷೆಯಿಂದ ನೀವು ಮಾಡಿದ್ರೆ ಅದು ನಿಮ್ಗೆ ಭಾವಚಾರಿತ್ರ ಉತ್ಪನ್ನ ಆಗೋದಿಲ್ಲ, ಕರ್ಮದಲ್ಲಿ ಬದಲಾವಣೆ ಆಗೋದಿಲ್ಲ. ನೋಡಿ, ಇನ್ನೊಂದು ಹೇಳ್ತಾರಲ್ವಾ, ಏನು ನೋಡಿ, ಈ ನಿಧಾನ ಬಂಧ ಎಷ್ಟನೇ ಗುಣಸ್ಥಾನ ತನಕ ಇರೋದಮ್ಮ? ನಿಧಾನ ಬಂಧ ಅಂತ ಹೇಳ್ತಾರಲ್ವಾ. ಹಲೋ, ನಿಧಾನ ಇರೋದು 1ನೇ ಗುಣಸ್ಥಾನದಿಂದ 5ನೇ ಗುಣಸ್ಥಾನವರೆಗೂ ಮಾತ್ರನೇ ಇರೋದು ಅಲ್ವಾ? ಅದಕ್ಕಿಂತ ಮೇಲೆ ನಿಧಾನ ಅರ್ಥ ಧ್ಯಾನ ಇಲ್ಲ ಅಲ್ವಾ? ಸೊ ಮುನಿಗಳಲ್ಲಿ ನಿಧಾನ ಅರ್ಥ ಧ್ಯಾನನೂ ಇರೋದಿಲ್ಲ. ಆಮೇಲೆ ನಿಶ್ಚಲ್ಯೋ ವ್ರತಿ ಅಂತ ಹೇಳಿ ನಾವು ಓದಿದ್ದೇವೆ ಅಲ್ವಾ? ಅವರಲ್ಲಿ ಆ ಶಲ್ಯನೂ ಇರೋದಿಲ್ಲ, ನಿಶ್ಚಲ್ಯೋ ವ್ರತಿ ಅಂತ ನಾವು ಓದಿದ್ದೇವೆ ಅಲ್ವಾ? ಒಂದ್ ನಿಮಿಷ ಹೇಳ್ತೇನೆ ಅಂತ ಹೇಳಿರಿ. ನಿಶಲ್ಯಗಳಲ್ಲಿ ನೋಡಿ, ಶಲ್ಯಗಳಲ್ಲಿ 3 ಶಲ್ಯ ಇದೆ. ಯಾವುದು? ಮಿಥ್ಯಾಶಲ್ಯ, ಮಾಯಾಶಲ್ಯ ಮತ್ತೆ ನಿಧಾನ ಶಲ್ಯ ಅಂತ ಅಲ್ವಾ? ನಿಧಾನ ಶಲ್ಯ ಅಂದ್ರೆ ಏನು? ಆಗಾಮಿ ಭಾವಗಳ ಇಚ್ಛೆ ಪಡೋದು. ನಾನು ಸ್ವರ್ಗದಲ್ಲಿ ಹುಟ್ಟಬೇಕು, ನನ್ಗೆ ಇಷ್ಟು ಸನ್ಮಾನ ಸಿಗ್ಬೇಕು, ನನ್ಗೆ ಇಷ್ಟು ಭಕ್ತರುಗಳು ಬರ್ಬೇಕು, ಇಷ್ಟು ಫಾಲೋವರ್ಸ್ ಆಗ್ಬೇಕು, ಇದೆಲ್ಲ ನಿಧಾನನೇ ಅಲ್ವಾ ಅಮ್ಮ? ಇಹಭವ ಪರಭವ ಎರಡರಲ್ಲೂ ಈ ಪರ ವಸ್ತುಗಳನ್ನ ಇಚ್ಛೆ ಪಡೋದೇ ನಿಧಾನ ಇದೆ ಅಲ್ವಾ? ಸೊ ವ್ರತಿಗಳು ಹೇಗಿರ್ತಾರೆ? ಜಿನ್ವಾಣಿ ಏನ್ ಹೇಳುತ್ತೆ? ವ್ರತಿಗಳು ನಿಶಲ್ಯೋ ವ್ರತಿ, ಶಲ್ಯಗಳಿಂದ ರಹಿತವಾಗಿರ್ತಾರೆ. ಅವರಲ್ಲಿ ಯಾವುದೇ ನಿಧಾನನೂ ಇರೋದಿಲ್ಲ. ನೋಡಿ, ನಿಧಾನ ನೋಡಿ, ನಿಶಲ್ಯೋ ವೃತ್ತಿ ಅಂತ ಹೇಳಿದ್ದಾರೆ. ಈ ಶಲ್ಯ ಅನ್ನೋದು 5ನೇ ಗುಣಸ್ಥಾನವರ್ತಿ ಜೀವಕ್ಕೂ ಇರೋದಿಲ್ಲ. ಆದ್ರೆ ಅವನಲ್ಲಿ ನಿಧಾನ ಇದೆ. ನಿಧಾನ ಯಾವ್ದಿದೆ? ನಿಧಾನ ಆರ್ತ ಧ್ಯಾನ ಇದೆ, ಶಲ್ಯ ಇಲ್ಲ. ಅರ್ಥ ಆಯ್ತಲ್ವಾ? ಅವನಲ್ಲಿ ನಿಧಾನ ಶಲ್ಯ ಇಲ್ಲ, ನಿಧಾನ ಆರ್ತ ಧ್ಯಾನ ಇದೆ. ಯಾವುದು? 5ನೇ ಗುಣಸ್ಥಾನಕ್ಕೆ.
ಆದ್ರೆ 6ನೇ ಗುಣಸ್ಥಾನದಲ್ಲಿ ನಿಧಾನ ಅರ್ಥ ಧ್ಯಾನನೂ ಇಲ್ಲ, ಹಾಗೂ ಅವನಲ್ಲಿ ಶಲ್ಯನೂ ಇಲ್ಲ. ಓಕೆ, ಸೊ ಯಾರು ಅದಕ್ಕೆ ನೋಡಿ, ಅವನು 6ನೇ ಗುಣಸ್ಥಾನವರ್ತಿ ಮುನಿ, ಅವನಿಗೆ ಯಾವುದೇ ಪರಭವದ ಆಸೆಗಳು ಅವನಲ್ಲಿ ಇರುವುದಿಲ್ಲ. ಅವನಿಗೆ ಕೇವಲ ಆತ್ಮ ಕಲ್ಯಾಣದ ಒಂದೇ ಗುರಿ ಇರುತ್ತೆ ಅವನಿಗೆ. ಆಮೇಲೆ ಬಾಹ್ಯದಲ್ಲಿ ಏನು ಪೂಜಾ ಖ್ಯಾತಿ ಲಾಭ ಅವುಗಳ ಅಪೇಕ್ಷೆನೂ ಇರೋದಿಲ್ಲ. ಅವುಗಳ ಅಪೇಕ್ಷೆ ಇದೆ ಅಂತಂದ್ರೆ ಅವನು ಭಾವಲಿಂಗಿ ಆಗಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ನಮ್ಮ ಗುರಿ ಏನಿರ್ಬೇಕು, ಆತ್ಮ ಕಲ್ಯಾಣದ ಒಂದೇ ಗುರಿ ಇರ್ಬೇಕು. ಕರ್ಮಗಳ ಸಂವರ ನಿರ್ಧಾರ ಹೇಗ್ ಮಾಡ್ಲಿ ಅನ್ನೋದು ಒಂದೇ ಗುರಿ ಇರ್ಬೇಕು. ಮತ್ತೆ ಸ್ವಪರ ಕಲ್ಯಾಣದ ಭಾವ ಸದಾ ಇರ್ಬೇಕು. ಆಗ ಮಾತ್ರ ಆ ಜೀವಕ್ಕೆ ಅಂತರಂಗದಲ್ಲಿ ಏನು ಒಂದು ಈ ಪ್ರತ್ಯಾಖ್ಯಾನವರ್ಣಿ ಕರ್ಮ ಇದೆಯಲ್ವಾ, ಆ ಕರ್ಮ ಪ್ರಕೃತಿ ಏನಾಗತ್ತೆ, ಅನುದಯ ಆಗತ್ತೆ. ಅಲ್ಲಿವರೆಗೂ ಅನುದಯ ಆಗೋದಿಲ್ಲ. ಅದಕ್ಕೆ ಸೂಕ್ಷ್ಮ ಇದೆ. ಅದಕ್ಕೆ ಮುನಿಗಳು ಅಷ್ಟು ಚಾರಿತ್ರಗಳು ಪಕ್ಕಾ ಇದ್ದಾಗ ಮಾತ್ರನೇ ಆ ಗುಣಸ್ಥಾನಗಳಿಗೆ ಹೋಗಲು ಸಾಧ್ಯ. ಸುಮ್ನೆ ಬಾಹ್ಯದಲ್ಲಿ ವೇಷಧಾರಣೆ ಮಾಡೋದ್ರಿಂದ ಎಲ್ಲರೂ ಹಾಗೆ ಆ ಗುಣಸ್ಥಾನಗಳಿಗೆ ಹೋಗಲು ಸಾಧ್ಯ ಇಲ್ಲ ಅಮ್ಮ. ಧರ್ಮ ತುಂಬಾ ಸೂಕ್ಷ್ಮ ಇದೆ ರೀ. ನಾವು ತಿಳ್ಕೊಂಡು ಪಕ್ಕ ಇದೆಲ್ಲ ತಿಳ್ಕೊಂಡ್ರೆ ಏನಾಗತ್ತೆ, ಆಗ ನಮ್ಗೂ ಒಂದು ಇದು ಬರುತ್ತೆ, ನಾನು ಚಾರಿತ್ರನ ಪಕ್ಕ ಫಾಲೋ ಮಾಡ್ಬೇಕಪ್ಪ ಅಂತ. ಅದಕ್ಕೆ ಈ ಕರ್ಮ ನೋಡಿ, ಜೈನ ಧರ್ಮ ಇದೆಲ್ಲ ಕರ್ಮದ ಅವಸ್ಥೆಗಳು, ಎಲ್ಲ ಕರ್ಮದ ಒಂದು ಆಟನೇ ಆಗಿದೆ ಪೂರ್ತಿ. ನಮ್ಮ ಏನದು ಈ ಮೋಕ್ಷ ಮಾರ್ಗ ಇದೆ, ಎಲ್ಲ ಒಂದು ಕರ್ಮದ ಆಟ. ಸೊ ಇಷ್ಟು ಒಂದು ಪೂರ್ತಿ ನಮ್ಮ ಜೈನ ಸಿದ್ಧಾಂತದ ಏನಿದೆ ಕರ್ಮ ಸಿದ್ಧಾಂತ ಇದೆ ಅಲ್ವಾ. ಇಷ್ಟೆಲ್ಲ ಕರ್ಮ ಸಿದ್ಧಾಂತ ಇದ್ದು ನಾವು ಏನ್ ಮಾಡ್ತಾ ಇದೀವಿ, ಆ ದೇವಿ ಈ ದೇವಿ, ಆ ದೇವಿ ಅದ್ ಕೊಡ್ತಾಳೆ, ಈ ದೇವರು ಧರಣೇಂದ್ರ ಅದ್ ಕೊಡ್ತಾರೆ, ಪದ್ಮಾವತಿ ಇದ್ ಕೊಡ್ತಾರೆ. ಅದೆಷ್ಟು ಮೂರ್ಖತನ ಅಲ್ವಾ ಮೇಡಮ್? ಸ್ವಲ್ಪ ಅಂದ್ರೆ ಯೋಚನೆ ಮಾಡಿ. ಈ ಆತ್ಮ ಕಲ್ಯಾಣ ಮಾಡ್ಕೊಬೇಕಾದ್ರೆ ಎಲ್ಲಾ ಆತ್ಮನು ಸ್ವತಂತ್ರನಿದ್ದಾನೆ ಅಲ್ವಾ. ತನ್ನ ಪರಿಣಾಮದ ಮೇಲೆ ಇದೆಲ್ಲ ಕರ್ಮದ ಅವಸ್ಥೆಗಳು ಡಿಪೆಂಡ್ ಆಗುತ್ತೆ. ಸೊ ಎಲ್ಲಾ ಪರಿಣಾಮಗಳಿಗೆ ಇಷ್ಟೆಲ್ಲ ನಾವು ಗುಣಸ್ಥಾನಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲಾದ್ರಲ್ಲೂ ಆಚಾರ್ಯರು ಏನ್ ಹೇಳಿದ್ರೆ, ಸಮ್ಯಕ್ತ್ವ ಸಮ್ಯಕ್ತ್ವ ಸಮ್ಯಕ್ತ್ವ. ಎಲ್ಲಾದ್ರಲ್ಲೂ ಫಸ್ಟ್ ಬರೋದು ಯಾವ್ದು? ಸಮ್ಯಕ್ತ್ವ ಅಲ್ವಾ. ಅದಕ್ಕೆ ನಾವು ನಿಮ್ಗೆ ಯಾಕೆ ಅಷ್ಟು ಬಡ್ಕೊಳ್ಳೋದು, ಒತ್ತಿ ಹೇಳೋದು ಸಮ್ಯಕ್ತ್ವ ಪ್ರಾಪ್ತಿ ಮಾಡ್ಕೊಳ್ಳಿ. ಸಮ್ಯಕ್ತ್ವನ ನಾವು 4 ಅನಿಯೋಗದಿಂದ ನಾವು ನಿಮ್ಗೆ ಮೊನ್ನೆ ಹೇಳಿದ್ದೇನೆ. ನಿಜವಾದ ದೇವಶಾಸ್ತ್ರ ಗುರುಗಳು ಪ್ರತಿ ಯಥಾರ್ಥ ಶ್ರದ್ಧಾನ ಮಾಡಿ, ಆಮೇಲೆ ನೋಪದಾರ್ಥ ಮತ್ತು 7 ತತ್ವಗಳ ಮೇಲೆ ಶ್ರದ್ಧಾನ ಮಾಡಿ, ಆತ್ಮ ಬೇರೆ ಶರೀರ ಬೇರೆ ಅಂತ ಭೇದ ವಿಜ್ಞಾನ ಮಾಡಿ. ಸೊ ಈ 4 ಅನಿಯೋಗದ ಆಮೇಲೆ ಕರ್ಣಾನಿಯೋಗದ ಪ್ರಕಾರ ನಿಮಗೆ ಏನಾಗ್ಬೇಕು, 7 ಪ್ರಕೃತಿಗಳ ಉದಯ 7 ಪ್ರಕೃತಿಗಳ ಕ್ಷಯ, ಕ್ಷೋಕ್ಷಮ ಅಥವಾ ಉಪಶಮ ಆಗ್ಬೇಕು. ಈ 4 ಅನಿಯೋಗದಿಂದ ನಿಮಗೆ ಈ 4 ಅನಿಯೋಗ ಯಾವಾಗ ನಿಮ್ಗೆ ಅನ್ವಯಿಸುತ್ತೆ ಆಗ ಮಾತ್ರ ನೀವು ಸಮ್ಯಕ್ ದೃಷ್ಟಿಗಳಾಗ್ತೀರಾ ಅಲ್ವಾ. ಹಾಗಾಗಿ ಹೇಳೋದು ನಾವು ಚರಣನಿಯೋಗದಿಂದಲೇ ಜನರು ಏನಾಗಿದ್ದಾರೆ, ತುಂಬಾ ತಪ್ಪು ಕೆಲಸ ಮಾಡ್ತಿರೋ ಜನರು ಚರಣನಿಯೋಗ. ಇದಂತೂ ನಮ್ಗೆ ಸ್ಥೂಲವಾಗೇ ಕಾಣುತ್ತೆ. ಚರಣನಿಯೋಗ ಅಂದ್ರೆ ಕುಶಾಸ್ತ್ರ ಕುಗುರುಗಳ ಸೇವೆ ಮಾಡ್ತಿದ್ದಾರೆ. ಹಂಗಾಗಿ ನಾವ್ ಏನ್ ಮಾಡ್ತೀವಿ, ನಾವ್ ಯಾಕೆ ಇದಕ್ಕೆ ನಾವು ಒತ್ತು ಕೊಡೋದು ಯಾಕೆ ಈ ಮಾತಿಗೆ, ಬಿಡಿ ಇದನ್ನೆಲ್ಲ ಬಿಡಿ ಅಂತ. ಕಾರಣ ನೀವು ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಳ್ಳಿ. ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಳ್ಳಿಲ್ಲ ಅಂತಾನೆ ನೀವು ಮೋಕ್ಷ ಮಾರ್ಗದಲ್ಲಿ ಇನ್ನೂ ಇನ್ನೂ ಪ್ರಾರಂಭನೇ ಆಗಿಲ್ಲ ನಿಮ್ಗೆ. ಅಂದ್ರೆ ಆತ್ಮ ಕಲ್ಯಾಣ ಇನ್ನು ನಿಮ್ಗೆ, ಆತ್ಮ ಕಲ್ಯಾಣದ ಮಾರ್ಗ ನಿಮ್ಗೆ ಇನ್ನು ಪ್ರಾರಂಭನೇ ಆಗಿಲ್ಲ. ಪ್ರಾರಂಭ ಆಗೋದು ಸಮ್ಯಕ್ತದೊಂದಿಗೆ. ಕಾರಣ ಇದೆಲ್ಲ ಕರ್ಮ ಸಿದ್ಧಾಂತ ಇದೆ ಜೈನ ಧರ್ಮ. ಯಾರು ಏನೂ ಕೊಡೋದಿಲ್ಲ, ಎಲ್ಲ ಆತ್ಮನು ಸ್ವತಂತ್ರ ಇದ್ದಾನೆ. ಸ್ವತಂತ್ರವಾಗಿ ತನ್ನ ಪರಿಣಾಮಗಳಿಂದಲೇ ಈ ಎಲ್ಲ ಗುಣಸ್ಥಾನಗಳನ್ನು ಅವನು ಪ್ರಾಪ್ತಿ ಮಾಡ್ಕೊಳ್ತಾನೆ. ನಮ್ಮ ಹಿರಿಯರು ಕೈ ಹಿಡಿದು ನಮ್ಗೆಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಅರ್ಥ ಆಯ್ತಲ್ವಾ? ಇದೆಲ್ಲ ನಮ್ಮ ಸ್ವಂತವಾಗಿ ನಾವೇ ಇದನ್ನೆಲ್ಲ ತಿಳ್ಕೊಂಡು, ಈ ಕರ್ಮದ ಅವಸ್ಥೆ ಎಲ್ಲ ತಿಳ್ಕೊಂಡು ಇಂಥ ಒಂದು ವಿಶುದ್ಧಿ ಪರಿಣಾಮ ನಾವೇ ಮಾಡ್ಬೇಕು. ನಮ್ಮ ಆತ್ಮ ಕಲ್ಯಾಣ ನಾವೇ ಮಾಡ್ಕೊಳ್ಬೇಕು. ಬಾಹ್ಯದಲ್ಲಿ ನಿಮಿತ್ತಗಳು ಬೇಕು. ನಿಮಿತ್ತಗಳು ಯಾರು ಉತ್ತಮ ಇದೆ ಅಂದ್ರೆ ನೋಡಿ, ಬಾಹ್ಯದಲ್ಲಿ ಈಗ ನಾವು ಕಾರ್ಯ ಆಗ್ಬೇಕಾದ್ರೆ ಕಾರಣ ಕರೆಕ್ಟ್ ಆಗಿರ್ಬೇಕಲ್ವಾ. ಬಾಹ್ಯ ನಿಮಿತ್ತಗಳು ನಮ್ಗೆ ಕರೆಕ್ಟ್ ಆಗಿರ್ಬೇಕು. ನಾವು ನಿಮಿತ್ತನೇ ತಪ್ಪು ನೋಡ್ಕೊಂಡು ಹೋದ್ರೆ ನಮ್ಗೆ ಕಾರ್ಯ ಸಿದ್ಧಿ ಆಗತ್ತಾ? ಅದಕ್ಕೆ ಎಲ್ಲಿ ಉತ್ತಮರಿದ್ದಾರೆ, ಎಲ್ಲಿ ಚಾರಿತ್ರವಂತರಿದ್ದಾರೆ, ಯಾರು ಸಮೀಚೀನ ಉಪದೇಶ ಕೊಡ್ತಾರೆ ಅಂತವ್ರ ಹತ್ರ ಹೋಗಿ ಅವ್ರನ್ನು ಅನುಸರಿಸಿ ಅವರು ಏನಾಗ್ತಾರೆ, ಅವರು ಮೋಕ್ಷ ಮಾರ್ಗದಲ್ಲಿ ಅವ್ರು ಏನಾಗ್ತಿದ್ದಾರೆ ನೋಡಿ. ಮೋಕ್ಷ ಮಾರ್ಗದಲ್ಲಿ ಅವರು ಏನು ಒಂದು ಕನ್ನಡದಲ್ಲಿ ಪದ ಬರ್ತೀರ, ಸಫಲತೆಯನ್ನು, ಮೋಕ್ಷ ಮಾರ್ಗದಲ್ಲಿ ಅವರು ಸಫಲತೆಯನ್ನು ಹೊಂದ್ತಾ ಇದ್ದಾರೆ. ಅದ್ರೊಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆ ಒಂದು ಸಫಲತೆಯ ಮಾರ್ಗಕ್ಕೆ ಅಲ್ವಾ. ಅಷ್ಟೇ ಅಮ್ಮ. ಇನ್ನು ಮತ್ತೆ ಕೇಳಿ, ಮತ್ತೇನಾದ್ರೂ ಪ್ರಶ್ನೆ ಇದೆಯಮ್ಮ? ಓಕೆ ಸರಿ, ಮತ್ತೇನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸೊ ಇಷ್ಟೇ ತಿಳ್ಕೊಳ್ಳಿ. ಇಷ್ಟೆಲ್ಲ ನಾವು ಓದಿದೀವಿ ಅಂತಂದ್ಮೇಲೆ ಕರ್ಮಗಳ ಸ್ಥಿತಿಗಳು ಇದೆಲ್ಲ ನಾವು ಇಷ್ಟು ಓದಿದೀವಿ ಅಂತಂದ್ರೆ ಸ್ವಲ್ಪ ಚಿಂತನೆ ಮಾಡಿ, ಎಷ್ಟು ಸೂಕ್ಷ್ಮ ಇದೆ ಜೈನ ಧರ್ಮ, ಕರ್ಮ ಸಿದ್ಧಾಂತ ಎಷ್ಟು ಸೂಕ್ಷ್ಮ ಇದೆ ಅಂತ ತಿಳ್ಕೊಳ್ಳಿ. ನಾವು ಬಾಹ್ಯದಲ್ಲಿ ಸುಮ್ನೆ ಮಿಥ್ಯಾತ್ವಕ್ಕೆ ಮೊರೆ ಹೋಗ್ತಾ ಇದೀವಿ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ಸ್ವಾಮೀಜಿ ಹೇಳಿದ್ರು, ಈ ಸ್ವಾಮೀಜಿ ಹೇಳಿದ್ರು.
ಅಲ್ಲ, ಯಾರು ನಮ್ಗೆ ಜಿನವಾಣಿಯಿಂದ ವಿಪರೀತ ಹೇಳೋರ್ನ ನಾವು ನಂಬೇಕು ಅಥವಾ ಜಿನವಾಣಿನ ನಂಬೇಕು ಅಲ್ವಾ? ಈಗ ಯಾವ್ದೇ ಸ್ವಾಮೀಜಿ ಹೇಳಿ ಯಾರೇ ಹೇಳಿ, ಬಟ್ ಅವ್ರ ಜಿನವಾಣಿಯ ಪ್ರಕಾರ ಅಂದ್ರೆ ಜಿನವಾಣಿ ಏನ್ ಹೇಳುತ್ತೆ ಅದನ್ನ ಹೇಳ್ತಿದ್ರೆ ನಾವು ಅದನ್ನ ಗ್ರಹಣೆ ಮಾಡೋಣ. ಜಿನವಾಣಿ ವಿಪರೀತ ಹೇಳ್ತಿದ್ರೆ ನಾವು ಅದನ್ನ ಗ್ರಹಣೆ ಮಾಡ್ಬೇಕಾ? ಗ್ರಹಣೆ ಮಾಡಿದ್ರೆ ಅವರು ಸಹ ಏನೋ ಒಂದು ಕುಮಾರ್ಗಕ್ಕೆ ಹೋಗ್ತಾ ಇದಾರೆ, ನಾವು ಅವ್ರ ಹಿಂದೆನೆ ಕುಮಾರ್ಗಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾವ್ ಹೇಳಿದ್ರೆ ಸ್ವತಃ ನೀವು ಸ್ವಾಧ್ಯಾಯ ಮಾಡಿ, ಅವಾಗ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ಸುಮ್ನೆ ನಾವು ಇನ್ನೊಬ್ಬರಿಗೆ ಅಂದ್ರೆ ಈ ದೇವರ ಪೂಜೆ ಬಿಡಿಸಿ ನಮ್ಗೆ ಏನಾದ್ರು ಸಿಗೋದಿದ್ಯಾ? ಏನು ಸಿಗೋದಿಲ್ಲ. ಅದನ್ನ ನಮ್ಗೆ ನಮ್ಮ ಆತ್ಮಕಲ್ಯಾಣ ನಾವು ಮಾಡ್ಕೊಂತೇವೆ. ಬಟ್ ನಮ್ಮ ಆತ್ಮದೊಂದಿಗೆ ಪರರ ಆತ್ಮನು ಅಂದ್ರೆ ಸ್ವಪರ ಕಲ್ಯಾಣ ದೃಷ್ಟಿಯಿಂದ ನಾವು ಏನ್ ಮಾಡ್ತೀವಿ, ನಿಮ್ಗೆ ಒತ್ತಿ ಈ ಮಾತನ್ನ ಹೇಳ್ತಾ ಇದ್ದೇವೆ. ಬಟ್ ಅದರಿಂದ ನಮ್ಗೇನು ಅದೇ ದೇವರ ಪೂಜೆ ಭಕ್ತಿ ಬಿಡಿಸೋದ್ರಿಂದ ನಮ್ಗೇನ್ ಲಾಭ ಇಲ್ಲ ಮೇಡಮ್, ನಿಮ್ಗೆ ಲಾಭ ಆಗೋದು ಅಲ್ವಾ? ನೀವೇ ಸಮ್ಯಕ್ ದೃಷ್ಟಿಗಳಾಗ್ತೀರಾ, ನಿಮ್ ಕರ್ಮ ಸ್ಥಿತಿಗಳ ಈ ತರ ಎಲ್ಲ ಬದಲಾವಣೆ ಆಗಿ ನೀವೇ ಆತ್ಮ ಕಲ್ಯಾಣ ಮಾಡ್ಕೊಳ್ತೀರಾ. ಅಟ್ಲೀಸ್ಟ್ ಒಂದ್ಸಲಿ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಳಿ. ಈ ಒಂದು ಭಾವದಲ್ಲಿ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಳಿ ಸಾಕು. ಈ ಒಂದು ಭಾವದಲ್ಲಿ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ನೀವು ಏನು ಒಂದ್ಸಲಿ ಸಮ್ಯಕ್ತ ಪ್ರಾಪ್ತಿ ಆದ್ರೆ ಅರ್ಧ ಪುದ್ಗಲ ಪರಿವರ್ತನೆ ಕಾಲದಲ್ಲಿ ನೀವು ನಿಯಮದಿಂದ ಮೋಕ್ಷಕ್ಕೆ ಹೋಗ್ತೀರಾ. ಸೊ ಅರ್ಧ ಪುದ್ಗಲ ಪರಿವರ್ತನೆ ಕಾಲ ಒಂದ್ ರೀತಿ ಅನಂತ ಕಾಲ ಆದ್ರೇನು ಒಂದಲ್ಲ ಒಂದಿನ ಮುಗ್ದೇ ಮುಗೀತಲ್ವಾ? ಆ ಕಾಲಕ್ಕೆ ಎಂಡ್ ಅನ್ನೋದಿದೆ. ಅದೇ ನೀವು ಪ್ರಾಪ್ತಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಇನ್ನು ಅನಂತ ಕಾಲದವರೆಗೂ ಸಂಸಾರ ಪರಿಭ್ರಮಣೆ ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ಒಂದ್ಸಲಿ ಪ್ರಾಪ್ತಿ ನನಗೀಗ ಯಾರಾದ್ರೂ ಒಬ್ರು ಅವಧಿಜ್ಞಾನಿ ಮುನಿ ಬಂದು ನಿನ್ನ ಸಂಸಾರ ಇನ್ನು ಅರ್ಧ ಪುದ್ಗಲ ಪರಿವರ್ತನೆ ಕೊನೆಯಲ್ಲಿ ನೀನ್ ಮೋಕ್ಷಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೂ ಅದಕ್ಕಿಂತ ಸಂತೋಷದ ವಿಚಾರ ನನ್ಗೆ ಇನ್ಯಾವುದೂ ಇಲ್ಲ. ಯಾಕಂತಂದ್ರೆ ನೀವು ಪಂಚ ಪರಿವರ್ತನೆ ನೀವು ಕೇಳಿದ್ರೆ ಈ ಒಂದು ಅರ್ಧ ಪುದ್ಗಲ ಪರಿವರ್ತನೆ ಅರ್ಧ ಪುದ್ಗಲ ಪರಿವರ್ತನೆ ಕಾಲ ಏನಿದೆ ಅಲ್ವಾ, ಆ ಕಾಲ ಪಂಚ ಪರಿವರ್ತನೆ ಕಾಲದ ಮುಂದೆ ಏನೂ ಇಲ್ಲ. ಪಂಚ ಪರಿವರ್ತನೆ ಕಾಲ ಒಂದು ಮಹಾ ಸಮುದ್ರ ಅಂತ ಆದ್ರೆ ಅರ್ಧ ಪುದ್ಗಲ ಪರಿವರ್ತನಕ್ಕೆ ಎಲ್ಲ ಆ ಸಮುದ್ರದಲ್ಲಿರುವಂತಹ ಒಂದು ಅಂಜುಲಿ ನೀರು ಇದ್ದ ಹಾಗೆ ಮಾತ್ರ. ಅರ್ಥ ಆಗ್ತಿದೆಯಲ್ವಾ? ಪಂಚ ಪರಿವರ್ತನೆ ಟೋಟಲ್ ಎಷ್ಟು ಕಾಲ ಇದೆ, ಆ ಕಾಲದ ಮುಂದೆ ಈ ಅರ್ಧ ಪುದ್ಗಲ ಪರಿವರ್ತನೆ ಕಾಲ ಒಂದು ಸಮುದ್ರದಲ್ಲಿನ ಒಂದು ಅಂಜುಲಿ ನೀರಿದ್ದಾಗೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡು ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ಳುವಂತ ಪುರುಷಾರ್ಥ ಮಾಡ್ಬೇಕು. ಅವ್ರು ಅದೇ ಹೇಳಿದ್ರು, ಆ ಸ್ವಾಮೀಜಿ ಹೇಳಿದ್ರು, ಈ ಸ್ವಾಮೀಜಿ ಹೇಳಿದ್ರು ಅಂತ ಅವ್ರ ಮಾತನ್ನ ಕೇಳಿ ನಾವು ಅವ್ರ ಕುಮಾರ್ಗಕ್ಕೆ ಹೋಗ್ದಿರೇನೆ ನಮ್ಮ ಪೂರ್ವಾಚಾರ್ಯರು ಏನ್ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಆ ಶಾಸ್ತ್ರವನ್ನು ಓದಿ ನಾವು ಅದನ್ನ ಅನುಕರಣೆ ಮಾಡಿ ನಮ್ಮ ಆತ್ಮ ಕಲ್ಯಾಣ ನಾವು ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿಮ್ಮ ಇವತ್ತಿನ ಕ್ಲಾಸ್ ಬಗ್ಗೆ. ಓಕೆ, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಟೈಮ್ ಆಗ್ತಿದೆ, ಬೇಗ ಕೇಳಿ, ಇಲ್ಲಾಂದ್ರೆ ಜಿನ್ವಾಣಿ ಸ್ತುತಿ ನಾನೇ ಹೇಳ್ತೇನೆ. ಪದ್ಮಿನಿ ಆಂಟಿ ಏನಾದ್ರು ಹೇಳೋದಿದ್ಯಾ ಅಥವಾ ಏನಾದ್ರು ಬಿಟ್ಟು ಹೋಗಿದ್ಯಾ ಇವತ್ತಿನ ವಿಷಯಗಳಲ್ಲಿ? ಇಲ್ಲ ಭೂಷಣ್, ಪರವಾಗಿಲ್ಲ, ಎಲ್ಲ ಕವರ್ ಮಾಡಿದ್ಯಾ. ಸರಿ ಇತ್ತಲ್ವಾ? ಏನಾದ್ರು ಬಿಟ್ಟು ಹೋಗಿದ್ರೆ ಹೇಳಿ, ಯಾಕಂದ್ರೆ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಇದ್ರ ಬಗ್ಗೆ. ಇಲ್ಲ, ನಾನು ಬರ್ಕೊಂಡಿದೀನಿ ಅವ್ರದ್ದು ಕ್ಲಾಸ್ ನೋಡ್ಬಿಟ್ಟು ಎಲ್ಲಾನು ಹೇಳಿದ್ಯಾ ಅದ್ರಲ್ಲಿ. ನಾನು ನೋಡ್ತಾ ಇದ್ದೀನಿ, ಎಲ್ಲ ಕವರ್ ಮಾಡಿದ್ಯಾ ಭೂಷಣ್. ಓಕೆ, ಸುಗುಣಕ್ ಅವ್ರೆ ಹೇಳಿ. ಸುಗುಣಕ್ ಅವ್ರೆ ಹ್ಯಾಂಡ್ ರೈಸ್ ಮಾಡಿದ್ದೀರಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಿನವಾಣಿ ಸ್ತುತಿ ನಾನು ಹೇಳ್ತೇನೆ. ಓಕೆ ಸರಿ, ಹೇಳಿ ಅಮ್ಮ, ಟೈಮ್ ಆಯ್ತು, ನೋಡೋಣ ನಾಳೆ ಚರ್ಚೆ ಮಾಡೋಣ. ಸ್ಟಾರ್ಟ್ ಮಾಡಿ. ಸುರೇಂದ್ರ ವೃಂದ ವಂದಿತೆ ದೇವಿ ಮಂಗಲಂ, ಜಿನೇಂದ್ರ ಚಂದ್ರ ಮುಖ ಸರೋಜ ಜಾತೆ ಮಂಗಲಂ, ಭಕ್ತ ವೃಂದವೆಲ್ಲಕ್ಕೆ ಭುಕ್ತಿ ಮುಕ್ತಿ ನೀಡುತ್ತಾ ಪ್ರೇಮದಿಂ ಸಲಹುವ ಸಂಪನ್ನೆ ಮಂಗಲಂ, ದ್ವಾದಶಾಂಗಧಾರಿಣಿ ವೀಣಾ ಪುಸ್ತಕ ಪಾಣಿ ಶರಣರ ಪಾಲಿಪ ನಾಗವೇಣಿ, ಮಂಗಲಂ ಜಯಾನ್ವಿತೆ ಮಂಗಲಂ ಶುಭಾನ್ವಿತೆ ಮಂಗಲಂ ಶ್ರೀವರ ಭಾರತೀಗೆ, ಸುರೇಂದ್ರ ವೃಂದ ವಂದಿತೆ ದೇವಿ ಮಂಗಲಂ, ಜಿನೇಂದ್ರ ಚಂದ್ರ ಮುಖ ಸರೋಜ ಜಾತೆ ಮಂಗಲಂ. ಜಿನವಾಣಿ ಮಾತಾ ಕಿ ಜೈ. ಒಂದ್ ನಿಮಿಷ, ಇಲ್ಲೊಬ್ರು ಪ್ರಶ್ನೆ ಕೇಳಿದ್ದಾರೆ, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದಾರೆ. ಏನಂತಂದ್ರೆ
ನಮ್ಮ ಪರಿಣಾಮನ ಯಾವಾಗ್ಲೂ ನಾವು ಹೇಗೆ ಇಟ್ಕೊಬೇಕು, ಶುದ್ಧವಾಗಿ ಇಟ್ಕೊಬೇಕು ಅಲ್ವಾ. ಪರಿಣಾಮ ಯಾವಾಗ ಕೆಡುತ್ತೆ ಆಗ ನಮ್ಗೆ ಏನಾಗತ್ತೆ, ನಮ್ಗೆ ಅಶುಭ ಕರ್ಮಗಳು ಬಂದಾಗತ್ತೆ. ಅಶುಭ ಕರ್ಮಗಳು ನಮ್ಗೆ ಏನಾಗುತ್ತೆ, ದುಃಖವನ್ನು ಕೊಡುತ್ತೆ, ಅದು ದುರ್ಗತಿಗಳಿಗೆ ಕಾರಣ ಆಗುತ್ತೆ. ಸೊ ಈ ಷಟ್ಕ್ರಿಯೆಗಳು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಶುಭ ಕರ್ಮಗಳು ಬಂದಾಗತ್ತೆ, ಸಾತಿಶಯ ಪುಣ್ಯ ಬಂದಾಗತ್ತೆ. ಮತ್ತೆ ಷಟ್ಕ್ರಿಯೆಗಳು ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಕರ್ಮಗೂ ಸಹ ನಮ್ಗೆ ನಾಶ ಆಗುತ್ತೆ. ನಾವು ಏನಾದ್ರೂ ದೇವ್ ಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ಮಾಡ್ಬೇಕಾದ್ರೂ ನಾವು ಅವಿರತಿ ಸಮ್ಯಕ್ ದೃಷ್ಟಿಗೂ ಕರ್ಮ ನಿರ್ಜರ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ. ಅರೆ ಗುಣಶ್ರೇಣಿ ನಮಗೆ ನಿರ್ಜರ ನಮಗಾಗೋದಿಲ್ಲ, ವ್ರತಿಕರಿಗೆ ಗುಣಶ್ರೇಣಿ ನಿರ್ಜರ ಆಗತ್ತೆ, ನಮಗೆ ಸಾಧಾರಣ ನಿರ್ಜರ ಆಗತ್ತೆ. ಅಂದ್ರೆ ಸಾಮಾನ್ಯವಾಗಿ ಕಡಿಮೆ ಪ್ರಮಾಣದಲ್ಲಿ ನಿರ್ಜರ ಆಗತ್ತೆ ಯಾವಾಗ ಈ ಷಟ್ಕ್ರಿಯೆಗಳನ್ನ ಪಾಲನೆ ಮಾಡೋದ್ರಿಂದ. ಹಾಗಾಗಿ ಷಟ್ಕ್ರಿಯೆಗಳನ್ನ ನಾವು ಸದಾ ಮಾಡ್ತಿರ್ಬೇಕು. ಇದರಿಂದ ಕರ್ಮನೂ ನಾಶ ಆಗತ್ತೆ, ಆತ್ಮ ಕಲ್ಯಾಣ ದೃಷ್ಟಿಯಿಂದ ನಾವು ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಮಹಾವ್ರತ ಪಾಲನೆ ಮಾಡಲು ಪ್ರತ್ಯಾಖ್ಯಾನ ಬಿಡೋದಿಲ್ಲ, ಪ್ರತಿಮಾಧಾರಿ ಆಗಲು ಅಪ್ರತ್ಯಾಖ್ಯಾನ ಬಿಡಲ್ಲ, ಸರಿ ಇದೆಯಾ? ಹೌದು ನೋಡಿ, ಮಹಾವ್ರತ ಪಾಲನೆ ಮಾಡಲು ಪ್ರತ್ಯಾಖ್ಯಾನ ಕಷಾಯವು ಬಿಡೋದಿಲ್ಲ, ಕರೆಕ್ಟ್ ಇದೆ. ಅಂದ್ರೆ ಏನ್ ಗೊತ್ತಾ, ಬಿಡೋದಿಲ್ಲ ಅಂತಂದ್ರೆ ನೋಡಿ ಮೇಡಮ್, ಈಗ ನೀವು ಮಹಾವ್ರತ ತಗೊಬೇಕಾದ್ರೆ ಮೊದಲು ನಿಮ್ಗೆ ಕಷಾಯದ ಮಂದ ಉದಯ ಇರಬೇಕು, ಅದ್ರೊಟ್ಟಿಗೆ ನಿಮಗೆ ಪುರುಷಾರ್ಥನೂ ಇರಬೇಕು, ಸರಿನಾ? ನೋಡಿ, ಎಲ್ಲಾನು ಕರ್ಮಗಳೇ ಮಾಡೋದಿಲ್ಲ, ನಿಮ್ ಸ್ವಂತ ಪುರುಷಾರ್ಥನೂ ಇರ್ಬೇಕು. ಉದಾಹರಣೆ, ಈಗ ನೀವು ಮಹಾವ್ರತಿ ಆಗ್ಬೇಕು ಅಂತ ತಿಳ್ಕೊಳ್ಳಿ. ಮಹಾವ್ರತಿ ಆಗ್ಬೇಕಾದ್ರೆ ನೀವೇನ್ ಪುರುಷಾರ್ಥ ಮಾಡ್ತಿದ್ದೀರಾ, ಆ ಪುರುಷಾರ್ಥಕ್ಕೆ ಈ ಒಂದು ಅಪ್ರತ್ಯಾಖ್ಯಾನ ವರ್ಣಿ ಕರ್ಮ ಈ ಪ್ರತ್ಯಾಖ್ಯಾನ ವರ್ಣ ಕರ್ಮ ನಿಮ್ಗೆ ಮಹಾವ್ರತ ಧಾರಣೆ ಮಾಡಲು ಬಿಡ್ತಾ ಇರ್ಲಿಲ್ಲ. ಓಕೆ, ಆದ್ರೆ ನೀವು ಯಾವಾಗ ಪುರುಷಾರ್ಥ ಮಾಡ್ತೀರಾ, ಮಹಾವ್ರತ ತಗೊಬೇಕಂತ ಭಾವನೆ ಮಾಡೋದಾಗ್ಲಿ ಪುರುಷಾರ್ಥ ಮಾಡೋದಾಗ್ಲಿ ಮಾಡ್ತೀರಾ, ಆಗ ಏನಾಗುತ್ತೆ, ಈ ಕರ್ಮಗಳು ನಿಮ್ಗೆ ಅಡ್ಡಿಯನ್ನು ಉಂಟು ಮಾಡೋದಿಲ್ಲ, ಆ ಮಾರ್ಗಕ್ಕೆ ಅವರು ಅದು ಅಡ್ಡಿ ಉಂಟು ಮಾಡೋದಿಲ್ಲ. ಓಕೆ, ಅದ್ರ ಮಂದ ಉದಯ ಆಗುತ್ತೆ. ನಿಮ್ಮ ಪುರುಷಾರ್ಥದಿಂದ ಕರ್ಮನೂ ಮಂದ ಆಗತ್ತೆ, ಆವಾಗ ನಿಮ್ಗೆ ಅದು ಅಡ್ಡ ಬರೋದಿಲ್ಲ. ಬಟ್ ಪಾಲನೆ ಮಾಡೋದು ನಿಮ್ಮ ಸ್ವಂತ ಪುರುಷಾರ್ಥನೇ, ಕರ್ಮಗಳೇ ನಿಮ್ಗೆ ಕೊಡ್ಸೋದಿಲ್ಲ. ನಿಮ್ಮ ಪುರುಷಾರ್ಥದಿಂದ ಮಹಾವ್ರತ ಧಾರಣೆ ಮಾಡಿದ್ರಿ, ಆ ಮಹಾವ್ರತ ಧಾರಣೆ ಮಾಡಿದಾಗ ಅದರೊಟ್ಟಿಗೆ ನಿಮ್ಗೆ ಏನ್ ಪ್ರತ್ಯಾಖ್ಯಾನ ವರ್ಣಿ ಕರ್ಮದ ಮಂದ ಉದಯ ಇತ್ತು, ಅದರೊಟ್ಟಿಗೆ ನೀವು ಚಾರಿತ್ರವನ್ನು ಧಾರಣೆ ಮಾಡಿದಾಗ ಆ ಮಂದ ಉದಯನು ಬಿಟ್ಟೋಗುತ್ತೆ, ಪೂರ್ತಿ ಅನುದಯ ಆಗುತ್ತೆ. ಆಗ ನಿಮ್ಗೆ ಚಾರಿತ್ರ ಸಂಪೂರ್ಣವಾಗಿ ನೀವು ಪ್ರಮತ್ತ ವ್ಯರ್ಥ ಚಾರಿತ್ರವು ನಿಮ್ಗೆ ಪ್ರಾಪ್ತಿ ಆಗುತ್ತೆ, ಅಂದ್ರೆ ಆ ಗುಣಸ್ಥಾನ ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಬಹುದು. ಓಕೆ, ಅಷ್ಟೇ. ಈ 2 ಪ್ರಶ್ನೆ ಯಾರೊಬ್ರು ವಾಟ್ಸಪ್ ಮಾಡಿದ್ರು, ಅವ್ರಿಗೇನೋ ಡೈರೆಕ್ಟ್ ಆಗಿ ಕೇಳಕ್ಕೆ ಒಂಥರ ಸಂಕೋಚ ಅಂತೆ, ಹಂಗಾಗಿ. ಓಕೆ, ಅರ್ಥ ಆಗಿಲ್ಲ ಅಂದ್ರೆ ನಾನು ಇನ್ನೊಂದ್ಸಲ ವಿವರಿಸ್ತೀನಿ ಅಮ್ಮ ನಿಮ್ಗೆ ವಾಟ್ಸಪ್ ನಲ್ಲಿ. ಸರಿ, ಕಾಯುತ್ಸರ್ಗ ಮಾಡಿ. ओके, जय बोलो 24वें तीर्थंकर पंच परमेष्ठी भगवान की जय। जय बोलो वर्तमान शासनिक वर्धमान तीर्थंकर भगवान की जय। जय बोलो आचार्य भगवान नेमिचंद सिद्धांत चक्रवर्ती मुनि महाराज की जय। जय बोलो आचार्य श्री विद्यासागर जी महाराज की जय। जय बोलो आचार्य श्री विशुद्ध सागर जी महाराज की जय। जय बोलो मुनिश्री नियम सागर जी महाराज की जय। ಎಲ್ಲರಿಗೂ ಜೈ ಜಿನೇಂದ್ರ। ಜೈ ಜಿನೇಂದ್ರ। ಸೊ ಶಾಂತಿ ವಿಧಾನ ಇದು ಇಲ್ಲಿ ಅವರು ಪೋಸ್ಟರ್ ಡಿಸ್ಪ್ಲೇ ಮಾಡ್ತಿದ್ದಾರೆ ನೋಡಿ. ಶನಿವಾರ ಬೆಳಿಗ್ಗೆ 7 ಗಂಟೆಗೆ ಶಾಂತಿ ವಿಧಾನ ಇದೆ. ಸೊ ಜಯಶ್ರೀ ಮೇಡಮ್ ಅವರ ಒಂದು ಸಂಗೀತದೊಂದಿಗೆ ಈ ಶಾಂತಿ ವಿಧಾನ ನಡೆಯುತ್ತೆ. ಸೊ ದಯವಿಟ್ಟು ತಾವೆಲ್ಲರೂ ಈ ಒಂದು ಶಾಂತಿ ವಿಧಾನದಲ್ಲಿ ಭಾಗವಹಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಓಕೆ, ಶನಿವಾರ ಬೆಳಿಗ್ಗೆ ಕರೆಕ್ಟ್ ಆಗಿ 7 ಗಂಟೆಗೆ ಶಾಂತಿ ವಿಧಾನ ಪ್ರಾರಂಭ ಆಗುತ್ತೆ. ಎಲ್ಲರೂ ಒಂದು 15 ನಿಮಿಷ ಮುಂಚೆನೆ ಲಾಗಿನ್ ಆಗಿ.